Hello everyone, my name is Irfan. I am a maths lecturer. So today in this class ನಾವು ಏನು ಮಾಡೋಣ ಅಂದರೆ ಎಕ್ಸಸೈಸ್ 7.5 ಕಾನ್ಸೆಪ್ಟ್ ಕಲಿಯೋಣ ವಿತ್ ಎಕ್ಸಾಂಪಲ್ಸು. ಓಕೆ ನೋಡಿ, ನಾನು ಏನು ಮಾಡ್ತೀನಿ ಅಂದರೆ ಪ್ರೀವಿಯಸ್ ಕ್ಲಾಸಲ್ಲಿ ಏನು ಮಾಡಿದ್ದೀನಿ ಅಂದರೆ ಎಲ್ಲ ಚಾಪ್ಟರ್ಸ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಸಾಲ್ವ್ ಮಾಡಿಸಿದ್ದೀನಿ. ಇಂಪಾರ್ಟೆಂಟ್ ಕ್ವಶನ್ಸ್ ನಾನು ಮಾಡಿಸಿದ ಕ್ವಶನ್ಸ್ ಯಾಕೆ ಇಂಪಾರ್ಟೆಂಟ್ ಆಗ್ತಾವಂದರೆ ನಾನು ಇವೆಲ್ಲ ಕ್ವಶನ್ಸು ಪ್ರೀವಿಯಸ್ ಇಯರ್ ಕ್ವಶನ್ಸು ಮತ್ತು ಮಾಡಲ್ ಕ್ವಶನ್ ಪೇಪರ್ಸ್ ಅಂತ ತೊಗೊಂಡು ಸಾಲ್ವ್ ಮಾಡಿಸಿದ್ದೀನಿ. ಅದಕ್ಕೋಸ್ಕರ ಅವೆಲ್ಲ ಕ್ವಶನ್ಸ್ ಇಂಪಾರ್ಟೆಂಟ್ ಆಗ್ತವೆ. ಓಕೆ, ನಾನು ಯಾವ ಥರ ನಾನು ಸಾಲ್ವ್ ಮಾಡಿಸಿದ್ದೀನಿ ಈಗ ನೋಡಿ. ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಇದೆ ಅನ್ಕೊಳ್ಳಿ. ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಯಾವ ತರ ಕ್ವಶನ್ಸ್ ಕೇಳ್ತಾನೆ. ಅಲ್ಲಿ ನಿಮಗೆ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಇಂದ ಸೆಕೆಂಡ್ ಇಯರ್ ವರೆಗೆ 3 ಮಾರ್ಕ್ಸ್ ಕ್ವಶನ್ ಮತ್ತೆ 5 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ಒಂದು MCQ ಕೇಳ್ತಾರೆ. MCQ 3 ಮಾರ್ಕ್ಸ್ ಕ್ವಶನ್ ಮತ್ತೆ 5 ಮಾರ್ಕ್ಸ್ ಕ್ವಶನ್ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋಸ್ದು ಒಂದು ಪ್ಲೇ ಲಿಸ್ಟ್ ರೆಡಿ ಮಾಡೀನಿ. ಓಕೆ, ಅದೇ ತರದ್ದು ನಿಮಗೆ ಎಲ್ಲಾ ಚಾಪ್ಟರ್ ರಿಲೇಷನ್ಸ್ ಅನ್ನು ಟೋಟಲ್ ಆಗಿ ಸೆಕೆಂಡ್ PUC 13 ಚಾಪ್ಟರ್ಸ್. ಓಕೆ, ಫಸ್ಟ್ PUCಗೆ 14 ಚಾಪ್ಟರ್ಸ್ ಏನಿದಾವಲ್ಲ, ಎಲ್ಲಾ ಚಾಪ್ಟರ್ಸ್ ಪ್ಲೇ ಲಿಸ್ಟ್ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ ನೋಡಿ, ಅಲ್ಲಿಂದ ಚೆಕ್ ಮಾಡ್ಕೊಂಡು ಓಕೆ ನೀನ್ ನೋಡಿ ನಾನು ಮಾಡಿಸಿದ ಕ್ವಶನ್ಸ್ ನೀಟಾಗಿ ಸಾಲ್ವ್ ಮಾಡ್ಕೊಂಡ್ಬಿಟ್ರೆ ಆರಾಮಾಗಿ ಮೋರ್ ದನ್ 90 ಸ್ಕೋರ್ ಮಾಡ್ಬೋದು. ಓಕೆ, 100 ಔಟ್ ಆಫ್ 100 ಸ್ಕೋರ್ ಮಾಡಬೇಕಂದ್ರೆ ನಿಮ್ಗೆ ಕಾನ್ಸೆಪ್ಟ್ ಮೇಲೆ ಡಿಪೆಂಡ್ ಇರುತ್ತೆ. ಕಾನ್ಸೆಪ್ಟ್ ನೀಟಾಗಿ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಿದ್ರೆ ಪ್ರತಿಯೊಂದು ಕ್ವಶನ್ ನೀಟಾಗಿ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಿದ್ರೆ 100 ಔಟ್ ಆಫ್ 100 ಪಕ್ಕ ಬಂದೇ ಬರುತ್ತೆ. ಓಕೆ, ಅದಕ್ಕೋಸ್ಕರ ಓಕೆ ನೀವು ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಅಲ್ಲಿಂದ ಚೆಕ್ ಮಾಡಿಕೊಂಡು ನೀವು ಕ್ವಶನ್ಸ್ ಸಾಲ್ವ್ ಮಾಡಿ. ಓಕೆ, ಅದೇ ತರ ಈಗ ನೋಡಿ ಏನಿದೆ ಅಂದ್ರೆ ಈಗ ಪ್ರೀವಿಯಸ್ ಕ್ಲಾಸ್ ಇಲ್ಲಿ ಏನ್ ಮಾಡಿದ್ರಿ, ಎಕ್ಸಸೈಸ್ 7.4 ನಾವೇನ್ ಮಾಡಿದೀವಿ, ಸೊಲ್ಯೂಷನ್ ಸಾಲ್ವ್ ಮಾಡಿದೀವಿ. ಈಗ ಕಾನ್ಸೆಪ್ಟ್ ಸಾಲ್ವ್ ಮಾಡೋಣ. ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋಣ ನೋಡಿ. ಎಕ್ಸಸೈಸ್ 7.5. ಓಕೆ, ಫಸ್ಟ್ ಆಫ್ ಆಲ್ ವಾಟ್ ಈಸ್ ರ್ಯಾಷನಲ್ ಫಂಕ್ಷನ್. ಓಕೆ, ರ್ಯಾಷನಲ್ ಫಂಕ್ಷನ್ ಅಂದ್ರೆ ಓಕೆ ನಿಮ್ಗೆ ರ್ಯಾಷನಲ್ ನಂಬರ್ ಅಂದ್ರೆ ಗೊತ್ತಿದೆ. ರ್ಯಾಷನಲ್ ನಂಬರ್ ಅಂದ್ರೆ ಏನು? ರ್ಯಾಷನಲ್ ನಂಬರ್ ವಿಚ್ ಇಸ್ ಇನ್ ದ ಫಾರ್ಮ್ ಆಫ್ P/Q. ಹೌದಾ? ರ್ಯಾಷನಲ್ ನಂಬರ್ ವಿಚ್ ಇಸ್ ಇನ್ ದ ಫಾರ್ಮ್ ಆಫ್ P/Q where Q is not equal to 0. ಅದೇ ತರ ಇಲ್ಲಿ ರ್ಯಾಷನಲ್ ಫಂಕ್ಷನ್. ಓಕೆ ಸರ್, ರ್ಯಾಷನಲ್ ಫಂಕ್ಷನ್ ಅಂದ್ರೆ ಏನಂದ್ರೆ ಪಾಲಿನಾಮಿಯಲ್ ಫಂಕ್ಷನ್ಸ್ which are in the form of polynomial functions p of x and q of x are in form of p of x divided by q of x. Okay, ಇದನ್ನೇ polynomial functions where q of x is not equal to 0. Okay, we know polynomial function p of x and q of x are in the form of p of x divided by q of x where q of x is not equal to 0. Okay, ಇದೇ ನಾವೇನಂತೀವಿ ರ್ಯಾಷನಲ್ ಫಂಕ್ಷನ್ಸ್ ಅಂತ ಅಂತೀವಿ ನೋಡಿ. ಓಕೆ, ಕೆಲವೊಬ್ರಿಗೆ ನೋಡಿ ವಿಡಿಯೋ ಬಹಳ ಸ್ಲೋ ಅನ್ಸುತ್ತೆ, ಅವ್ರೇನ್ ಮಾಡಿ ವಿಡಿಯೋನ ಸ್ಪೀಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಯಾರಿಗೆ ಸ್ಪೀಡ್ ಅನ್ಸುತ್ತೆ ಅವರು ವಿಡಿಯೋನ ಸ್ಲೋ ಮಾಡ್ಕೊಂಡು ನೋಡ್ಕೊಳ್ಳಿ. ಓಕೆ, ಇದಾಯ್ತಾ ರ್ಯಾಷನಲ್ ಫಂಕ್ಷನ್ ಅಂದ್ರೆ ಏನು? ಪಾಲಿನಾಮಿಯಲ್ ಫಂಕ್ಷನ್ಸ್ p of x and q of x which are in the form of p of x divided by q of x where q of x is not equal to 0. ಇದು ರ್ಯಾಷನಲ್ ಫಂಕ್ಷನ್. ಈಗ ಪ್ರಾಪರ್ ರ್ಯಾಷನಲ್ ಫಂಕ್ಷನ್ ಅಂದ್ರೇನು, ಇಂಪ್ರಾಪರ್ ರ್ಯಾಷನಲ್ ಫಂಕ್ಷನ್ ಅಂದ್ರೇನು? ಪ್ರಾಪರ್ ರ್ಯಾಷನಲ್ ಫಂಕ್ಷನ್ ಅಂದ್ರೆ ನೋಡಿ, ನಾರ್ಮಲ್ ಆಗಿ ರ್ಯಾಷನಲ್ ಫಂಕ್ಷನ್ ವಿಚ್ ಇಸ್ ಇನ್ ದ ಫಾರ್ಮ್ ಆಫ್ p of x divided by q of x. ಹೌದಾ? ಓಕೆ, ನಾವು ಡಿಗ್ರಿ ಆಫ್ ದಿಸ್ ರ್ಯಾಷನಲ್ ಫಂಕ್ಷನ್. ಓಕೆ, ಬೇಕಾದ್ರೆ ಡಿಗ್ರಿ ಆಫ್ p of x is lesser than degree of q of x. ಡಿಗ್ರಿ ಆಫ್ q of x ಗೆ ಕಡಿಮೆ ಇದ್ರೆ ಡಿಗ್ರಿ ಆಫ್ p of x ಎದಕ್ಕಿಂತ ಕಡಿಮೆ ಇರಬೇಕು, q of x ಕಡಿಮೆ ಇದ್ದಾಗ ಇಟ್ ಈಸ್ ವಿ ಕ್ಯಾನ್ ಸೇ ದಟ್ ಇಟ್ ಈಸ್ ಎ ಪ್ರಾಪರ್ ರ್ಯಾಷನಲ್ ಫಂಕ್ಷನ್. ಓಕೆ, ಫಾರ್ ಎಕ್ಸಾಂಪಲ್ ನೋಡಿ x ಪ್ಲಸ್ 2 ಡಿವೈಡೆಡ್ ಬೈ x ಸ್ಕ್ವಯರ್ ಪ್ಲಸ್ 3. ಹೌದಾ? ಬೇಕಾದ್ರೆ ನೋಡಿ ಇದು ಯಾವುದು? ಓಕೆ, ನಾವು ಜಸ್ಟ್ ಇದ್ರದ್ದು ಡಿಗ್ರಿ ಇಸ್ ನಥಿಂಗ್ ಬಟ್ ಹೈಯೆಸ್ಟ್ ಪವರ್. ಓಕೆ, ಈ ಫಂಕ್ಷನ್ ಅಲ್ಲಿ ಪಾಲಿನಾಮಿಯಲ್ ಫಂಕ್ಷನ್ ಹೈಯೆಸ್ಟ್ ಪವರ್ ಎಷ್ಟಿದೆ? ಇದ್ರದ್ದು 1 ಐತೆ. ಓಕೆ, ಇದ್ರದ್ದು 1 ಐತೆ ಹೈಯೆಸ್ಟ್ ಪವರ್. ಇದ್ರದ್ದು ಎಷ್ಟಿದೆ? 2 ಐತೆ. ಓಕೆ, ಇದ್ರ ನೋಡಿ ಇದ್ರದ್ದು ಡಿಗ್ರಿ, ಇದು ನ್ಯೂಮರೇಟರ್ ಡಿಗ್ರಿ ಇದ್ರದಕ್ಕಿಂತ ಕಡಿಮೆ ಇದ್ರ ಕಂಪೇರ್ ಮಾಡಿದ್ರೆ ಕಡಿಮೆ ಐತೆ. ಓಕೆ, ಸೊ ನಾವು ಇದ್ರದ್ದು ಡಿಗ್ರಿ ಎಷ್ಟಿದೆ? 1 ಇದೆ. ಇದ್ರ ಡಿಗ್ರಿ ಎಷ್ಟಿದೆ? 2 ಇದೆ. ಓಕೆ, ಇದಕ್ಕಿಂತ ನಮ್ಗೆ ಇದು p of x ಡಿಗ್ರಿ ಎಷ್ಟು ಬಂದ? 1 ಇದೆ, ಇದು 2 ಇದೆ, ಅಂದ್ರೆ 1 is lesser than 2. ಸೊ ಈ ತರ ಫಂಕ್ಷನ್ಸ್ ಪ್ರಾಪರ್ ರ್ಯಾಷನಲ್ ಫಂಕ್ಷನ್. ಫಾರ್ ಎಕ್ಸಾಂಪಲ್ ಒನ್ ಮೋರ್ ಎಕ್ಸಾಂಪಲ್ ತಗೊಳ್ತೀನಿ ನೋಡಿ. ಓಕೆ, ದಟ್ ಈಸ್ x ಕ್ಯೂಬ್ ಪ್ಲಸ್ 4 ಡಿವೈಡೆಡ್ ಬೈ x ಟು ದಿ ಪವರ್ 5 ಪ್ಲಸ್ 3. ಓಕೆ, ಇದನ್ನ ಸೊ ದಿಸ್ ಇಸ್ ಆಲ್ಸೋ ಎ ಪ್ರಾಪರ್ ರ್ಯಾಷನಲ್ ಫಂಕ್ಷನ್. ಹೌದಾ? ಓಕೆ, ನಾವು ರ್ಯಾಷನಲ್ ಫಂಕ್ಷನ್ ಅಂದ್ರೆ ಡಿಗ್ರಿ ಆಫ್ p of x is lesser than degree of q of x ಇದೆ. ಓಕೆ, ನಾವು ಇನ್ನೊಂದು ನೋಡಿ ಇಂಪ್ರಾಪರ್ ರ್ಯಾಷನಲ್ ಫಂಕ್ಷನ್. ಇಂಪ್ರಾಪರ್ ರ್ಯಾಷನಲ್ ಫಂಕ್ಷನ್ ಅಂದ್ರೆ ಸೊ ನಮಗೆ ರ್ಯಾಷನಲ್ ಫಂಕ್ಷನ್ ವಿಚ್ ಆರ್ ಇನ್ ದ ಫಾರ್ಮ್ ಆಫ್ p of x divided by q of x. ಹೌದಾ? p of x divided by q of x ಫಾರ್ಮ್ ಅಲ್ಲಿ ಇರುತ್ತೆ. ಓಕೆ, ಬಟ್ ಡಿಗ್ರಿ ಆಫ್ p of x is greater than or equal to degree of q of x.
ಓಕೆ, ಸೊ ದೆನ್ ಇಲ್ಲಿ ನೋಡಿ ಇದ್ರ ಮೀನಿಂಗ್ ಏನಂದ್ರೆ ಒಂದು ಎಕ್ಸಾಂಪಲ್ ತಗೊಂಡು ಅರ್ಥ ಮಾಡ್ಕೊಳ್ಳೋಣ. ಓಕೆ, ನಾವು ಯಾವ್ದಾರ ಒಂದು ಫಂಕ್ಷನ್ ಇದೆ ಅನ್ಕೊಳ್ಳಿ, ದಟ್ ಈಸ್ ಎಕ್ಸ್ ಕ್ಯೂ ಪ್ಲಸ್ 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವಯರ್ ಪ್ಲಸ್ 1. ಇದ್ರ ಡಿಗ್ರಿ ಎಷ್ಟಿದೆ ಹೇಳಿ? ಇದ್ರ ಡಿಗ್ರಿ 3 ಐತೆ, ಹೌದಾ? ಇದ್ರ ಡಿಗ್ರಿ ಎಷ್ಟಿದೆ? 1 ಐತೆ. ಇದಕ್ಕೆ ಕಂಪೇರ್ ಮಾಡಿದ್ರೆ ಇದು ಜಾಸ್ತಿ ಐತೆ ಡಿಗ್ರಿ. ಓಕೆ, ಇದು ನ್ಯೂಮರೇಟರ್ ಡಿಗ್ರಿ ಜಾಸ್ತಿ ಇದೆ. ಅದಕ್ಕೋಸ್ಕರ ಈ ತರ ಫಂಕ್ಷನ್ಸ್ ಏನ್ ನೋಡ್ತೀವಿ? ಇಂಪ್ರಾಪರ್ ರ್ಯಾಷನಲ್ ಫಂಕ್ಷನ್ಸ್ ಅಂತೀವಿ. ಫಾರ್ ಎಕ್ಸಾಂಪಲ್ 1 ಮಾರ್ಕ್ ಕ್ವಶನ್, ದಟ್ ಈಸ್ ಎಕ್ಸ್ ಸ್ಕ್ವಯರ್ ಪ್ಲಸ್ 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವಯರ್ ಪ್ಲಸ್ 3. ಓಕೆ, ಇಲ್ಲಿ ನೋಡಿ ಇದ್ರ ಡಿಗ್ರಿ ಎಷ್ಟೈತೆ? 2 ಐತೆ, ಹೌದಾ? ಇದ್ರ ಡಿಗ್ರಿ ಎಷ್ಟೈತೆ? 2 ಐತೆ. ಈಕ್ವಲ್ ಇರಬಾರ್ದು. ಈಕ್ವಲ್ ಇದ್ರು ಏನಂತ ಇದನ್ನು ಇಂಪ್ರಾಪರ್ ರ್ಯಾಷನಲ್ ಫಂಕ್ಷನ್ ಅಂತ ಅರ್ಥ. ಈ ತರ ಬಂದಾಗ ನಾವು ಇಂಟಿಗ್ರೇಷನ್ ಈಸಿಯಾಗಿ ಮಾಡಬಹುದು ಪ್ರಾಪರ್ ರ್ಯಾಷನಲ್ ಫಂಕ್ಷನ್. ಬಟ್ ಇಂಪ್ರಾಪರ್ ರ್ಯಾಷನಲ್ ಫಂಕ್ಷನ್ಸ್ ಅಂತ ಬಂದಾಗ ನಾವು ಇಂಟಿಗ್ರೇಷನ್ ಮಾಡೋದು ಬಹಳ ಕಷ್ಟ ಆಗುತ್ತೆ. ಓಕೆ, ಸೊ ಇಂಟಿಗ್ರೇಷನ್ ಮಾಡೋದು ಬಹಳ ಕಷ್ಟ ಆಗುತ್ತೆ. ಇದನ್ನ ಹೆಂಗ್ ಇಂಟಿಗ್ರೇಷನ್ ಮಾಡಬೇಕು? ಇದು ಇಂಟಿಗ್ರೇಷನ್, ಸಪೋಸ್ ಲೆಟ್ ಅಸ್ ಕನ್ಸಿಡರ್ ನಮ್ಗೆ ಯಾವ್ದಾದ್ರು ಒಂದು ಫಂಕ್ಷನ್ ಕೊಟ್ಟಿದ್ದಾನೆ ಅನ್ಕೊಳ್ಳಿ. ಸಪೋಸ್ ನಮಗೆ ಎಕ್ಸ್ ಕ್ಯೂಬ್ ಡಿವೈಡೆಡ್ ಬೈ 3 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವಯರ್ ಪ್ಲಸ್ 1 ಅಂತ ಕೊಟ್ಟಿದ್ವಿ. ಇದನ್ನ ಇಂಟಿಗ್ರೇಷನ್ ಮಾಡಕ್ ಬರಲ್ಲ ನಾವು. ಇಂಟಿಗ್ರೇಷನ್ ಮಾಡಕ್ ಬರಲ್ಲ ನಾವು, ಅದಕ್ಕೋಸ್ಕರ ಇದನ್ನ ಪ್ರಾಪರ್ ಆಗಿ, ಬಿಕಾಸ್ ಇದು ಇಸ್ ರ್ಯಾಷನಲ್ ಇಂಪ್ರಾಪರ್ ರ್ಯಾಷನಲ್ ಫಂಕ್ಷನ್. ಇದನ್ನ ಪ್ರಾಪರ್ ರ್ಯಾಷನಲ್ ಫಂಕ್ಷನ್ಸ್ ಅಲ್ಲಿ ಕನ್ವರ್ಟ್ ಮಾಡಿ ಬರಿಬೇಕು. ಇದು ಪ್ರಾಪರ್ ರ್ಯಾಷನಲ್ ಫಂಕ್ಷನ್ಸ್ ಅಲ್ಲಿ ಕನ್ವರ್ಟ್ ಮಾಡ್ಬೇಕಂದ್ರೆ ಹೆಂಗ್ ಮಾಡ್ಬೇಕಂದ್ರೆ, ಸೊ ಜಸ್ಟ್ ಐ ವಿಲ್ ರೈಟ್ ಇಟ್. ಇದನ್ನ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಇಂದ ಎಕ್ಸ್ ಕ್ಯೂ ಪ್ಲಸ್ 3 ನ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಇಂದ ಮಾಡ್ತೀನಿ ನೋಡಿ. ಓಕೆ, ಎಕ್ಸ್ ಸ್ಕ್ವಯರ್ ಪ್ಲಸ್ 1 ಇದರಿಂದ ಎದಕ್ಕೆ ಡಿವೈಡ್ ಮಾಡ್ತೀನಿ ಅಂದ್ರೆ ಎಕ್ಸ್ ಕ್ಯೂಬ್ ಪ್ಲಸ್ 3. ಓಕೆ, ಎಕ್ಸ್ ಸ್ಕ್ವಯರ್ ಹೌ ಮಚ್ ಎಕ್ಸ್ ಕ್ಯೂಬ್ ಬರುತ್ತೆ ಹೇಳಿ? ಎಕ್ಸ್ ಸ್ಕ್ವಯರ್ ಎಕ್ಸ್ ನಮ್ಗೆ ಎಕ್ಸ್ ಕ್ಯೂಬ್ ಬರುತ್ತೆ. ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಮಾಡಿದ್ರೆ ಎಕ್ಸ್ ಕ್ಯೂಬ್ ಬರುತ್ತೆ. ನಾವು 1 ಇಂಟು ಎಕ್ಸ್ ಮಾಡಿದ್ರೆ ಎಕ್ಸ್ ಬರುತ್ತೆ, ಎಕ್ಸ್ ಬರ್ಕೊಳ್ಳಿ. ಓಕೆ, ನಾವು ಇಲ್ಲಿ ನೋಡಿ ಇದು ಏನಾಗುತ್ತೆ? ಇದನ್ನೇನಾಗುತ್ತೆ? ಮೈನಸ್ ಆಗುತ್ತೆ, ಇದು ಮೈನಸ್ ಆಗುತ್ತೆ. ಪ್ಲಸ್ ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಕ್ಯೂಬ್ ಕ್ಯಾನ್ಸಲ್ ಆಗುತ್ತೆ. ಇಲ್ಲೇನೈತೆ? ಮೈನಸ್ ಎಕ್ಸ್ ಪ್ಲಸ್ 3. ಓಕೆ, ಮೈನಸ್ ಎಕ್ಸ್ ಪ್ಲಸ್ 3. ನಾನು ಇದನ್ನೇ ಈ ಫಾರ್ಮೆಟ್ ಅಲ್ಲಿ ಹೆಂಗ್ ಬರಿಬಹುದು ಅಂದ್ರೆ, ಸೊ ನಮ್ಗೆ ಇಲ್ಲಿ ನೋಡಿ ಕೋಶೆಂಟ್ ಏನಿದೆ? ಎಕ್ಸ್ ಅಂತ, ಇಲ್ಲಿ ಎಕ್ಸ್ ಬರೀರಿ. ಕೋಶೆಂಟ್ ಪ್ಲಸ್ ಇಲ್ಲಿ ರಿಮೈಂಡರ್ ಎಷ್ಟು ಬಂದ್ರೆ ಮೈನಸ್ ಎಕ್ಸ್ ಪ್ಲಸ್ 3 ಡಿವೈಡೆಡ್ ಬೈ ಸೊ ನಮ್ಗೆ ಎಕ್ಸ್ ಸ್ಕ್ವಯರ್ ಪ್ಲಸ್ 1. ಓಕೆ, ಈ ತರ ನೋಡಿ ನಾರ್ಮಲ್ ಆಗಿ ಈ ತರ ಇಂಟಿಗ್ರೇಷನ್ ಮಾಡ್ಬೇಕಂದ್ರೆ ಡೈರೆಕ್ಟ್ ಆಗಿ ಇಂಟಿಗ್ರೇಷನ್ ಬರಲ್ಲ, ಬಟ್ ಇದನ್ನ ಇಂಟಿಗ್ರೇಷನ್ ಮಾಡಬಹುದು. ಓಕೆ, ಇದನ್ನ ಇಂಟಿಗ್ರೇಷನ್ ಮಾಡಿ ಸಾಲ್ವ್ ಮಾಡಬಹುದು. ಸೊ ಅದಕ್ಕೋಸ್ಕರ ನಾನು ಏನ್ ಮಾಡ್ತಿದ್ದೀನಿ, ಇಂಪ್ರಾಪರ್ ರ್ಯಾಷನಲ್ ಫಂಕ್ಷನ್ ಇದ್ದಿದ್ದು ಏನ್ ಮಾಡೋಣ, ಪ್ರಾಪರ್ ರ್ಯಾಷನಲ್ ಫಂಕ್ಷನ್ಸ್ ಅಲ್ಲಿ ಕನ್ವರ್ಟ್ ಮಾಡಿ ನೆಕ್ಸ್ಟ್ ಸಾಲ್ವ್ ಮಾಡ್ಬೇಕು. ಓಕೆ, ನಾವು ಪಾರ್ಷಿಯಲ್ ಫ್ರಾಕ್ಷನ್ಸ್. ಓಕೆ, ಸೊ ಈಗ ನೋಡಿ ಪಾರ್ಷಿಯಲ್ ಫ್ರಾಕ್ಷನ್ಸ್ ಏನಂತ ಅರ್ಥ ಮಾಡ್ಬೇಕು. ಪಾರ್ಷಿಯಲ್ ಫ್ರಾಕ್ಷನ್ಸ್ ಅಂದ್ರೆ ನಾರ್ಮಲ್ ಆಗಿ ನೋಡಿ ಫ್ರಾಕ್ಷನ್ಸ್. ಓಕೆ, ನಮ್ ರ್ಯಾಷನಲ್ ಫಂಕ್ಷನ್ಸ್ ಈ ಫಾರ್ಮೆಟ್ ಇದೆ ಅಂತ ಅನ್ಕೊಳ್ಳಿ, ಈ ಫಾರ್ಮೆಟ್ ಇದೆ. ಓಕೆ, ಈ ಫಾರ್ಮೆಟ್ ಇದ್ದು ನಾವು ಅದನ್ನು ಪಾರ್ಷಿಯಲ್ ಆಗಿ ಡಿವೈಡ್ ಮಾಡ್ಕೋಬೇಕು ಈ ತರ. ಓಕೆ, ಪಿ ಎಕ್ಸ್ ಪ್ಲಸ್ ಕ್ಯೂ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಎ. ಓಕೆ, ಇಂಟು ಎಕ್ಸ್ ಮೈನಸ್ ಬಿ, ಯಾಕೆಂದ್ರೆ ಇಟ್ ಆಸ್ ಎ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಎ ಪ್ಲಸ್ ಬಿ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಬಿ. ಈ ತರ ಬರ್ಕೋಬಹುದು. ಈ ತರ ಇದ್ದಿದ್ ನಾವು ಈ ತರ ಇದ್ದಿದ್ನ ಈ ತರ ಇದ್ದಿದ್ದು ಈ ತರ ಬರ್ಕೋಬಹುದು. ಅದೇ ಈ ತರ ಇದ್ದಿದ್ದು ಈ ತರ ಬರ್ಕೋಬಹುದು. ಈ ತರ ಇದ್ದಿದ್ದು ಈ ತರ ಬರ್ಕೋಬಹುದು. ಈ ತರ ಇದ್ದಿದ್ದು ಈ ತರ ಬರ್ಕೋಬಹುದು. ಓಕೆ, ಇಲ್ಲಿ ಎ ಬಿ ಸಿ ಅನ್ನೋದು ಕಾನ್ಸ್ಟೆಂಟ್ ನೋಡಿ. ಓಕೆ, ಈ ತರ ಈ ಫಾರ್ಮೆಟ್ ಅಲ್ಲಿ ಇದ್ದಿದ್ದನ್ನ ಈ ತರ ಬರ್ಕೋಬಹುದು ನಾವು. ಓಕೆ, ಬೇಕಾದ್ರೆ ಇಲ್ಲಿ ನೋಡಿ ಫಸ್ಟ್ ಕ್ವಶನ್ ಏನಿದೆ ನಮ್ಗೆ? ಫಸ್ಟ್ ಕ್ವಶನ್ ಎಕ್ಸಾಂಪಲ್ ಕ್ವಶನ್ ಸಾಲ್ವ್ ಮಾಡೋಣ ನೋಡಿ. ಈಗ ಇಷ್ಟ ಕಾನ್ಸೆಪ್ಟ್ ಇದ್ರಾಗ ಇದ್ರ ಬೇಸಿಸ್ ಮೇಲೆ ಕ್ವಶನ್ಸ್, ರ್ಯಾಷನಲ್ ಫಂಕ್ಷನ್ಸ್ ಈ ತರ ಕೊಟ್ಟಿರ್ತಾರೆ, ಅದನ್ನ ನಾವು ಪಾರ್ಷಿಯಲ್ ಫ್ರಾಕ್ಷನ್ಸ್ ಅಲ್ಲಿ ಕನ್ವರ್ಟ್ ಮಾಡಕ್. ವೈ? ಬಿಕಾಸ್ ಇದು ಡೈರೆಕ್ಟ್ ಆಗಿ ಇಂಟಿಗ್ರೇಷನ್ ಮಾಡಕ್ ಬರಲ್ಲ ನಮ್ಗೆ. ಓಕೆ, ಇದನ್ನ ಡೈರೆಕ್ಟ್ ಆಗಿ ಇಂಟಿಗ್ರೇಷನ್ ಬರಲ್ಲ. ಅದಕ್ಕೋಸ್ಕರ ಈ ತರ ಕೊಟ್ಟಿದ್ನ ಆ ತರ ಕನ್ವರ್ಟ್ ಮಾಡಕ್ ನೋಡಿ. ನಾವು ಇಲ್ಲಿ ಏನ್ ಕೊಟ್ಟಿದ್ದಾರೆ? ಇಂಟಿಗ್ರೇಷನ್ ಆಫ್ ಏನ್ ಕೊಟ್ಟಿದ್ದಾರೆ? ಇದು 1 ಡಿವೈಡೆಡ್ ಬೈ, ಒಂದ್ ಸೆಕೆಂಡ್, okay, now here it is 1 divided by x plus 1 into x plus 2 that is equal. ಇದು ಬೇಕಾದ್ರೆ ಇದು ನೋಡಿ, ಇದು ಇಲ್ಲಿ ಯಾವ ಫಾರ್ಮೆಟ್ ಇದೆ ಇಲ್ಲಿ? ಓಕೆ, ಇದು ಫಸ್ಟ್ ಪ್ರಾಪರ್ಟಿ ಫಾರ್ಮೆಟ್ ಇಲ್ಲ. ಪಿ ಎಕ್ಸ್ ಪ್ಲಸ್ ಕ್ಯೂ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಎ ಇಂಟು ಎಕ್ಸ್ ಮೈನಸ್ ಬಿ, ಎಕ್ಸ್ ಮೈನಸ್ ಎ ಇಂಟು ಎಕ್ಸ್ ಮೈನಸ್ ಬಿ ಆ ಫಾರ್ಮೆಟ್. ದೆನ್ ದಟ್ ದಿಸ್ ಐ ಕ್ಯಾನ್ ರೈಟ್ ಇಟ್ ಆಸ್ ಈ ಫಾರ್ಮೆಟ್ ಬರಿಬಹುದು. ಇದನ್ನ ಹೆಂಗ್ ಬರಿಬಹುದು? ದಟ್ ಈಸ್ ಎ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಎ ಪ್ಲಸ್ ಇಲ್ಲಿಂದ ಎಕ್ಸ್ ಪ್ಲಸ್ 1 ಇದೆ, ಎಕ್ಸ್ ಪ್ಲಸ್ 1 ಬರೀರಿ, ಪ್ಲಸ್ ಬಿ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಬಿ ಪ್ಲಸ್ ಇಲ್ಲಿಂದ ಎಕ್ಸ್ ಪ್ಲಸ್ 2 ಇದೆ, ಎಕ್ಸ್ ಪ್ಲಸ್ 2 ಬರೀ. ಈ ತರ ಬರಿಬಹುದು ನೋಡಿ. ಈಗ ಇಂಟಿಗ್ರೇಷನ್ ಮಾಡೋದು ಡೈರೆಕ್ಟ್ ಇದನ್ನ ಇಂಟಿಗ್ರೇಷನ್ ಮಾಡಕ್ ಬರಲ್ಲ ನಮ್ಗೆ. ಓಕೆ, ಈ ತರ ಕನ್ವರ್ಟ್ ಮಾಡಿ ಈಗ ಎ ಮತ್ತೆ ಬಿ ಕಂಡುಹಿಡಿಬೇಕು. ಆ ಎ ಮತ್ತೆ ಬಿ ಮೇಲೆ ಕಂಡುಹಿಡಿದ ಮೇಲೆ ಇದ್ರಾಗ ಸಬ್ಸ್ಟಿಟ್ಯೂಟ್ ಮಾಡೋಕೆ, ಮತ್ತೆ ಸಬ್ಸ್ಟಿಟ್ಯೂಟ್ ಮಾಡಿ ಆಮೇಲೆ ಇಂಟಿಗ್ರೇಷನ್ ಮಾಡೋದು. ಓಕೆ, ಇಲ್ಲಿ ಜಸ್ಟ್ ಇದನ್ನ ಹೆಂಗ್ ಬರ್ದೀನಿ ಈ ತರ ಬರಿಬಹುದು. ನೆಕ್ಸ್ಟ್ ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡ್ತೀನಿ ನೋಡಿ. ಸೊ ನಾವು ಈ ಆರ್ಡರ್ದ LCM ತಗೊಳ್ಳೋಣ. ಓಕೆ, ಈ ಆರ್ಡರ್ದ LCM ತಗೊಳ್ಳಿ, ಏನಾಗುತ್ತೆ ನಮಗೆ? ದಟ್ ಈಸ್ ಎಕ್ಸ್ ಪ್ಲಸ್ 1 ಅಂಡ್ ಎಕ್ಸ್ ಪ್ಲಸ್ 2 LCM ತಗೊಂಡ್ರೆ ಎಕ್ಸ್ ಪ್ಲಸ್ 1 ಇಂಟು ಎಕ್ಸ್ ಪ್ಲಸ್ 2 ಆಗುತ್ತೆ,
ನಾವು ಎಕ್ಸ್ ಪ್ಲಸ್ ಒನ್ ಹೌ ಮಚ್ ಎ ಎಲ್ ಸಿ ಎಂ ಬರುತ್ತೆ ನಮಗೆ ಎಕ್ಸ್ ಪ್ಲಸ್ ಟೂ ಜೈ ಎಲ್ ಸಿ ಎಂ ಬರುತ್ತೆ. ನಾವು ಎಕ್ಸ್ ಪ್ಲಸ್ ಟೂ ಹೌ ಮಚ್ ಎ ಎಲ್ ಸಿ ಎಂ ಬರುತ್ತೆ ಎಕ್ಸ್ ಪ್ಲಸ್ ಒನ್ ಜೈ ಎಲ್ ಸಿ ಎಂ ಬರುತ್ತೆ ನೋಡಿ. ಓಕೆ, 1 ಡಿವೈಡೆಡ್ ಬೈ ಇದು ಹೆಂಗಿದೆ ಹೆಂಗೆ ಬರ್ಕೊಳ್ಳಿ 1 ಡಿವೈಡ್ ಬೈ ಎಕ್ಸ್ ಪ್ಲಸ್ ಒನ್ ಇಂಟು ಎಕ್ಸ್ ಪ್ಲಸ್ ಟು ಯು ರೈಟ್ ಆಸ್ ಇಟ್ ಈಸ್. ಓಕೆ, ನಾವು ಇದು ಎಕ್ಸ್ ಪ್ಲಸ್ ಒನ್ ಕ್ಯಾನ್ಸಲ್ ಮಾಡಿ ಎಕ್ಸ್ ಪ್ಲಸ್ ಟು ಕ್ಯಾನ್ಸಲ್ ಮಾಡಿ ಇದರಿಂದ ಮಲ್ಟಿಪ್ಲೈ ಮಾಡಕ್ಕೆ ಬರ್ಕೊಳ್ತೀನಿ ಎ ಟೈಮ್ಸ್ ಆಫ್ ಎಕ್ಸ್ ಪ್ಲಸ್ ಟು ಓಕೆ ಪ್ಲಸ್ ಬಿ ಟೈಮ್ಸ್ ಆಫ್ ಎಕ್ಸ್ ಪ್ಲಸ್ ಒನ್. ಸೊ ಇದು ನೋಡಿ, ಇದು ಪಕ್ಕಾ ಕ್ವಶನ್ 3 ಮಾರ್ಕ್ಸ್ ಕ್ವಶನ್. ಓಕೆ, ನಿಮಗೆ ಬೋರ್ಡ್ ಎಕ್ಸಾಮ್ಗೆ ಫೈನಲ್ ಎಕ್ಸಾಮ್ ಇದು ಎಕ್ಸಾಂಪಲ್ 11 ಮತ್ತೆ ಎಕ್ಸೈಸ್ ಅಲ್ಲಿ ಫಸ್ಟ್ ಕ್ವಶನ್ ಇದಿಲ್ಲ, ಅದು ಪಕ್ಕಾ ಕ್ವಶನ್. ಆಲ್ಮೋಸ್ಟ್ ಇವೇ ಕ್ವಶನ್ ಕೇಳಿದರೆ ಬಹಳ ಸಲ, ಅದಕ್ಕೋಸ್ಕರ ಇದನ್ನ ನೀಟಾಗಿ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡೋಣ. ಓಕೆ, ನಾವು 1 ದಟ್ ಈಸ್ ಈಕ್ವಲ್ ಅಂದ್ರೆ 1 ದಟ್ ಈಸ್ ಈಕ್ವಲ್ ಏನು ಎ ಟೈಮ್ಸ್ ಆಫ್ ಎಕ್ಸ್ ಪ್ಲಸ್ ಟು ಪ್ಲಸ್ ಬಿ ಟೈಮ್ಸ್ ಆಫ್ ಎಕ್ಸ್ ಪ್ಲಸ್ ಒನ್. ಓಕೆ, ನಾವು ಜಸ್ಟ್ ಸಿ ನಾವು ಐ ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಎ ಅಂಡ್ ಬಿ. ಈಗ ಎ ಅಂಡ್ ಬಿ ವ್ಯಾಲ್ಯೂ ಕಂಡುಹಿಡಬೇಕಂದ್ರೆ ಈಗ ಬಿ ಎ ವ್ಯಾಲ್ಯೂ ಕಂಡುಹಿಡಬೇಕಂತ ಅನ್ಕೊಳ್ಳಿ, ಇದನ್ನ 0 ಮಾಡ್ಕೋಬೇಕು. ಹೌದಾ? ಓಕೆ, ಎರಡು ರಾಜ ಇದ್ದಾರೆ ಅಂದ್ರೆ ಓಕೆ ಎರಡು ಯುವರಾಜರ ಅಂದ್ರೆ ಎರಡರ ರಾಜ ಆಗ್ಬೇಕಂದ್ರೆ ಓಕೆ ಎರಡರ ರಾಜ ಆಗ್ಬೇಕಂದ್ರೆ ಒಂದ್ ರಾಜನ ಕೊಲ್ಬೇಕು, ಇಬ್ರು ರಾಜ ಆಗಕ್ಕಾಗಲ್ಲ. ಅದೇ ತರ ಇಲ್ಲಿ ಏನ ಕಂಡುಹಿಡಿಬೇಕಂದ್ರೆ ಈ ಬಿ ನ 0 ಮಾಡ್ಕೊಂಡು ಈ ಬಿ ವ್ಯಾಲ್ಯೂ ಈ ಕಂಪ್ಲೀಟ್ ವ್ಯಾಲ್ಯೂ ಇದು 0 ಯಾವಾಗ ಆಗುತ್ತೆ? ಓಕೆ, ಅಂದ್ರೆ ಇದೆ ಈ ಪೋರ್ಷನ್ 0 ಆಗಿದ್ರೆ ಎ ವ್ಯಾಲ್ಯೂ ಕಂಡುಹಿಡಿಬಹುದು. ಹೌದಾ? ಇದು ವ್ಯಾಲ್ಯೂ 0 ಯಾವಾಗ ಆಗುತ್ತೆ ಅಂದ್ರೆ ಎಕ್ಸ್ ವ್ಯಾಲ್ಯೂ -1 ಇದ್ದಾಗ, ಎಕ್ಸ್ ವ್ಯಾಲ್ಯೂ -1 ಇದ್ದಾಗ ಇದು 0 ಆಗುತ್ತೆ. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನೋಡಿ, ಎಕ್ಸ್ ದಟ್ ಈಸ್ ಈಕ್ವಲ್ ಟು -1. ಓಕೆ, ಇದನ್ನ ಸಾಲ್ವ್ ಮಾಡ್ಕೊಂಡು ಹೋಗ್ತೀನಿ. 1 ದಟ್ ಈಸ್ ಈಕ್ವಲ್ ಟು ಎಲ್ಲೆಲ್ಲಿ ಎಕ್ಸ್ ಇದೆ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ -1 ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಸಾಲ್ವ್ ಮಾಡಿ. 1 ದಟ್ ಈಸ್ ಈಕ್ವಲ್ ಟು ಎ ಟೈಮ್ಸ್ ಆಫ್ -1 ಪ್ಲಸ್ 2 ಪ್ಲಸ್ ಇದೇನಾಗುತ್ತೆ 0 ಆಗ್ಬಿಡುತ್ತೆ. ಹೌದಾ? ಓಕೆ, -1 ಪ್ಲಸ್ 1 ಮಾಡಿದ್ರೆ ಏನಾಗುತ್ತೆ 0 ಆಗ್ಬಿಡುತ್ತೆ. 0 ಬರ್ಕೊಂಡು ನಾವು 1 ದಟ್ ಈಸ್ ಈಕ್ವಲ್ ಟು ಸೊ ಎ ಟೈಮ್ಸ್ ಆಫ್ 2 - 1 ಅಂದ್ರೆ ಏನಾಗುತ್ತೆ 1 ಆಗುತ್ತೆ. ದಟ್ ಈಸ್ 1 ಇಂಟು ಎ ಮಾಡಿದ್ರೆ ಎ ಬರುತ್ತೆ. ಎ ದಟ್ ಈಸ್ ಈಕ್ವಲ್ ಟು ಎಷ್ಟು ಬಂತು 1 ಬಂತು. ಎ ದಟ್ ಈಸ್ ಈಕ್ವಲ್ ಟು 1 ಬಂತು. ಇಷ್ಟ ಆಯ್ತಾ? ಇಷ್ಟ ಆದ್ಮೇಲೆ ನೆಕ್ಸ್ಟ್ ಏನ್ ಮಾಡೋಣ, ಈ ಬಿ ವ್ಯಾಲ್ಯೂ ಕಂಡುಹಿಡೋದು. ಈ ಬಿ ವ್ಯಾಲ್ಯೂ ಕಂಡುಹಿಡೋಕೆ ಇದನ್ನ 0 ಮಾಡ್ಕೋಬೇಕು. ಅದು ಇದು ಯಾವಾಗ 0 ಆಗುತ್ತೆ? ಎಕ್ಸ್ ವ್ಯಾಲ್ಯೂ -2 ತಗೊಂಡಾಗೋದ ಎಕ್ಸ್ ವ್ಯಾಲ್ಯೂ ವಿ ವಿಲ್ ಟೇಕ್ ಇಟ್ ಆಸ್ -2, ಎಕ್ಸ್ ವ್ಯಾಲ್ಯೂ ವಿ ವಿಲ್ ಟೇಕ್ ಇಟ್ ಆಸ್ -2. ಓಕೆ, ಅವಾಗ ಎಲ್ಲೆಲ್ಲಿ ಎಕ್ಸ್ ಇದೆ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡೋಣ, -2 ಸಬ್ಸ್ಟಿಟ್ಯೂಟ್ ಮಾಡಿ 1 ದಟ್ ಈಸ್ ಈಕ್ವಲ್ ಟು ಎ ಟೈಮ್ಸ್ ಆಫ್ ಅಂದ್ರೆ ಇದು ನೋಡಿ ಇಲ್ಲಿ -2 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ 0 ಆಗ್ಬಿಡುತ್ತೆ ಕಂಪ್ಲೀಟ್ ಆಗಿ, ಅದಕ್ಕೆ 0 ಬರ್ಕೊಂಡ್ಬಿಡ್ತೀನಿ ನೋಡಿ. ಓಕೆ, ಪ್ಲಸ್ ಬಿ ಟೈಮ್ಸ್ ಆಫ್ -2 ಪ್ಲಸ್ 1. ಓಕೆ, ನಾವು 1 ದಟ್ ಈಸ್ ಈಕ್ವಲ್ ಟು ಸೊ -2 ಪ್ಲಸ್ ಅಂದ್ರೆ ಬಿ ಟೈಮ್ಸ್ ಆಫ್ -2 ಪ್ಲಸ್ ಅಂದ್ರೆ -1 ಆಗುತ್ತೆ. ಸೊ ಬಿ ಇಂಟು -1 ಅಂದ್ರೆ ಮೈನಸ್ ಬಿ ಆಗುತ್ತೆ. ದಟ್ ಈಸ್ ಬಿ ದಟ್ ಈಸ್ ಈಕ್ವಲ್ ಟು -1. ಓಕೆ, ಎ ವ್ಯಾಲ್ಯೂ ಬಂತು, ಬಿ ವ್ಯಾಲ್ಯೂ ಬಂತು. ಓಕೆ, ನೋಡಿ ಈ ಎ ವ್ಯಾಲ್ಯೂ ಮತ್ತೆ ಬಿ ವ್ಯಾಲ್ಯೂ ಇನ್ನೊಂದು ರೀತಿ ಡೈರೆಕ್ಟ್ ಫಾರ್ಮ್ ಡೈರೆಕ್ಟ್ನು ಕಂಡುಹಿಡಿಬಹುದು. ಡೈರೆಕ್ಟ್ ಆಗಿ ಹೆಂಗ್ ಕಂಡುಹಿಡಬೇಕು ಅಂದ್ರೆ ನೋಡಿ ಇಲ್ಲಿ ಎ ವ್ಯಾಲ್ಯೂ ಕಂಡುಹಿಡಬೇಕು. ಈಗ ಎ ವ್ಯಾಲ್ಯೂ ಕಂಡುಹಿಡಬೇಕಂದ್ರೆ ಎಕ್ಸ್ ವ್ಯಾಲ್ಯೂ ಏನ್ ಹಾಕಿದ್ರೆ ನಮಗೆ 0 ಬರುತ್ತೆ. ಎಕ್ಸ್ ವ್ಯಾಲ್ಯೂ -1 ಹಾಕಿದ್ರೆ 0 ಬರ್ತೌದಾ? ಇಲ್ಲಿ -1 ಹಾಕಿದ್ರೆ 0 ಬರುತ್ತೆ. ಅದೇ ತರ ಇಲ್ಲಿ ಬರಬೇಕು. ಇಲ್ದ್ರೆ ಈ ಪೋರ್ಷನ್ ಬಿಟ್ಬಿಡಿ, ಬಿಕಾಸ್ ಇಲ್ಲಿ ಎಕ್ಸ್ ಪ್ಲಸ್ 1 ಇದು ಬಿಟ್ಬಿಡಿ. ಈ ವರ್ಡ್ರಲ್ಲಿ ನಾವು ಎಕ್ಸ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಏನ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 0 ಬಂದಿತ್ತು -1. ಇದರಲ್ಲಿ -1 ಸಬ್ಸ್ಟಿಟ್ಯೂಟ್ ಮಾಡಿ ಅವಾಗ ಏನಾಗುತ್ತೆ 1 ಡಿವೈಡೆಡ್ ಬೈ ಸೊ -1 ಪ್ಲಸ್ 2. ಓಕೆ, ದಟ್ ಈಸ್ ಈಕ್ವಲ್ ಟು ಸೊ 1 ಡಿವೈಡ್ ಬೈ 1 ಆಗುತ್ತೆ. ದಟ್ ಈಸ್ ಎ ವ್ಯಾಲ್ಯೂ ಎಷ್ಟು ಬಂತು 1 ಬಂತಾ ಇದು ಅಂದ್ರೆ ಎ ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು 1 ಬರುತ್ತೆ ಅಂತ ಅರ್ಥ. ಓಕೆ, ಎ ವ್ಯಾಲ್ಯೂ 1 ಬರುತ್ತೆ ಅಂತ. ಅದೇ ತರ ಈಗ ಬಿ ವ್ಯಾಲ್ಯೂ ಕಂಡುಹಿಡಬೇಕು. ಬಿ ವ್ಯಾಲ್ಯೂ ಕಂಡುಹಿಡಬೇಕಂದ್ರೆ ಇದು ಬಿ ವ್ಯಾಲ್ಯೂ ಕಂಡುಹಿಡಬೇಕಂದ್ರೆ ಇದು ಎಕ್ಸ್ ವ್ಯಾಲ್ಯೂ ಏನ್ ತಗೊಂಡ್ರೆ ಇದು 0 ಬರುತ್ತೆ. ಎಕ್ಸ್ ವ್ಯಾಲ್ಯೂ -2 ತಗೊಂಡ್ರೆ 0 ಬರ್ತದೆ, ಎಕ್ಸ್ ವ್ಯಾಲ್ಯೂ -2 ತಗೊಂಡ್ರೆ 0 ಬರುತ್ತೆ. ಓಕೆ, ಬಟ್ -2 ಇದ್ರ ಸಬ್ಸ್ಟಿಟ್ಯೂಟ್ ಮಾಡಬೇಡಿ, ಇದು ಅಷ್ಟೇ ತಗೊಳ್ಳಿ, ಬಟ್ ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಇದ್ರಾಗ ಈ ವರ್ಡ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಅವಾಗ ಏನಾಗುತ್ತೆ 1 ಡಿವೈಡೆಡ್ ಬೈ -2 ಪ್ಲಸ್ 1 ಅಂದ್ರೆ ಏನ್ ಬರುತ್ತೆ 1 ಡಿವೈಡ್ ಬೈ -1. ಅವಾಗ ಏನ್ ಬಂತು -1 ಬಂತು. ಅಂದ್ರೆ ಬಿ ವ್ಯಾಲ್ಯೂ ಎಷ್ಟು ಬರುತ್ತೆ ಬಿ ವ್ಯಾಲ್ಯೂ -1 ಬರುತ್ತೆ. ಇದು ಡೈರೆಕ್ಟ್ ಮೆಥಡ್ ನೋಡಿ. ಬಟ್ ನಿಮಗೆ ಥಿಯರಿಟಿಕಲಿ ಮಾಡುವಾಗ ಇದೆಲ್ಲ ಮಾಡಬೇಕು. ಓಕೆ, ಸೊ ಇಲ್ಲಾಂದ್ರೆ ಮಾರ್ಕ್ಸ್ ಕೊಡಲ್ಲ ನಿಮಗೆ. ಓಕೆ, ಇಷ್ಟಿದೆ ನೋಡಿ ಸರ್, ನಿಮ್ಗೆ ಎ ವ್ಯಾಲ್ಯೂ ಬಂತು, ಬಿ ವ್ಯಾಲ್ಯೂ ಬಂತು, ಎ ವ್ಯಾಲ್ಯೂ ಬಿ ವ್ಯಾಲ್ಯೂ ಬಂತು. ಅದು ಅದರಲ್ಲಿ ಈಕ್ವೇಶನ್ ಅವನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡು. ಓಕೆ, ಎ ಅಂಡ್ ಬಿ ಸಬ್ಸ್ಟಿಟ್ಯೂಟ್ ಇನ್ ಈಕ್ವೇಶನ್ 1 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡು. ಅಂದ್ರೆ ನಾವೇನ್ ಬರೀ ಬಂದ್ರೆ 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1. ಓಕೆ, ಎಕ್ಸ್ ಪ್ಲಸ್ 1 ಇಂಟು ಎಕ್ಸ್ ಪ್ಲಸ್ 2 ದಟ್ ಈಸ್ ಈಕ್ವಲ್ ಟು ವಿ ಕ್ಯಾನ್ ರೈಟ್ ಆಸ್ ಎ ಪ್ಲಸ್ ಅಲ್ಲಿ ಏನಿದೆ ನಮಗೆ ಎ ಪ್ಲಸ್ ಅಲ್ಲಿ 1 ಇದೆ, 1 ಬರ್ಕೊಳ್ಳಿ. 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1. ಓಕೆ, ಎಕ್ಸ್ ಪ್ಲಸ್ 1 ಪ್ಲಸ್ ಬಿ ಪ್ಲಸ್ ಅಲ್ಲಿ ಏನಿದೆ -1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 2. ಹೌದಾ? ಇಷ್ಟ ಆಯ್ತಾ? ನಾವು ಸೊ ಇಂಟಿಗ್ರೇಷನ್ ಆಫ್ ಏನ್ ಕೊಟ್ಟಿದ್ರು ಅವರು? ಸೊ ಜಸ್ಟ್ ಇಂಟಿಗ್ರೇಷನ್ ಆಫ್ ಇಲ್ಲಿ ಮಾಡ್ತೀನಿ ನೋಡಿ, ಇಲ್ಲೇ ಮಾಡ್ತೀನಿ. ಓಕೆ, ಇಂಟಿಗ್ರೇಷನ್ ಆಫ್ ಇದು ಕೊಟ್ಟಿದ್ರ, ಇದು ಪ್ಲಸ್ 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1 ಎಕ್ಸ್ ಪ್ಲಸ್ 2 ಅಂದ್ರೆ ಏನು? ಇದು ಬರ್ಕೋಬಹುದು. ಹೌದಾ? ಓಕೆ, ಸೊ ಇದು ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1 ಇಂಟು ಎಕ್ಸ್ ಪ್ಲಸ್ 2. ಓಕೆ, ಸೊ ಡಿ ಎಕ್ಸ್ ಇದ್ರದ್ದು ಯಾವ ತರ ಬರೋ ಈ ತರ ಬರೀಬಹುದು ನಾವು. ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ
ಎಕ್ಸ್ ಪ್ಲಸ್ ಒನ್ ಡಿವೈಡ್ ಬೈ ಎಕ್ಸ್ ಪ್ಲಸ್ ಒನ್. ಓಕೆ, ಇದೇನಾಗುತ್ತೆ ಪ್ಲಸ್ ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 2. ಇಷ್ಟ ಆಯ್ತಾ? ಇದ್ರ ಇಂಟಿಗ್ರೇಷನ್ ಕಂಡಿಡಿ. ಈಗ ನೋಡಿ, ಇದು ಇಂಟಿಗ್ರೇಷನ್ ಸಪ್ರೇಟ್ ಆಗಿ ಕಂಡಿಡೋಣ. ಏನಾಗುತ್ತೆ ನಮಗೆ ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1 ಆಗುತ್ತೆ. ಓಕೆ, ಇದ್ರ ಇಂಟಿಗ್ರೇಷನ್ ಸಪ್ರೇಟ್ ಆಗಿ ಈ ಪ್ಲಸ್ ಇಂಟು ಮೈನಸ್ ಮಾಡಿದ್ರೆ ಮೈನಸ್ ಆಗುತ್ತೆ. ಇಂಟಿಗ್ರೇಷನ್ ಆಫ್ ಇದು ಇಂಟಿಗ್ರೇಷನ್ ಇದಕ್ಕೆ ಅಪ್ಲೈ ಮಾಡೋಣ. 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 2 ನ ಇಂಟಿಗ್ರೇಟ್ ಮಾಡಿ. ಓಕೆ, ಇದು ನೋಡಿ ಸಪ್ರೇಟ್ ಆಗಿ ಇಂಟಿಗ್ರೇಟ್ ಮಾಡೋಣ. 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1 ನ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ ನಮಗೆ ಗೊತ್ತಿದೆ, ದಟ್ ಈಸ್ ಏನ್ ಬರುತ್ತೆ ಲಾಗ್ ಆಫ್ ಎಕ್ಸ್ ಪ್ಲಸ್ 1 ಆಗುತ್ತೆ. ಲಾಗ್ ಆಫ್ ಎಕ್ಸ್ ಪ್ಲಸ್ 1 ಬರುತ್ತೆ ಮೈನಸ್ ಯು ರೈಟ್ ಆಸ್ ಇಟ್ ಈಸ್. ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 2 ಏನಾಗುತ್ತೆ, ದಟ್ ಈಸ್ ಲಾಗ್ ಆಫ್ ಎಕ್ಸ್ ಪ್ಲಸ್ 2 ಆಗುತ್ತೆ. ಲಾಗ್ ಆಫ್ ಎಕ್ಸ್ ಪ್ಲಸ್ 2 ಪ್ಲಸ್ ಸಿ. ಹೌದಾ? ಸೊ ಇದ್ರದ್ದು ಇಂಟಿಗ್ರೇಷನ್ ನಮಗೆ ಇಲ್ಲಿ ನೋಡಿ, ನಮಗೆ ಒಂದೊಂದು ಪ್ರಾಪರ್ಟಿ ಗೊತ್ತಿರಬೇಕು. ದಟ್ ಈಸ್ ಲಾಗ್ ಆಫ್ ಎ ಮೈನಸ್ ಲಾಗ್ ಆಫ್ ಬಿ, ದಟ್ ಈಸ್ ಈಕ್ವಲ್ ಟು ಏನ್ ಬರುತ್ತೆ ಲಾಗ್ ಆಫ್ ಎ ಡಿವೈಡೆಡ್ ಬೈ ಬಿ ಬರುತ್ತೆ. ಹೌದಾ? ಲಾಗ್ ಆಫ್ ಎ ಮೈನಸ್ ಲಾಗ್ ಆಫ್ ಬಿ, ದಟ್ ಈಸ್ ಈಕ್ವಲ್ ಟು ಲಾಗ್ ಆಫ್ ಎ ಡಿವೈಡ್ ಬೈ ಬಿ ಬರುತ್ತೆ. ಅದು ಬರ್ಕೊಡ್ತೀನಿ. ದಟ್ ಈಸ್ ಲಾಗ್ ಆಫ್ ಎಕ್ಸ್ ಪ್ಲಸ್ 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 2 ಪ್ಲಸ್ ಸಿ. ಓಕೆ, ಇಷ್ಟೇ ನೋಡಿ. ಇದ್ರದ್ದು ಇಂಟಿಗ್ರೇಷನ್ ಮಾಡಿದ್ರೆ ಇಷ್ಟು ಬರುತ್ತೆ. ಇಷ್ಟು ಬರೆದ್ರೆ ನಿಮ್ಗೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಸೊ ವಿಡಿಯೋನ ಪಾಸ್ ಮಾಡ್ಕೊಂಡು ಸಾಲ್ವ್ ಮಾಡ್ಕೊಂಡು ಬರ್ಕೊಳ್ಳಿ ಅಂತ ಹೇಳ್ತೇನೆ ನೋಡಿ. ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣಂತೆ. ಓಕೆ, ಕ್ವಶನ್ ಇಲ್ಲೇ ಐತಿ, ಬೇಕಾಗಿ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ಇದು ನೋಡಿ ಇಂಪ್ರಾಪರ್ ಫ್ರಾಕ್ಷನ್ಸ್ ಅಲ್ಲಿ ಇಂಪ್ರಾಪರ್ ರ್ಯಾಷನಲ್ ಫಂಕ್ಷನ್ಸ್ ಅಲ್ಲಿ ಇದೆ. ಓಕೆ, ಇಂಪ್ರಾಪರ್ ರ್ಯಾಷನಲ್ ಫಂಕ್ಷನ್ಸ್ ಅಲ್ಲಿ ಇದೆ. ಇನ್ನೊಂದು ರ್ಯಾಷನಲ್ ಫಂಕ್ಷನ್ಸ್ ಅಲ್ಲಿ ಪ್ರಾಪರ್ ರ್ಯಾಷನಲ್ ಫಂಕ್ಷನ್ ಅಲ್ಲಿ ಕನ್ವರ್ಟ್ ಮಾಡಬೇಕು. ವೈ ಬಿಕಾಸ್ ನೋಡಿ ಇಲ್ಲಿ ಡಿಗ್ರಿ ಎಷ್ಟಿದೆ ಇಲ್ಲಿ. ಸೊ ಇದ್ರದ್ದು ನ್ಯೂಮರೇಟರ್ ಡಿಗ್ರಿ ಎಷ್ಟಿದೆ ನಮಗೆ 2 ಇದೆ. ಇದ್ರ ನ್ಯೂಮರೇಟರ್ ಡಿಗ್ರಿನೂ 2 ಇದೆ, ಡಿನಾಮಿನೇಟರ್ ಡಿಗ್ರಿನೂ ಏನಿದೆ 2 ಇದೆ. ನಮಗೆ ನ್ಯೂಮರೇಟರ್ ಡಿಗ್ರಿ ಇದ್ರದ್ದು ಡಿಗ್ರಿ ಏನಿದೆ. ಸೊ ಹಿಯರ್ ಇದ್ರದ್ದು ಡಿಗ್ರಿ 2 ಇದೆ, ಇದ್ರದ್ದು ಡಿಗ್ರಿ ಇದೆ 2 ಇದೆ. ಅದು ಇಂಪ್ರಾಪರ್ ರ್ಯಾಷನಲ್ ಫಂಕ್ಷನ್ ಆಯ್ತು. ಈ ರ್ಯಾಷನಲ್ ಫಂಕ್ಷನ್ಸ್ ಅಲ್ಲಿ ಕನ್ವರ್ಟ್ ಮಾಡ್ಬೇಕಂದ್ರೆ ಸೊ ಫಸ್ಟ್ ಏನ್ ಮಾಡಬೇಕು, ಈ ಎಕ್ಸ್ ಸ್ಕ್ವಯರ್ ಮೈನಸ್ 5x ಪ್ಲಸ್ 6 ಇಂದ ಎಕ್ಸ್ ಸ್ಕ್ವಯರ್ ಪ್ಲಸ್ ಗೆ ಡಿವೈಡ್ ಮಾಡ್ಬೇಕು. ಓಕೆ, ಇಲ್ಲಿ ಡಿವೈಡ್ ಮಾಡ್ತೀನಿ ನೋಡಿ. ಎಕ್ಸ್ ಸ್ಕ್ವಯರ್ ಮೈನಸ್ 5x ಪ್ಲಸ್ 6 ಇಂದ ಇದಕ್ಕೆ ಡಿವೈಡ್ ಮಾಡಬೇಕು. ಎಕ್ಸ್ ಸ್ಕ್ವಯರ್ ಪ್ಲಸ್ 1 ಇಂದ ಡಿವೈಡ್ ಮಾಡಬೇಕು. ಓಕೆ, ಎಕ್ಸ್ ಸ್ಕ್ವಯರ್ ಹೌ ಮಚ್ ಎಕ್ಸ್ ಸ್ಕ್ವಯರ್ ಬರುತ್ತೆ, ಎಕ್ಸ್ ಸ್ಕ್ವಯರ್ 1 ಎಕ್ಸ್ ಸ್ಕ್ವಯರ್ ಬರುತ್ತೆ. ಮೈನಸ್ 5x ಇಂಟು 1 ಮಾಡಿದ್ರೆ ಮೈನಸ್ 5x ಬರುತ್ತೆ, ಮೈನಸ್ 5x ಬರ್ಕೊಳ್ಳಿ. ಓಕೆ, ಅದೇ ತರ 6 ಇಂಟು 1 ಮಾಡಿದ್ರೆ ಪ್ಲಸ್ 6 ಬರುತ್ತೆ, ಪ್ಲಸ್ 6 ಬರ್ಕೊಳ್ಳಿ. ನಾವು ಓಕೆ, ನಾವು ಜಸ್ಟ್ ಇದೇನಾಗುತ್ತೆ ಪ್ಲಸ್ ಇದು ಮೈನಸ್ ಆಗುತ್ತೆ, ಇದು ಮೈನಸ್ ಇದೆ ಪ್ಲಸ್ ಆಗುತ್ತೆ, ಇದು ಪ್ಲಸ್ ಇದು ಏನಾಗುತ್ತೆ ಮೈನಸ್ ಆಗುತ್ತೆ. ಓಕೆ, ನಾವು ಇದು ಎರಡು ಕ್ಯಾನ್ಸಲ್ ಆಗ್ಬಿಡುತ್ತೆ. ನಮಗೆ ಇದು 5x ಇಲ್ಲಿ x ಇಲ್ಲ, ಅದು ಕಡೆ 5x ಹೆಂಗಿದೆ ಹಂಗೆ ಬರ್ಕೊಳ್ಳಿ. ನಾವು ಹಿಯರ್ ಮೈನಸ್ 6. ಓಕೆ, ಮೈನಸ್ 6 ಆಯ್ತಾ, ಮೈನಸ್ 6 ಪ್ಲಸ್ 1 ಅಂದ್ರೆ ಮೈನಸ್ 5 ಬರುತ್ತೆ, ಮೈನಸ್ 5. ಓಕೆ, ಅಂದ್ರೆ ನಾವು ಇದನ್ನ ಹೆಂಗ್ ಬರಿಬಹುದು ಅಂದ್ರೆ, ಸೊ ದಿಸ್ ವಿ ಕ್ಯಾನ್ ಇಟ್ ಆಸ್ ಎಕ್ಸ್ ಸ್ಕ್ವಯರ್ ಪ್ಲಸ್ 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವಯರ್ ಪ್ಲಸ್ 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವಯರ್ ಮೈನಸ್ 5x ಪ್ಲಸ್ 6. ವಿ ಕ್ಯಾನ್ ಆಲ್ಸೋ ರೈಟ್ ಇಟ್ ಆಸ್ ಇದನ್ನ ಹೆಂಗ್ ಬರಿಬಹುದು ಅಂದ್ರೆ, ಇಲ್ಲಿ ಕೋಶೆಂಟ್ 1 ಇದೆ, 1 ಬರ್ಕೊಳ್ಳಿ. 1 ಪ್ಲಸ್ 5x ಮೈನಸ್ 5 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವಯರ್ ಮೈನಸ್ 5x ಪ್ಲಸ್ 6 ಈ ತರ ಬರಿಬಹುದು. ಓಕೆ, ವೈ ಬಿಕಾಸ್ ಈ ಡೈರೆಕ್ಟ್ ಇಂಟಿಗ್ರೇಷನ್ ಮಾಡಕ್ ಬರಲ್ಲ, ಈ ತರ ಕನ್ವರ್ಟ್ ಮಾಡ್ಕೊಂಡು ಮಾಡ್ಬೇಕು ಫಸ್ಟ್. ಓಕೆ, ಈ ತರ ಈಗ ನೋಡಿ, ಇದು ನಮ್ಗೆ ಏನಾಯ್ತು, ನಮ್ಗೆ ಪ್ರಾಪರ್ ರ್ಯಾಷನಲ್ ಫಂಕ್ಷನ್ ಆಯ್ತಾ, ಇದು ಪ್ರಾಪರ್ ರ್ಯಾಷನಲ್ ಫಂಕ್ಷನ್. ಈಗ ನಾನು ಇಂಟಿಗ್ರೇಷನ್ ಮಾಡ್ತೀನಿ. ಓಕೆ, ನಾವು ಇದು ಇಂಟಿಗ್ರೇಷನ್ ಆಫ್ ಇದು ಹೆಂಗ್ ಬರೆಯೋದು, ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವಯರ್ ಪ್ಲಸ್ 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವಯರ್ ಮೈನಸ್ 5x ಪ್ಲಸ್ 6. ಇದ್ರದ್ದು ಇಂಟಿಗ್ರೇಷನ್ ನಾನು ಹೆಂಗ್ ಮಾಡಿಬಹುದು ಅಂದ್ರೆ, ಸೊ ಇಂಟಿಗ್ರೇಷನ್ ಆಫ್ ಓಕೆ, ಇದನ್ನ ಐ ಅಂತ ತಗೊಂಡು ಇಂಟಿಗ್ರೇಟ್ ಮಾಡ್ಕೊಂಡು ಐ ದಟ್ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ 1 ಪ್ಲಸ್ 5x ಮೈನಸ್ 5 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವಯರ್ ಮೈನಸ್ 5x ಪ್ಲಸ್ 6. ಓಕೆ, ಈ ತರ ಬರಿಬೋದಾ? ಓಕೆ, ಈ ತರ ನೋಡಿ, ಈ ತರ ಇದ್ರ ಇಂಟಿಗ್ರೇಷನ್ ಬರಿಬೋದು. ನಾವು ಒನ್ ಮೋರ್ ಥಿಂಗ್ ಯೂಸ್ ಎಕ್ಸ್ ಸ್ಕ್ವಯರ್ ಮೈನಸ್ 5x ಪ್ಲಸ್ 6 ಅಂದ್ರೆ ಕ್ವಾಡ್ರಾಟಿಕ್ ಇಕ್ವೇಷನ್. ಹೌದಾ? ಇದನ್ನೇನು, ಇದು ಒಂದು ಫ್ಯಾಕ್ಟರೈಸ್ ಮಾಡ್ಕೊಂಡು, ಇಲ್ಲಿ ಫ್ಯಾಕ್ಟರೈಸ್ ಮಾಡಿದ್ರೆ ಹೆಂಗ್ ಬರುತ್ತೆ, ಇದು ಫ್ಯಾಕ್ಟರೈಸ್ ಮಾಡಿದ್ರೆ ನಮ್ಗೆ ಹೆಂಗ್ ಬರುತ್ತೆ ಅಂದ್ರೆ, ಸೊ ನಾವು ಹೇರ್ ಯೂಸ್ ಇದನ್ನ ಫ್ಯಾಕ್ಟರೈಸ್ ಮಾಡೋಣ. ಹೆಂಗ್ ಬರುತ್ತೆ ಅಂದ್ರೆ, ಇದು ಫ್ಯಾಕ್ಟರೈಸ್ ಮಾಡಿದ್ರೆ ಓಕೆ, 2 ಟರ್ಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರ್ಬೇಕು, 2 ಟರ್ಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ 6 ಬರ್ಬೇಕು. ಅವೇ 2 ಟರ್ಮ್ಸ್ ಆಡ್ ಮಾಡಿದ್ರೆ ಎಷ್ಟು ಬರ್ಬೇಕು, ಅವೇ 2 ಟರ್ಮ್ಸ್ ಆಡ್ ಮಾಡಿದ್ರೆ ಎಷ್ಟು ಬರ್ಬೇಕು, ಮೈನಸ್ 5 ಬರ್ಬೇಕು. ಅವೇ 2 ಟರ್ಮ್ಸ್ ಯಾವ್ಯಾವು, ಓಕೆ, ಯಾವ ಟರ್ಮ್ಸ್ ಯಾವ ಅಂದ್ರೆ 3 2 ಏನ್ ಬರುತ್ತೆ 6 ಬರುತ್ತೆ. ಓಕೆ, ಸೊ ಇದು ಮೈನಸ್ 3 ಮೈನಸ್ 2 ತಗೋಬೇಕು. ಹೌದಾ? ಅಂದ್ರೆ ಮೈನಸ್ 3 ಮೈನಸ್ 2 ತಗೋಬೇಕು. ಮೈನಸ್ 3 ಮೈನಸ್ 2 ತಗೊಂಡ್ರೆ ಏನಾಗುತ್ತೆ, ಪ್ಲಸ್ 6 ಮೈನಸ್ 3 ಇಂಟು ಮೈನಸ್ 2 ಮಾಡಿದ್ರೆ ಪ್ಲಸ್ 6 ಬರುತ್ತೆ. ಮೈನಸ್ 3 ಮೈನಸ್ 2 ಮಾಡಿದ್ರೆ ಮೈನಸ್ 5x ಬರುತ್ತೆ. ಹೌದಾ? ಓಕೆ, ಸೊ ದಟ್ ಈಸ್ ನಾವೇನ್ ಮಾಡೋ ಡೈರೆಕ್ಟ್ ಆಗಿ x ಮೈನಸ್ 3 ಇಂಟು x ಮೈನಸ್
2 ಅಂತ ಬರಿಬಹುದು. ವೈ ಬಿಕಾಸ್ ಎಕ್ಸ್ ಸ್ಕ್ವೇರ್ ಕೋಎಫಿಷಿಯಂಟ್ 1 ಇದ್ರೆ ಈ ತರ ರೂಟ್ಸ್ ಕಂಡುಹಿಡಿದು ಡೈರೆಕ್ಟ್ ಆಗಿ ಬರಿಬಹುದು. ಓಕೆ, ಸೊ ನಾವು ಇಂಟಿಗ್ರೇಷನ್ ಆಫ್ ಇದಕ್ಕೆ ಸಪರೇಟ್ ಇಂಟಿಗ್ರೇಷನ್ ಅಪ್ಲೈ ಮಾಡ್ತೀನಿ. ಇಂಟಿಗ್ರೇಷನ್ ಆಫ್ 1 ಓಕೆ ಪ್ಲಸ್ ಇಂಟಿಗ್ರೇಷನ್ ಆಫ್ 5x minus 5 divided by x square minus 5x plus 6 I can write as x minus 3 into x minus 2 ಅಂತ ಬರಿಬಹುದು. ಓಕೆ, ಈ ತರ ಬರಿಬಹುದು ನಾವು. I that is equal to ಈ ತರ ಬರಿಬಹುದು. ಓಕೆ, ಸೊ ನಾವು ಇದನ್ನ ಇಂಟಿಗ್ರೇಟ್ ಮಾಡ್ತೀವಿ ನೋಡಿ. I that is equal to ಇದು 1 ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ, x ಬರುತ್ತೆ ಪ್ಲಸ್ ಇದನ್ನ I1 ಅಂತ ತಗೊಂಡು ಸಪರೇಟ್ ಆಗಿ ಇಂಟಿಗ್ರೇಟ್ ಮಾಡ್ಕೊಂಡು ತಗೋಣ. ಓಕೆ, I1 ಅಂತ ತಗೊಂಡು ಸಪರೇಟ್ ಆಗಿ ಇಂಟಿಗ್ರೇಟ್ ಮಾಡ್ಕೊಂಡು ತಗೋಣ. that is I1 that is equal to integration of ಏನಿದೆ ನಮಗೆ 5x minus 5 divided by 5x minus 5 divided by x minus 3 into x minus 2. ಓಕೆ, ಸೊ ಇದು ನೋಡಿ, ಇದು ಯಾವ ಫಾರ್ಮೆಟ್ ಇದೆ. ಓಕೆ, ಇದು ಯಾವ ಫಾರ್ಮೆಟ್ ಅಂದ್ರೆ ನಮ್ದು ಪಾರ್ಷಿಯಲ್ ಫ್ರಾಕ್ಷನ್ಸ್ ಟೇಬಲ್ ಇದೆ. ಅಲ್ಲಿಂದ ನೋಡಿ, ಅಲ್ಲಿಂದ ಚೆಕ್ ಮಾಡ್ಕೊಳ್ಳೋಣ. ಓಕೆ, ಇಲ್ಲಿ ನೋಡಿ ಪಾರ್ಷಿಯಲ್ ಫ್ರಾಕ್ಷನ್ಸ್ ಟೇಬಲ್. ಓಕೆ, ಇಲ್ಲಿದೆನಾ ಪಾರ್ಷಿಯಲ್ ಫ್ರಾಕ್ಷನ್ಸ್ ಟೇಬಲ್? ಇಲ್ಲಿ ಬೇಕಾದ್ರೆ ಇಲ್ಲಿ ನೋಡಿ, ಇಲ್ಲಿ ತೋರಿಸ್ತೀನಿ ನಿಮಗೆ. ಇಲ್ಲ ಹಾಕೊಡ್ತೀನಿ ನೋಡಿ, ಇಲ್ಲ ಐತೆ ನೋಡಿ ಪಾರ್ಷಿಯಲ್ ಫ್ರಾಕ್ಷನ್ ಟೇಬಲ್. ಇದಕ್ಕೆ ಕಂಪೇರ್ ಮಾಡಿ ಯಾವ ಫಾರ್ಮೆಟ್ ಇದೆ ನಮಗೆ. 5x ಮೈನಸ್ ಇಲ್ಲಿ ನೋಡಿದೆ 5x ಇಲ್ಲಿ px ಪ್ಲಸ್ q ಐತಾ, ಇಲ್ಲಿ x ಮೈನಸ್ 3, ಇಲ್ಲಿ x ಮೈನಸ್ a x ಮೈನಸ್ b ಫಾರ್ಮೆಟ್ ಐತಾ. ಅಂದ್ರೆ ಫಸ್ಟ್ ಫಾರ್ಮೆಟ್ ಇದೆ ನಮಗೆ. ಸೊ ನಮಗೆ ಈ ಫಸ್ಟ್ ಫಾರ್ಮೆಟ್ ಇದಕ್ಕೋಸ್ಕರ ನಾನು ಡೈರೆಕ್ಟ್ ಆಗಿ ಹೆಂಗ್ ಬರಿಬಹುದು ಅಂದ್ರೆ, ಸೊ ದಟ್ ಐ ಕ್ಯಾನ್ ರೈಟ್ ಇಟ್ ಆಸ್, ಸೊ ದಿಸ್ ಐ ಕ್ಯಾನ್ ರೈಟ್ ಇಟ್ ಆಸ್, ಇಲ್ಲೇ ಸೈಡಿಗೆ ಬರ್ತೀನಿ ನೋಡ್ಬೇಕಾದ್ರೆ. ಇಲ್ಲಂದ್ರೆ ಅದರ್ವೈಸ್ ಹಿಯರ್ ಇಟ್ ಈಸ್ 5x minus 5 divided by x minus 3 into x minus 2 we can write it as a divided by x minus 3 plus b divided by x minus 2 ಅಂತ ಬರೀಬಹುದು. ಓಕೆ, ಈ ತರ ಬರೀಬಹುದು. ನಾವು ಯು ಜಸ್ಟ್ ಸಿ, ನಾವು ಇವೆರಡರದ್ದು LCM ತಗೊಳ್ಳೋಣ. LCM ತಗೊಂಡ್ರೆ ಏನು ಬರುತ್ತೆ ನಮಗೆ, x minus 3 into x minus 2 ಬರ್ತಾ ಹೌದಾ, x minus 3 into x minus 2 ಬರುತ್ತೆ. ನಾವು x minus 3 how much LCM ಬರುತ್ತೆ, x minus 3 how much LCM ಬರುತ್ತೆ ಅಂದ್ರೆ x minus 2 ಜ. ಅದೇ ತರ x minus 2 how much LCM ಬರುತ್ತೆ ಅಂದ್ರೆ x minus 3 ಜ. Okay, now here that is 5x minus 5 you write as it is. Okay, now divided by x minus 3 into x minus 2 you write as it is. x minus 3 into x minus 2 you write as it is. ನಾವು ಇದಕ್ಕೆ ಮಲ್ಟಿಪ್ಲೈ ಮಾಡ್ತೀವಿ. ಅವಾಗ ಏನಾಗುತ್ತೆ, a times of x minus 2 ಆಗುತ್ತೆ ಪ್ಲಸ್ b times of ಏನಾಗುತ್ತೆ x minus 3 ಆಗುತ್ತೆ, b times of x minus 3. ಓಕೆ, ನಾವು x minus 3 ಕ್ಯಾನ್ಸಲ್ ಮಾಡಿ, x minus 2 ಕ್ಯಾನ್ಸಲ್ ಮಾಡಿ. ಓಕೆ, ನಾವು ವಾಟ್ ಯು ಲೆಫ್ಟ್ ವಿತ್, ಓಕೆ ನಮ್ಗೆ ಏನು ಉಳಿತು ಅಂದ್ರೆ ಅದನ್ನ ಬರ್ಕೊಂಡು ಹೋಗ್ತೀವಿ ನೋಡಿ. ಸೊ ನಮ್ಗೆ ಏನು ಉಳಿತು, ದಟ್ ಈಸ್ 5x minus 5 that is equal to a times of x minus 2 plus b times of x minus 3. ಓಕೆ, ನಾವು a ವ್ಯಾಲ್ಯೂ b ವ್ಯಾಲ್ಯೂ ಕಂಡುಹಿಡಬೇಕು. a ವ್ಯಾಲ್ಯೂ b ವ್ಯಾಲ್ಯೂ ಕಂಡುಹಿಡಬೇಕಂದ್ರೆ ಇದನ್ನ 0 ಮಾಡಬೇಕು. ಇದು ಯಾವಾಗ 0 ಆಗುತ್ತೆ, x ವ್ಯಾಲ್ಯೂ -3 ತಗೊಂಡು x ವ್ಯಾಲ್ಯೂ 3 ತಗೊಂಡು ಇದು 0 ಆಗುತ್ತೆ ಹೌದಾ. x ವ್ಯಾಲ್ಯೂ ವಿ ವಿಲ್ ಟೇಕ್ ಇಟ್ ಆಸ್ 3. ಓಕೆ, 3 ವ್ಯಾಲ್ಯೂ ತಗೊಂಡು ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಹೋಗೋಣ. ಅವಾಗ ಏನಾಗುತ್ತೆ ನಮಗೆ 5 times of 3 minus 5 that is equal to a times of 3 minus 2. ಓಕೆ, ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಕಂಪ್ಲೀಟ್ ಆಗಿ 0 ಆಗ್ಬಿಡುತ್ತೆ, ಅದಕ್ಕೋಸ್ಕರ 0 ಮಾಡ್ಕೊಂಬೋದು. ಓಕೆ, 5 3 ಜ 15 minus 5 ಮಾಡಿದ್ರೆ ಎಷ್ಟಾಗುತ್ತೆ ನಮಗೆ 10 ಆಗುತ್ತೆ. ದಟ್ ಈಸ್ ಈಕ್ವಲ್ ಟು 3 minus 2 ಅಂದ್ರೆ ಏನು 1 ಆಗುತ್ತೆ. 1 into a ಮಾಡಿದ್ರೆ a ಆಗುತ್ತೆ ನೋಡಿ. ಅಂದ್ರೆ a that is equal to ಎಷ್ಟು ಬಂತು, a that is equal to 10. ಓಕೆ, ಅದೇ ತರ ಈಗ b ವ್ಯಾಲ್ಯೂ ಕಂಡುಹಿಡಿಯೋಣ. b ವ್ಯಾಲ್ಯೂ ಕಂಡುಹಿಡಬೇಕಂದ್ರೆ ಇದನ್ನ 0 ಮಾಡ್ಕೋಬೇಕು ಹೌದಾ. ಇದು ಯಾವಾಗ 0 ಆಗುತ್ತೆ, x that is equal to 2 ತಗೊಂಡಾಗ ಇದು 0 ಆಗುತ್ತೆ ಹೌದಾ. ಓಕೆ, ಇದು 0 ಆಗಿ ಹೋಗಂದ್ರೆ x that is equal to 2 ತಗೊಂಡ್ರೆ ಅವಾಗ b ವ್ಯಾಲ್ಯೂ ಕಂಡುಹಿಡಬೇಕು ಈಸಿಯಾಗಿ. ನಾವು 5 times of 2 ಎಲ್ಲೆಲ್ಲಿ x ಇದೆ ಅಲ್ಲಿ 2 ಸಬ್ಸ್ಟಿಟ್ಯೂಟ್ ಮಾಡ್ತೀವಿ ನೋಡಿ. 5 times of 2 minus 5 that is equal to ಇದೇನಾಗುತ್ತೆ, ಇದು ಕಂಪ್ಲೀಟ್ ಆಗಿ 0 ಆಗ್ಬಿಡುತ್ತೆ. ಬಿಕಾಸ್ x ವ್ಯಾಲ್ಯೂ 2 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇದು 0 ಆಗ್ಬಿಡುತ್ತೆ. ಪ್ಲಸ್ b times of 2 minus 3 ಹೌದಾ. 5 2 ಏನಾಗುತ್ತೆ 10 ಆಗುತ್ತೆ. 10 minus 5 ಮಾಡಿದ್ರೆ ಎಷ್ಟಾಗುತ್ತೆ 5 ಬರುತ್ತೆ. 5 ಬರ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ 2 minus 3 ಅಂದ್ರೆ ಮೈನಸ್ ನಮಗೆ -1 ಬರುತ್ತೆ. ಸೊ ದಟ್ ಈಸ್ b into -1 ಬರುತ್ತೆ. ಅಂದ್ರೆ b that is equal to ಎಷ್ಟು ಬಂತು, b that is equal to -5 ಬರುತ್ತೆ. ಓಕೆ, ಸೊ ಡೈರೆಕ್ಟ್ ಆಗಿ ಸಾಲ್ವ್ ಮಾಡ್ಬೇಕಂದ್ರೆ ಡೈರೆಕ್ಟ್ ಆಗಿ ಕಂಡುಹಿಡಿಬೇಕಂದ್ರೆ ಈಸಿಯಾಗಿ ಕಂಡುಹಿಡಿಬಹುದು. ಬಟ್ ನೋಡಿ ಡೈರೆಕ್ಟ್ ಆಗಿ ಹೆಂಗ್ ಕಂಡುಹಿಡಿದ್ರೆ, ಈಗ ನೋಡಿ a ವ್ಯಾಲ್ಯೂ ಕಂಡುಹಿಡಬೇಕು. a ವ್ಯಾಲ್ಯೂ ಕಂಡುಹಿಡಿದ್ರೆ x ವ್ಯಾಲ್ಯೂ ಏನು ತಗೊಳ್ಳೋಣ 3 ತಗೊಂಡು, x ವ್ಯಾಲ್ಯೂ ಏನು ತಗೊಳ್ಳೋಣ 3 ತಗೊಂಡ್ರೆ a ವ್ಯಾಲ್ಯೂ ಕಂಡುಹಿಡಬೇಕಂದ್ರೆ ಇದು ಯಾವಾಗ 0 ಇರುತ್ತೆ, x ವ್ಯಾಲ್ಯೂ 3 ತಗೊಂಡ್ರೆ 0 ಇರುತ್ತೆ. ಓಕೆ, ಇದರಲ್ಲಿ ಬಿಟ್ಟು ಇವೆರಡರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಅವಾಗ ಏನಾಗುತ್ತೆ, ದಟ್ ಈಸ್ 5 times of 3 minus 5 divided by 5 minus 2. ಓಕೆ, 5 3 ಜ 15 ಆಗುತ್ತೆ. 15 minus ಇದು 5 ಅಲ್ಲ 3 ಇದು. ಓಕೆ, ಬಿಕಾಸ್ 3 minus 2 ಅಲ್ಲ, 3 minus 2 5 3 ಜ 15 minus 5 ಅಂದ್ರೆ ನಮಗೆ 10 ಬರುತ್ತೆ. 10 divided by 3 minus 2 ಅಂದ್ರೆ ಏನಾಗುತ್ತೆ 1 ಬರುತ್ತೆ. 10 ಬಂತ ಹೌದಾ.
ಎ ವ್ಯಾಲ್ಯೂ ಎಷ್ಟು ಬರುತ್ತೆ 10 ಬಂತು. ಅದೇ ತರ ಬಿ ವ್ಯಾಲ್ಯೂ ಕಂಡಿದ್ರೆ ಈ ವ್ಯಾಲ್ಯೂ ಯಾವಾಗ 0 ಬರುತ್ತೆ, ಬಿ ವ್ಯಾಲ್ಯೂ ಕಂಡಿಡಕ್ಕೆ ಎಕ್ಸ್ ವ್ಯಾಲ್ಯೂ ಯಾವಾಗ 0 ಅಂದ್ರೆ ಎಕ್ಸ್ ವ್ಯಾಲ್ಯೂ ಮೈನಸ್ ಈ ವ್ಯಾಲ್ಯೂ ಯಾವಾಗ 0 ಅಂದ್ರೆ ಎಕ್ಸ್ ವ್ಯಾಲ್ಯೂ 2 ತಗೊಂಡಾಗ 0 ಆಗುತ್ತೆ. ಬಿ ದಟ್ ಈಸ್ ಈಕ್ವಲ್ ಟು ಇದು ಬಿಟ್ಬಿಡಿ, ಈ ವರ್ಡಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಅವಾಗ ಏನಾಗುತ್ತೆ 5 times of 2 minus 5 divided by that is 2 minus 3 that is equal to 5 2 ಜಟ್ ಏನಾಗುತ್ತೆ 10 minus 5 ಮಾಡಿದ್ರೆ 5 ಬರುತ್ತೆ, ಡಿವೈಡೆಡ್ ಬೈ 2 minus 3 ಮಾಡಿದ್ರೆ -1 ಬರುತ್ತೆ, ದಟ್ ಈಸ್ -5 ಅಂತ. ಹೌದಾ, ಅದೇ ತರ ಮಾಡಿದ್ವಿ. ಓಕೆ, ಎ ಮತ್ತೆ ಬಿ ವ್ಯಾಲ್ಯೂ ನಮಗೆ ಇದು ನಾವು ಪ್ರತಿಯೊಂದು ಸ್ಟೆಪ್ ಮಾಡ್ಕೊಂಡು ಬರ್ಕೊಂಡು ಇದು ಡೈರೆಕ್ಟ್ ಆಗಿ ಮಾಡಿದೀವಿ. ಓಕೆ, ಇದು ಶಾರ್ಟ್ ಕಟ್ ಮೆಥಡ್. ಓಕೆ, ಬಟ್ ನೀವು ಇದು ಈ ತರ ಮಾಡಬೇಕು ಪ್ರತಿಯೊಂದು ಕ್ವಶನ್ ಸಾಲ್ವ್ ಮಾಡುವಾಗ. ಓಕೆ, ಬಟ್ ಕಾಂಪಿಟೇಟಿವ್ ಮಾಡುವಾಗ ಈ ತರ ಮಾಡಿದ್ರೆ ನಡೆಯುತ್ತೆ. ಓಕೆ, ಇಷ್ಟ ಆಯ್ತಾ? ಓಕೆ, ಇಷ್ಟ ಆದ್ಮೇಲೆ ನಾವು ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಎದ್ರಲ್ಲಿ ಸಬ್ಸ್ಟಿಟ್ಯೂಟ್ ಈಕ್ವೇಷನ್ 1 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ ನಾವು. ಓಕೆ, ನಾವು ಅಂದ್ರೆ ಇಂಟಿಗ್ರೇಷನ್ ಆಫ್ ಇದ್ರೆ ಹೆಂಗ್ ಬರೀಬಹುದು ಅಂದ್ರೆ ದಟ್ ಈಸ್ I1 ದಟ್ ಈಸ್ ಈಕ್ವಲ್ ಟು ಹೆಂಗ್ ಬರೀಬಹುದು ಅಂದ್ರೆ ಸೊ ದಟ್ ಈಸ್ ಇಂಟಿಗ್ರೇಷನ್ ಆಫ್ 5x minus 5 divided by x minus 3 into x minus 2. You can write it as now integration of ಏನಿದೆ a plus ಅಲ್ಲಿ ಏನಿದೆ ನಮಗೆ a plus ಅಲ್ಲಿ ನಮಗೆ 10 ಇದೆ, 10 divided by x minus 3 plus b plus ಅಲ್ಲಿ ಏನಿದೆ ನಮಗೆ -5, b plus ಅಲ್ಲಿ -5 divided by x minus 2 ಈ ತರ ಬರೀಬಹುದು. ಓಕೆ, ಈಗ ಸಪ್ರೇಟ್ ಇಂಟಿಗ್ರೇಷನ್ ಅಪ್ಲೈ ಮಾಡ್ಕೊಂಡು ಹೋಗ್ತೀನಿ ನೋಡಿ. ಈಗ ಸಪ್ರೇಟ್ ಇಂಟಿಗ್ರೇಷನ್ ಅಪ್ಲೈ ಮಾಡ್ತೀನಿ. ಸೊ ನಮ್ಗೆ ಏನ್ ಬರುತ್ತೆ ನಮಗೆ, ಸೊ ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ ಈ 10 ನ ಕಾನ್ಸ್ಟೆಂಟ್ ಹೊರಗೆ ಬರ್ಕೊಳ್ಳಿ x minus 3, ಇದಕ್ಕೆ ಸಪ್ರೇಟ್ ಇಂಟಿಗ್ರೇಷನ್. ನೆಕ್ಸ್ಟ್ ಇದು ಪ್ಲಸ್ ಇಂಟು ಮೈನಸ್ ಮಾಡಿದ್ರೆ -5 ಹೊರಗೆ ಬರ್ಕೊಳ್ಳಿ, ಇಂಟಿಗ್ರೇಷನ್ ಆಫ್ ಏನ್ ಬರುತ್ತೆ 1 divided by x minus 2. ಇದ್ರದ್ದು ಇಂಟಿಗ್ರೇಷನ್ ಮಾಡ್ಕೊಂಡು ನಾವು ಇದಿಸ್ 10 ಯು ರೈಟ್ ಆಸ್ ಇಟ್ ಈಸ್. ಇಂಟಿಗ್ರೇಷನ್ ಆಫ್ 1 divided by x minus 3 ಏನಾಗುತ್ತೆ log of x minus 3 ಆಗುತ್ತೆ, log of x minus 3 ಆಗುತ್ತೆ. ಓಕೆ, ನೆಕ್ಸ್ಟ್ -5 ಯು ರೈಟ್ ಆಸ್ ಇಟ್ ಈಸ್. ಇಂಟಿಗ್ರೇಷನ್ ಆಫ್ 1 divided by x minus 2 ಏನಾಗುತ್ತೆ log of x minus 2 ಆಗುತ್ತೆ ನೋಡಿ, ಪ್ಲಸ್ ಸಿ. ಓಕೆ, I1 ದಟ್ ಈಸ್ ಈಕ್ವಲ್ ಟು ಇಷ್ಟು ಬಂತು. ಓಕೆ, I1 ದಟ್ ಈಸ್ ಈಕ್ವಲ್ ಟು ಇಷ್ಟು ಬಂತು. ಈಗ I ಏನಿದ್ರೆ ನಮಗೆ I ದಟ್ ಈಸ್ ಈಕ್ವಲ್ ಟು x ಪ್ಲಸ್ I1 ಅಂತ ಇತ್ತು. ಓಕೆ, ಬೇಕಾದ್ರೆ ಇಲ್ಲಿ ಇದೆ ನೋಡಿ I ದಟ್ ಈಸ್ ಈಕ್ವಲ್ ಟು ಏನು x ಪ್ಲಸ್ I1 ಆಯ್ತಾ, ಆದ್ರೆ ಇಲ್ಲಿ ಬರೀತೀನಿ ನೋಡಿ ದಟ್ ಈಸ್ I ದಟ್ ಈಸ್ ಈಕ್ವಲ್ ಟು x ಪ್ಲಸ್ I1, that is I that is equal to x you write as it is plus I1 ಪ್ಲಸ್ ಅಲ್ಲಿ ಇದೆ ಹೌದಾ, ಇದು ಬರ್ಕೊಳ್ತೀನಿ. I ಪ್ಲಸ್ ಅಲ್ಲಿ ಏನಿದೆ I1 ಪ್ಲಸ್ ಅಲ್ಲಿ ಇದೆ this you can write as 10 log of x minus 3. okay, minus 5 times of log of x minus 2 plus c. ಇಷ್ಟು ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಸೊ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಇಲ್ಲಿಂದ ಬೇಕಾದ್ರೆ ಫಸ್ಟ್ ಇಂದ ತೋರಿಸ್ತೀನಿ ನೋಡಿ, ಫಸ್ಟ್ ಇಂದ ಬೇಕಾದ್ರೆ ಇಲ್ಲಿಂದ ವಿಡಿಯೋ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ, ಇದು ವಿಡಿಯೋ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವೆಶ್ಚನ್. ಓಕೆ, ಇಷ್ಟ ಇತ್ತಲ್ಲ ಕ್ವಶನ್. ಇದರ ಇಂಟಿಗ್ರೇಷನ್ ಮಾಡಬೇಕು. ಓಕೆ, ಇದರ ಇಂಟಿಗ್ರೇಷನ್ ಇದು ಯಾವ ಫಾರ್ಮೆಟ್ ಇದೆ ಫಸ್ಟ್ ಅದು ಚೆಕ್ ಮಾಡಬೇಕು. ಓಕೆ, ಇದು ಯಾವ ಫಾರ್ಮೆಟ್ ಇದ್ರೆ ಸೊ ದಿಸ್ ಐ ವಿಲ್ ರೈಟ್ ಇಟ್ ಹಿಯರ್ ಇಟ್ ಆಸ್ ದಟ್ ಈಸ್ 3x minus 2 divided by x plus 1 whole square. ಇದನ್ನ ಕೆಳಗೆ ಬರೀತಾರೆ ಸುಮ್ಮನೆ. ಎಲ್ಲ ಹೋಯ್ತು. ಒಂದು ಸೆಕೆಂಡ್, ಇದು ಸ್ವಲ್ಪ ವಾಪಸ್ ತರೋಣ. ಇದು ವಾಪಸ್ ಬರೋದು ಹೆಂಗಿದು, ಫಾರ್ವರ್ಡ್ ರೀಡು. ಓಕೆ, ಓಕೆ, ಇದನ್ನು ಸ್ವಲ್ಪ ಸಣ್ಣದು ಮಾಡ್ಕೊಳ್ಳೋಣ. ಓಕೆ, ಸೊ ಇದ್ರದ್ದು ಇಂಟಿಗ್ರೇಷನ್ ಕಂಡುಹಿಡಬೇಕು. ಇದ್ರದ್ದು ಇಂಟಿಗ್ರೇಷನ್ ಎಕ್ಸಾಂಪಲ್ 13 ನೋಡಿ, ಎಕ್ಸಾಂಪಲ್ಸ್ ಇದನ್ನ ಇಂಟಿಗ್ರೇಷನ್ ಕಂಡುಹಿಡಬೇಕು. ಇದು ಯಾವ ಫಾರ್ಮೆಟ್ ಇದೆ ಕಂಡುಹಿಡ್ಕೋ ಫಸ್ಟ್. ಇದು ಯಾವ ಫಾರ್ಮೆಟ್ ಇದೆ ಫಸ್ಟ್ ಇಲ್ಲಿ ಬರೀತೀನಿ ನೋಡಿ. ಸೊ ದಿಸ್ 3x minus 2 divided by x plus 1 whole square into x plus 3.
ಓಕೆ ಎಕ್ಸ್ ಪ್ಲಸ್ 3 ದಟ್ ವಿ ಕ್ಯಾನ್ ರೈಟ್ ಇಟ್ ಆಸ್ ಯಾವ ಫಾರ್ಮಟ್ಲಿ ಇದೆ ಅಂದರೆ ಇಲ್ಲಿದೆ ನೋಡಿ ನಮಗೆ ಹಿಯರ್ ಯು ಹ್ಯಾವ್ ಈ ಪಾರ್ಷಿಯಲ್ ಫ್ರಾಕ್ಷನ್ ಟೇಬಲ್ ಇಲ್ಲೈತಾ. ಓಕೆ ಇಲ್ಲಿ ಬೇಕಾದ್ರೆ ಇದನ್ನ ಕಾಪಿ ಮಾಡ್ಕೊಂಡು ಇಲ್ಲಿ ಬೇಕಾದ್ರೆ ಇಲ್ಲಿ ಕಂಪೇರ್ ಮಾಡೋಣ. ಇಲ್ಲಿ ನೋಡಿ ಇದು ಯಾವ ಫಾರ್ಮಟ್ಲಿ ಇದೆ ನಮಗೆ ಇದು ಕಂಪೇರ್ ಮಾಡಿದಾಗ. ಅಯ್ಯೋ ಇದು ಸ್ವಲ್ಪ ಮ್ಯಾಥ್. ಓಕೆ ನಾವು ಇದು ಕಂಪೇರ್ ಮಾಡಿದಾಗ ಯಾವ ಫಾರ್ಮಟ್ಲಿ ಇದೆ ನೋಡಿ ಇಲ್ಲಿ. ಇದು ಈ ಫಾರ್ಮಟ್ಲಿ ಐತಾ, ಈ ಫಾರ್ಮಟ್ಲಿ ಇಲ್ಲ, ಈ ಫಾರ್ಮಟ್ಲಿ ಇಲ್ಲ, ಈ ಫಾರ್ಮಟ್ಲಿ ಐತೆ ನೋಡಿ. ಏನಿದೆ ನಮಗೆ ದಟ್ ಈಸ್ ಪಿ ಎಕ್ಸ್ ಸ್ಕ್ವೇರ್ ಕ್ಯೂ ಎಕ್ಸ್ ಪ್ಲಸ್ ಆರ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ 1 ಸ್ಕ್ವೇರ್. ಇಲ್ಲೇನಿದೆ ಇಲ್ಲಿ ಸ್ಕ್ವೇರ್ ಐತಾ. ಓಕೆ ಎಕ್ಸ್ ಮೈನಸ್ ಎ ಹೋಲ್ ಸ್ಕ್ವೇರ್, ಇಲ್ಲೇನಿದೆ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್. ಹೌದಾ. ಸೊ ಇಲ್ಲೇನಿದೆ ಎಕ್ಸ್ ಮೈನಸ್ ಬಿ ಇದೆ, ಎಕ್ಸ್ ಪ್ಲಸ್ 3 ಇದೆ. ಸೊ ದಿಸ್ ಯು ಕ್ಯಾನ್ ಇಟ್ ಆಸ್ ಇದನ್ನ ಈ ಫಾರ್ಮಟ್ಲಿ ಈ ತರ ಈ ಫಾರ್ಮಟ್ಲಿ ಬರ್ಕೋಬೋದಾ ಅಂದ್ರೆ ದಿಸ್ ಯು ಕ್ಯಾನ್ ಇಟ್ ಆಸ್ ಎ ಡಿವೈಡೆಡ್ ಬೈ ಇಲ್ಲೇನಿದೆ ನೋಡಿ ಎಕ್ಸ್ ಮೈನಸ್ ಎ ಇದೆ, ಎಕ್ಸ್ ಮೈನಸ್ ಎ ಪ್ಲಸ್ ಅಲ್ಲಿ ಎಕ್ಸ್ ಪ್ಲಸ್ 1 ಇದೆ, ಎಕ್ಸ್ ಪ್ಲಸ್ 1 ಬರ್ಕೊಳ್ಳಿ. ನೆಕ್ಸ್ಟ್ ಪ್ಲಸ್ ಬಿ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಎ ಹೋಲ್ ಸ್ಕ್ವೇರ್ ಇತ್ತಾ, ಇಲ್ಲೇನು ಎಕ್ಸ್ ಮೈನಸ್ ಎ ಹೋಲ್ ಸ್ಕ್ವೇರ್, ಇಲ್ಲಿ ನಮ್ಗೆ ಏನಿದೆ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಇದೆ, ಈಗ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಬರ್ಕೊಳ್ಳಿ. ಓಕೆ ಪ್ಲಸ್ ಸಿ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಬಿ ಪ್ಲಸ್ ಸಿ ಇಲ್ಲಿ ಎಕ್ಸ್ ಮೈನಸ್ ಬಿ ಪ್ಲಸ್ ಇಲ್ಲಿ ಅಂತ ಎಕ್ಸ್ ಪ್ಲಸ್ 3 ಇದೆ, ಎಕ್ಸ್ ಪ್ಲಸ್ 3 ಇಷ್ಟೇ ನೋಡಿ. ಸೊ ಈ ಪಾರ್ಷಿಯಲ್ ಫ್ರಾಕ್ಷನ್ ಟೇಬಲ್ ನೆನಪಿರಬೇಕು. ಇದು ನೆನಪಿದ್ರೆ ಈಸಿಯಾಗಿ ಕ್ವಶನ್ ಸಾಲ್ವ್ ಮಾಡ್ತೀರಿ. ಅದೇ ತರ ಇಲ್ಲಿ ಬರ್ಕೊಳ್ಳಿ. ಓಕೆ ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡೋಣ. ನೋಡಿ ಏನ್ ಬರುತ್ತೆ ನಮಗೆ ಫರ್ದರ್ ಸಿಂಪ್ಲಿಫೈ ಮಾಡೋಣ. ಓಕೆ ನಾವು ಇಲ್ಲಿ ಜಸ್ಟ್ ಇದ್ರದ್ದು ಎಲ್ ಸಿ ಎಂ ತೊಗೊಳ್ತೀವಿ. ಇವು ಮೂರ್ದು ಎಲ್ ಸಿ ಎಂ ತೊಗೊಂಡ್ರೆ ಏನಾಗುತ್ತೆ ನಮಗೆ, ಇವು ಮೂರ್ದು ಎಲ್ ಸಿ ಎಂ ತೊಗೊಂಡ್ರೆ ಏನಾಗುತ್ತೆ ನಮಗೆ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಇಂಟು ಎಕ್ಸ್ ಪ್ಲಸ್ 3 ಬರುತ್ತೆ. ಹೌದಾ. ಇದು ಈ ಕಡೆ ಹೆಂಗಿದೆ ಹಂಗೆ ಬರ್ಕೊಳ್ತಿದ್ದೆ. ದಟ್ ಈಸ್ 3x ಮೈನಸ್ 2 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಇಂಟು ಎಕ್ಸ್ ಪ್ಲಸ್ 3. ಓಕೆ ನಾವು ಎಕ್ಸ್ ಪ್ಲಸ್ 1 ಹೌ ಮಚ್ ಈ ಬರುತ್ತೆ ಅಂದ್ರೆ ದಟ್ ಈಸ್ ಎಕ್ಸ್ ಪ್ಲಸ್ 1 ಇಂಟು ಎಕ್ಸ್ ಪ್ಲಸ್ 3 ಜ. ಓಕೆ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಹೌ ಮಚ್ ಈ ಎಲ್ ಸಿ ಎಂ ಬರುತ್ತೆ ಅಂದ್ರೆ ದಟ್ ಈಸ್ ಎಕ್ಸ್ ಪ್ಲಸ್ 3 ಜ. ಓಕೆ ಅದೇ ತರ ಎಕ್ಸ್ ಪ್ಲಸ್ 3 ಹೌ ಮಚ್ ಈ ಎಲ್ ಸಿ ಎಂ ಬರುತ್ತೆ ಅಂದ್ರೆ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್. ಅಲ್ಲಿ ಬರ್ಕೊಳ್ತೀನಿ ನೋಡಿ ಮಲ್ಟಿಪ್ಲೈ ಮಾಡ್ಕೊಂಡು ಎ ಟೈಮ್ಸ್ ಆಫ್ x plus 1 into x plus 3 x plus 1 into x plus 3. Okay, next plus b times of x plus 3 next plus c times of x plus 1 whole square ಈ ತರ ಬರೀಬಹುದು ನಾವು. ಓಕೆ ನಾವು ಇದನ್ನ ಕ್ಯಾನ್ಸಲ್ ಮಾಡೋಣ. ಇದನ್ನ ಕ್ಯಾನ್ಸಲ್ ಮಾಡ್ಬಿಡಿ. ಉಳಿಕಿದ್ದೇನು ಇಷ್ಟು ಉಳಿತಾ. ಈಗ ನಾವು ಇದರಿಂದ ಎ ಮತ್ತೆ ಬಿ ಮತ್ತೆ ಸಿ ವ್ಯಾಲ್ಯೂ ಕಂಡುಹಿಡಿಯೋಣ. ಈಗ ನೋಡಿ ನಾವು ಎ ವ್ಯಾಲ್ಯೂ ಕಂಡುಹಿಡಬೇಕಂದ್ರೆ ಈ ವ್ಯಾಲ್ಯೂ 0 ಮಾಡ್ಕೋಬೇಕು. ಹೌದಾ. ಈ ವ್ಯಾಲ್ಯೂ ಯಾವಾಗ 0 ಆಗುತ್ತೆ, ಈ ವ್ಯಾಲ್ಯೂ 0 ಆಗಲ್ಲ. ಓಕೆ ಈ ವ್ಯಾಲ್ಯೂ 0 ಆಗಲ್ಲ, ಒಮ್ಮೆಟ್ಲಿಗೆ 0 ಆಗ್ಬಿಟ್ಟು. ಯಾಕಂದ್ರೆ ಈಗ ನೋಡಿ ಇಲ್ಲಿ -3 ತೊಗೊಂಡ್ರೆ ಇದು 0 ಆಗುತ್ತೆ, ಬಟ್ ಇದು ಆಗಲ್ಲ. -1 ತೊಗೊಂಡ್ರೆ ಇದು 0 ಆಗುತ್ತೆ, ಇದು ಆಗಲ್ಲ. ಓಕೆ ಅದಕ್ಕೋಸ್ಕರ ಇನ್ಸ್ಟೆಡ್ ಆಫ್ ಸಾಲ್ವಿಂಗ್ ಎ ಕಂಡು ಈ ಬಿ ಕಂಡುಹಿಡಿದ್ಬಿಡ. ಓಕೆ ಬಿ ಯಾವಾಗ ಬಿ ಕಂಡುಹಿಡಿಯೋಕಂದ್ರೆ ಈ ವರ್ಡ್ 0 ಮಾಡ್ಕೋಬೇಕು. ಈ ವರ್ಡ್ ಯಾವಾಗ 0 ಆಗುತ್ತೆ, ಈ ವರ್ಡ್ ಯಾವಾಗ 0 ಆಗುತ್ತೆ ನಮಗೆ ಎಕ್ಸ್ ವ್ಯಾಲ್ಯೂ -3 ತಗೊಂಡ್ರೆ ಎಕ್ಸ್ ವ್ಯಾಲ್ಯೂ -1 ತೊಗೊಂಡ್ರೆ ಇಲ್ಲಿ -1 ತೊಗೊಂಡ್ರೆ ಇದು 0 ಆಗ್ಬಿಡುತ್ತೆ, ಇದು -1 ತೊಗೊಂಡ್ರೆ ಇದನ್ನ 0. ಅವಾಗ ಬಿ ವ್ಯಾಲ್ಯೂ ಕಂಡುಹಿಡಿಯೋ. ಓಕೆ ಅವಾಗ ಏನ್ ಮಾಡ್ತೀನಿ, ಎಕ್ಸ್ ದಟ್ ಈಸ್ ಈಕ್ವಲ್ ಟು ಇದು ಮೂರು ವ್ಯಾಲ್ಯೂ ಕಂಡುಹಿಡಬೇಕು. ಅದಕ್ಕೋಸ್ಕರ ಸ್ವಲ್ಪ ಇಲ್ಲಿ ಈ ಕಡೆಯಿಂದ ಬರ್ಕೊಳ್ತೀನಿ ನೋಡಿ. ಎಕ್ಸ್ ದಟ್ ಈಸ್ ಈಕ್ವಲ್ ಟು ಏನು ತೊಗೊಳ್ತೀನಿ, ಎಕ್ಸ್ ದಟ್ ಈಸ್ ಈಕ್ವಲ್ ಟು -1 ತರ್ತೀನಿ. -1 ಸಬ್ಸ್ಟಿಟ್ಯೂಟ್ ಮಾಡೋಣ ನೋಡಿ. ಸೊ ಇಲ್ಲಿ -1 ಸಬ್ಸ್ಟಿಟ್ಯೂಟ್ ಇದೆ. ಎಲ್ಲೆಲ್ಲಿ ಎಕ್ಸ್ ಇದೆ ಅಲ್ಲೇನು ಸಬ್ಸ್ಟಿಟ್ಯೂಟ್ ಮಾಡೋಣ, -1 ಸಬ್ಸ್ಟಿಟ್ಯೂಟ್ ಮಾಡೋಣ. 3 ಟೈಮ್ಸ್ ಆಫ್ -1 ಪ್ಲಸ್ -2 3 ಟೈಮ್ಸ್ ಆಫ್ -1 ದಟ್ ಈಸ್ ಈಕ್ವಲ್ ಟು ಇದೇನಾಗುತ್ತೆ ಎಕ್ಸ್ ವ್ಯಾಲ್ಯೂ -1 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 0 ಆಗ್ಬಿಡುತ್ತೆ, 0 ಬರ್ಕೊಳ್ಳಿ. ನೆಕ್ಸ್ಟ್ ಪ್ಲಸ್ ಬಿ ಟೈಮ್ಸ್ ಆಫ್ -1 ಪ್ಲಸ್ 3. ಓಕೆ ಪ್ಲಸ್ ಇದನ್ನ ಏನಾಗುತ್ತೆ 0 ಆಗ್ಬಿಡುತ್ತೆ, 0 ಬರ್ಕೊಳ್ಳಿ. ನೆಕ್ಸ್ಟ್ ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡ್ತೀನಿ ನೋಡಿ. ಏನ್ ಬರುತ್ತೆ ನಮಗೆ, ದಟ್ ಈಸ್ 3 ಇಂಟು -1 ಅಂದ್ರೆ -3 ಬರುತ್ತೆ, -3 -2 ಮಾಡಿದ್ರೆ -5 ಬರುತ್ತೆ, ದಟ್ ಈಸ್ ಈಕ್ವಲ್ ಟು. ಓಕೆ ನಾವು ಇದು ಸೊ 3 - 1 ಮಾಡಿದ್ರೆ 2 ಬರುತ್ತೆ, ದಟ್ ಈಸ್ 2b ಬರುತ್ತೆ. ಸೊ b ದಟ್ ಈಸ್ ಈಕ್ವಲ್ ಟು -5/2 ಬಂತು. ಬಿ ಎಷ್ಟು ಬಂತು, -5/2 ಅಂತ. ಇಷ್ಟ ಆಯ್ತಾ. ನೆಕ್ಸ್ಟ್ ಅದೇ ತರ ಈಗ ಇನ್ನೊಂದು ವ್ಯಾಲ್ಯೂ ಕಂಡುಹಿಡಬೇಕು. ಇನ್ನೊಂದು ಸಿ ವ್ಯಾಲ್ಯೂ ಅಥವಾ ಬಿ ವ್ಯಾಲ್ಯೂ ಕಂಡುಹಿಡೋಣ. ಎ ವ್ಯಾಲ್ಯೂ ಅಂತ ಕಂಡುಹಿಡಕ್ಕೆ ಬರಲ್ಲ. ಓಕೆ ಸೊ ನಾವು ಇಷ್ಟ ಏನ್ ಮಾಡೋಣ, ಈಗ ಸಿ ವ್ಯಾಲ್ಯೂ ಕಂಡುಹಿಡ. ಸಿ ವ್ಯಾಲ್ಯೂ ಕಂಡುಹಿಡ್ಬೇಕಂದ್ರೆ ಈ ವ್ಯಾಲ್ಯೂ 0 ಮಾಡ್ಕೋಬ. ಈ ವ್ಯಾಲ್ಯೂ ಯಾವಾಗ 0 ಆಗುತ್ತೆ, ಈ ವ್ಯಾಲ್ಯೂ ಯಾವಾಗ 0 ಆಗುತ್ತೆ ಎಕ್ಸ್ ವ್ಯಾಲ್ಯೂ -3 ತಗೊಂಡ. ಎಕ್ಸ್ ವ್ಯಾಲ್ಯೂ ವಿಲ್ ಟೇಕ್ ಇಟ್ ಆಸ್ -3 ತಗೊಂಡು ನೋಡಿ. -3 ತಗೊಂಡು ಸಾಲ್ವ್ ಮಾಡೋಣ. ಅವಾಗ ಏನಾಗುತ್ತೆ 3 ಟೈಮ್ಸ್ ಆಫ್ -3 -2 ದಟ್ ಈಸ್ ಈಕ್ವಲ್ ಟು ಇದು -3 ತಗೊಂಡು ಇದು 0 ಆಗ್ಬಿಡುತ್ತೆ, ಇದು 0 ಆಗ್ಬಿಡುತ್ತೆ. ಅವಾಗ ಏನಾಗುತ್ತೆ ಇದು 0 + 0. ಓಕೆ ಪ್ಲಸ್ ಸಿ ಟೈಮ್ಸ್ ಆಫ್ -3 ಪ್ಲಸ್ 1 ಹೋಲ್ ಸ್ಕ್ವೇರ್. ಓಕೆ ನಾವು -3 ಇಂಟು -3 ಮಾಡಿದ್ರೆ -9 ಆಗುತ್ತೆ. -9 -2 ಮಾಡಿದ್ರೆ -11 ದಟ್ ಈಸ್ ಈಕ್ವಲ್ ಟು ಇಲ್ಲಿ -3 + 1 ಮಾಡಿದ್ರೆ ಎಷ್ಟಾಗುತ್ತೆ, -3
ಪ್ಲಸ್ 1 ಮಾಡಿದ್ರೆ -2 ಆಗುತ್ತೆ. -2 ನ ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ ನಮಗೆ? -2 ನ ಸ್ಕ್ವೇರ್ ಮಾಡಿದ್ರೆ 4 ಆಗುತ್ತೆ ನೋಡಿ. ಓಕೆ, 4 ಆಗುತ್ತೆ. ನಾವು ಈ 4 ನ ಇಲ್ಲಿ ಡಿವೈಡ್ ಮಾಡ್ತೀವಿ ನೋಡಿ. ಸೊ ದಟ್ ಈಸ್ ಸಿ ದಟ್ ಈಸ್ ಈಕ್ವಲ್ ಟು -11/4 ಆಯ್ತು. ಓಕೆ, ಈಗ ನಮಗೆ ಏನೇನು ಬಂತು ವ್ಯಾಲ್ಯೂ? ಸೊ ನಾವು ಹಿಯರ್ ವಿ ಹ್ಯಾವ್ ಗಾಟ್ ಇಟ್. ಸೊ ಬಿ ವ್ಯಾಲ್ಯೂ ಬಂತು, ಸಿ ವ್ಯಾಲ್ಯೂ ಬಂತು. ಈಗ ಎ ವ್ಯಾಲ್ಯೂ ಕಂಡುಹಿಡಿಯೋ. ಎ ವ್ಯಾಲ್ಯೂ ಕಂಡುಹಿಡಿಯಬೇಕಂದ್ರೆ ಇದನ್ನ ಪ್ರತಿಯೊಂದು ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ಬೇಕು. ಈ ಪ್ರತಿಯೊಂದು ಸಿಂಪ್ಲಿಫೈ ಮಾಡ್ಬೇಕಂದ್ರೆ ಈ 3x - 2 ಹೆಂಗಿದ್ದ ಹಂಗೆ ಬರ್ಕೊಳ್ಳಿ. 3x - 2 ಯು ರೈಟ್ ಆಸ್ ಇಟ್ ಈಸ್. ಪ್ರತಿಯೊಂದು ಸಿಂಪ್ಲಿಫೈ ಮಾಡ್ಕೊಂಡು ನಾವು ಕೋಎಫಿಷಿಯಂಟ್ಸ್ ನ ಕಂಪೇರ್ ಮಾಡಕ್ಕೆ ಅವಾಗ ಸಿ ವ್ಯಾಲ್ಯೂ ಬರುತ್ತೆ, ಎ ವ್ಯಾಲ್ಯೂ ಬರುತ್ತೆ. ಇದು ಮಲ್ಟಿಪ್ಲೈ ಮಾಡಿ ಎ ಟೈಮ್ಸ್ ಆಫ್ ಇದೇನು ಬರುತ್ತೆ? x ಇಂಟು x ಮಾಡಿದ್ರೆ x ಸ್ಕ್ವೇರ್ ಆಗುತ್ತೆ, x ಸ್ಕ್ವೇರ್ ಬರ್ಕೊಳ್ಳಿ. x ಇಂಟು 3x ಮಾಡಿದ್ರೆ x ಇಂಟು 3 ಮಾಡಿದ್ರೆ 3x ಬರುತ್ತೆ. 1 ಇಂಟು x ಮಾಡಿದ್ರೆ x ಬರುತ್ತೆ, x ಬರ್ಕೊಳ್ಳಿ. 1 ಇಂಟು 3 ಮಾಡಿದ್ರೆ 3 ಬರುತ್ತೆ. ನೆಕ್ಸ್ಟ್ ಪ್ಲಸ್ ಇದು b ಇಂದ ಮಲ್ಟಿಪ್ಲೈ ಮಾಡಿದ್ರೆ ದಟ್ ಈಸ್ b ಇಂಟು x ಮಾಡಿದ್ರೆ bx ಬರುತ್ತೆ. b ಇಂಟು 3 ಮಾಡಿದ್ರೆ 3b ಬರುತ್ತೆ. ಓಕೆ, ಪ್ಲಸ್ ಇದು ಯಾವ ಫಾರ್ಮೆಟ್ಲಿದೆ? ಸೊ x ಪ್ಲಸ್ 1 ಹೋಲ್ ಸ್ಕ್ವೇರ್ ಫಾರ್ಮೆಟ್ಲಿದೆ, ಹೌದಾ? ಸಿ ಟೈಮ್ಸ್ ಆಫ್ ಇದು x ಪ್ಲಸ್ 1 ಹೋಲ್ ಸ್ಕ್ವೇರ್ ಕ್ಯಾನ್ ಇಟ್ ಆಸ್ x ಸ್ಕ್ವೇರ್ ಪ್ಲಸ್ 2x ಪ್ಲಸ್ 1, ಹೌದಾ? ಓಕೆ, ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡ್ತೀನಿ ನೋಡಿ. ನಮಗೆ 3x - 2 3x - 2 ದಟ್ ಈಸ್ ಈಕ್ವಲ್ ಟು ಇಲ್ಲಿ a ಇಂದ ಮಲ್ಟಿಪ್ಲೈ ಮಾಡ್ತೀನಿ, ಅವಾಗ ಏನಾಗುತ್ತೆ? a ಸ್ಕ್ವೇರ್. ಓಕೆ, a ಸ್ಕ್ವೇರ್. ಓಕೆ, a ಸ್ಕ್ವೇರ್ ಬರಲ್ಲ. ಓಕೆ, a ಇಂಟು x ಸ್ಕ್ವೇರ್. ಓಕೆ, 3x ಪ್ಲಸ್ x ಅಂದ್ರೆ ಏನಾಗುತ್ತೆ ನಮಗೆ? 4x ಆಗುತ್ತೆ. 4x ಬರ್ಕೊಳ್ಳಿ ಪ್ಲಸ್ 3 ಯು ರೈಟ್ ಆಸ್ ಇಟ್ ಇಸ್. ನೆಕ್ಸ್ಟ್ bx ಪ್ಲಸ್ 3b ಯು ರೈಟ್ ಆಸ್ ಇಟ್ ಈಸ್. bx ಪ್ಲಸ್ 3b ರೈಟ್ ಆಸ್ ಇಟ್ ಈಸ್. ನೆಕ್ಸ್ಟ್ ಪ್ಲಸ್ c ಟೈಮ್ಸ್ ಆಫ್. ಓಕೆ, ಇದು ಡೈರೆಕ್ಟ್ ಆಗಿ ಮಲ್ಟಿಪ್ಲೈ ಮಾಡ್ಬೋದಿತ್ತಲ್ಲ. ಓಕೆ, ಡೈರೆಕ್ಟ್ ಆಗಿ ಮಲ್ಟಿಪ್ಲೈ ಮಾಡ್ಬಿಡಮ್ ತಡ್ರಿ. ಓಕೆ, ಇಲ್ಲಿ ನೋಡಿ, ಇದು ಡೈರೆಕ್ಟ್ ಆಗಿ ಮಲ್ಟಿಪ್ಲೈ ಮಾಡೋಣ. ಏನ್ ಬರುತ್ತೆ ಅಂದ್ರೆ, ಓಕೆ ನಾವು ಓಕೆ ನಾವು ಎ ಇಂದ ಮಲ್ಟಿಪ್ಲೈ ಮಾಡಿದ್ರೆ ax ಸ್ಕ್ವೇರ್ ಆಗುತ್ತೆ, ax ಸ್ಕ್ವೇರ್ ಬರ್ಕೊಳ್ಳಿ. 3x ಪ್ಲಸ್ x ಅಂದ್ರೆ 4x ಆಗುತ್ತೆ. 4x ಇಂಟು a ಮಾಡಿದ್ರೆ ದಟ್ ಈಸ್ 4ax ಆಗುತ್ತೆ, 4ax. ಅದೇ ಪ್ಲಸ್ 3 ಇಂಟು a ಮಾಡಿದ್ರೆ ದಟ್ ಈಸ್ 3a ಆಗುತ್ತೆ, 3a ಬರ್ಕೊಳ್ಳಿ. ನೆಕ್ಸ್ಟ್ ಪ್ಲಸ್ bx ಪ್ಲಸ್ 3b ಹೆಂಗಿದೆ ಹಂಗೆ ಬರ್ಕೊಳ್ಳಿ. bx ಪ್ಲಸ್ 3b ಯು ರೈಟ್ ಆಸ್ ಇಟ್ ಈಸ್. ನೆಕ್ಸ್ಟ್ ಪ್ಲಸ್ ಸಿ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? cx ಸ್ಕ್ವೇರ್ ಆಗುತ್ತೆ ಪ್ಲಸ್ 2cx ಆಗುತ್ತೆ. ಓಕೆ, ಪ್ಲಸ್ ಏನಾಗುತ್ತೆ ನಮಗೆ? 2c ಇಂಟು 1 ಮಾಡಿದ್ರೆ c ಆಗುತ್ತೆ ನೋಡಿ. ಓಕೆ, ನಾವು ಇಲ್ಲಿ ನೋಡಿ, ಇಲ್ಲಿ ಕಾನ್ಸ್ಟೆಂಟ್ ಎಷ್ಟಿದೆ ನಮಗೆ? ಅಥವಾ ಇಲ್ಲಿ x ಸ್ಕ್ವೇರ್ ಕೋಎಫಿಷಿಯಂಟ್ ಕಾಮನ್ ತಗೊಳ್ಳಿ. ಇಲ್ಲ ಬೇಕಾದ್ರೆ ಕಾನ್ಸ್ಟೆಂಟ್ ಚೆಕ್ ಮಾಡ್ಕೊಂಡು ತಗೊಳ್ತಾರೆ. ಇಲ್ಲಿ ಕಾನ್ಸ್ಟೆಂಟ್ ಎಷ್ಟಿದೆ ನಮಗೆ? -2 ಐತೆ, -2. ಓಕೆ, ಇಲ್ಲಿ ಕಾನ್ಸ್ಟೆಂಟ್ ವ್ಯಾಲ್ಯೂ ಯಾವ್ಯಾವು? ಕಾನ್ಸ್ಟೆಂಟ್ 3 ಐತೆ, 3 ಐತೆ, ಮತ್ತೆ ನಮ್ಗೆ 3b ಐತೆ, c ಐತೆ, ಹೌದಾ? ನಮಗೆ ಕಾನ್ಸ್ಟೆಂಟ್ ಎಲ್ಲಿ ಇದೆ ನಮಗೆ? ಸೊ ದಟ್ ಈಸ್ 3a 3b. ಇಲ್ಲಾಂದ್ರೆ ಒಂದು ಕೆಲಸ ಮಾಡೋಣ, x ಸ್ಕ್ವೇರ್ ಕೋಎಫಿಷಿಯಂಟ್ ಕಾಮನ್ ತಗೊಳ್ಳೋಣ. x ಸ್ಕ್ವೇರ್ ಕೋಎಫಿಷಿಯಂಟ್ ಕಾಮನ್ ತಗೊಳ್ಳೋಣ ನೋಡಿ, ಈಸಿ ಆಗುತ್ತೆ ನಮಗೆ. x ಸ್ಕ್ವೇರ್ ಕೋಎಫಿಷಿಯಂಟ್ ಕಾಮನ್ ತೊಗೊಳ್ತೆ, x ಸ್ಕ್ವೇರ್ ಕಾಮನ್ ತಗೊಂಡ್ರೆ ಏನಾಗುತ್ತೆ ನಮಗೆ? ಇಲ್ಲಿ a ಉಳಿತೆ, ಇಲ್ಲಿ x ಸ್ಕ್ವೇರ್ ಕಾಮನ್ ತಗೊಂಡ್ರೆ ಏನಾಗುತ್ತೆ? c ಉಳಿತು, ಹೌದು, ಪ್ಲಸ್ c. ಉಳಿಕಿದ್ದೇನಿದೆ ನಮಗೆ ಇಲ್ಲಿ? ಮತ್ತೆ ಇದು ಹೆಂಗಿದೆ ನಂಗೆ ಬರ್ಕೊಳ್ಳಿ. ಅಥವಾ x ಅದ್ರ ಕಾಮನ್ ತಗೊಂಡ್ರೆ ಏನಾಗುತ್ತೆ ನಮಗೆ? 4a ಬರುತ್ತೆ, 4a ಬರುತ್ತೆ. ಇಲ್ಲಿ x ಕಾಮನ್ ತಗೊಂಡ್ರೆ ಏನಾಗುತ್ತೆ? b ಉಳಿತೆ. ಇಲ್ಲಿ x ಕಾಮನ್ ತಗೊಂಡ್ರೆ 2c ಉಳಿತು, ಹೌದಾ? ಪ್ಲಸ್ ಇದು ಕಾನ್ಸ್ಟೆಂಟ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ದಟ್ ಈಸ್ ಏನಿದೆ? 3a ಪ್ಲಸ್ 3b, ಸಾರಿ 3a ಪ್ಲಸ್ 3b ಪ್ಲಸ್ c ಇಷ್ಟೈತೆ. ಇಲ್ಲಿ ಏನಿದೆ? 3x - 2. ಇಲ್ಲಿ x ಸ್ಕ್ವೇರ್ ಕೋಎಫಿಷಿಯಂಟ್ ಏನಾಗುತ್ತೆ ನಮಗೆ? x ಸ್ಕ್ವೇರ್ ಕೋಎಫಿಷಿಯಂಟ್ ಇಲ್ಲಿ x ಸ್ಕ್ವೇರ್ ಇಲ್ಲೇ ಇಲ್ಲ, ಅಂದ್ರೆ x ಸ್ಕ್ವೇರ್ ಕೋಎಫಿಷಿಯಂಟ್ 0 ಆಗುತ್ತೆ. ಇಲ್ಲಿ x ಸ್ಕ್ವೇರ್ ಕೋಎಫಿಷಿಯಂಟ್ ಏನಿದೆ? a ಪ್ಲಸ್ c, ಅಂದ್ರೆ a ಪ್ಲಸ್ c ದಟ್ ಈಸ್ ಈಕ್ವಲ್ ಟು a ಪ್ಲಸ್ ಇದೆ. ಇಲ್ಲಿ ಕೋಎಫಿಷಿಯಂಟ್ ಚೆಕ್ ಮಾಡಬೇಕು. ಇಲ್ಲಿ ಕೋಎಫಿಷಿಯಂಟ್, ಇಲ್ಲಿ x ಸ್ಕ್ವೇರ್ ಕೋಎಫಿಷಿಯಂಟ್ ಇಲ್ಲಿ ಏನಾಗುತ್ತೆ? 0 ಆಗುತ್ತೆ. ಓಕೆ, ಇಲ್ಲಿ x ಸ್ಕ್ವೇರ್ ಕೋಎಫಿಷಿಯಂಟ್ ಏನಿದೆ? a ಪ್ಲಸ್ ಇದೆ, ಅಂದ್ರೆ a ಪ್ಲಸ್ c ದಟ್ ಈಸ್ ಈಕ್ವಲ್ ಟು 0 ಆಗುತ್ತೆ. ಅಂದ್ರೆ a ದಟ್ ಈಸ್ ಈಕ್ವಲ್ ಟು ಏನು ಬಂತು? -c. ಓಕೆ, ಅಂದ್ರೆ a ದಟ್ ಈಸ್ ಈಕ್ವಲ್ ಟು -c. c ವ್ಯಾಲ್ಯೂ ಗೊತ್ತಿದೆ ನಮಗೆ. c ದಲ್ಲಿ ದಟ್ ಈಸ್ ಈಕ್ವಲ್ ಟು -11/4. ಅಂದ್ರೆ a ದಟ್ ಈಸ್ ಈಕ್ವಲ್ ಟು ಮೈನಸ್ c ಟೈಮ್ಸ್ ಆಫ್ -11/4. ಅಂದ್ರೆ ಏನು ಬಂತು? 11/4 ಬರುತ್ತೆ ನಮ್ಗೆ c a ವ್ಯಾಲ್ಯೂ. a ವ್ಯಾಲ್ಯೂ 11/4 ಬಂತಾ? ಓಕೆ, ದಟ್ ಈಸ್ a ದಟ್ ಈಸ್ ಈಕ್ವಲ್ ಟು 11/4. ಓಕೆ, a and b and c ವ್ಯಾಲ್ಯೂ 11/4 ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಈಕ್ವೇಷನ್ 1 ಅಲ್ಲಿ. ಓಕೆ, ಸೊ ದಟ್ ಈಸ್ a and b and c ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಇನ್ ಈಕ್ವೇಷನ್ 1. ಅಂದ್ರೆ ನಾನು ಹೆಂಗ್ ಬರೀಬಹುದು ಅಂದ್ರೆ, ಸೊ ದಟ್ ಈಸ್ integration of 3x minus 2 divided by x plus 1 whole square, x plus 1 whole square, okay, into x plus 3, okay, x plus 3 dx. I can write it as ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನೋಡಿ. integration of a plus ಇಲ್ಲಿ ಏನಿದೆ ನಮಗೆ? 11/4. okay, that is 11/4 divided by x plus 1. okay, 11/4 divided by x plus 1. okay, next b plus ಇಲ್ಲಿ ಏನಿದೆ? b plus ಇಲ್ಲಿ -5/2 plus -5/2 divided by x plus 1 whole square. okay, next plus c plus ಇಲ್ಲಿ ಏನಿದೆ ನಮಗೆ? -11/4 divided by -11/4 divided by c. ಇಲ್ಲಿ ಏನಿದೆ ನಮಗೆ? x plus 3 ಇದೆ, x plus 3.
ಇದ್ರದ್ದು ಇಂಟಿಗ್ರೇಷನ್ ಮಾಡೋಣ. ಓಕೆ, ಇದ್ರ ಇಂಟಿಗ್ರೇಷನ್ ಕಂಡುಹಿಡಿಯೋಣ ನೋಡಿ. ಇದ್ರ ಮೇಲೆ ತೊಗೊಂಡು ಹೋಗ್ತೀನಿ ಸ್ವಲ್ಪ. ಓಕೆ, ನಾವು ಇದನ್ನ ನೋಡಿ ಕಾನ್ಸ್ಟೆಂಟ್ ಹೊರಗೆ ಬರ್ಕೊಂಡು ಸಪ್ರೇಟ್ ಇಂಟಿಗ್ರೇಟ್ ಮಾಡ್ಕೊಂಡು ಹೋಗ್ತೀನಿ. ಸೊ ನಮಗೆ 11/4. ಓಕೆ, ದಟ್ ಈಸ್ ಇದರ ಇಂಟಿಗ್ರೇಷನ್ ದಟ್ ಈಸ್ 11/4 ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1. ಓಕೆ, -5/2 ಹೆಂಗಿದೆ ಹಂಗೆ -5/2 ಹೊರಗೆ ಬರ್ಕೊಳ್ಳಿ. ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್. ಓಕೆ, ನೆಕ್ಸ್ಟ್ ಪ್ಲಸ್. ಸೊ ಪ್ಲಸ್ ಇಂಟು ಮೈನಸ್ ಮಾಡಿದ್ರೆ ಮೈನಸ್ ಆಗುತ್ತೆ. -11/4 ಹೊರಗೆ ಬರ್ಕೊಳ್ಳಿ. ಇಂಟಿಗ್ರೇಷನ್ ಆಫ್ ಏನಾಗುತ್ತೆ ಎಕ್ಸ್ ಪ್ಲಸ್ 3 ಸಾರಿ 1 ಡಿವೈಡ್ ಬೈ ಎಕ್ಸ್ ಪ್ಲಸ್ 3. 1 ಡಿವೈಡ್ ಬೈ ಎಕ್ಸ್ ಪ್ಲಸ್ 3 ಇದು ಇಂಟಿಗ್ರೇಷನ್ ಮಾಡಿ. ಓಕೆ, ಇದ್ರ ಸಪ್ರೇಟ್ ಇಂಟಿಗ್ರೇಷನ್ ಮಾಡ್ತೀನಿ ನೋಡಿ. ದಟ್ ಈಸ್ 11/4 ಐ ವಿಲ್ ರೈಟ್ ಆಸ್ ಇಟ್ ಈಸ್. 11/4 ಐ ರೈಟ್ ಆಸ್ ಇಟ್ ಈಸ್. 1 ಡಿವೈಡ್ ಬೈ ಎಕ್ಸ್ ಪ್ಲಸ್ 1 ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ ಲಾಗ್ ಆಫ್ ಎಕ್ಸ್ ಪ್ಲಸ್ 1 ಆಗುತ್ತೆ. ಓಕೆ, ಅದೇ ತರ -5/2 ರೈಟ್ ಆಸ್ ಇಟ್ ಈಸ್. ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1 ಟು ದಿ ಪವರ್ 2 ಅಂತ. ಇದನ್ನ ಹೆಂಗ್ ಬರಿಬೋದು ಅಂದ್ರೆ, ಸೊ ಇಲ್ಲಿ ಬೇಕಾದ್ರೆ ಸಪ್ರೇಟ್ ಆಗಿ ಮಾಡ್ತೀನಿ ನೋಡಿ. ಇಂಟಿಗ್ರೇಷನ್ ಆಫ್ ಎಕ್ಸ್ ಪ್ಲಸ್ 1 ಟು ದಿ ಪವರ್ ಇದೇನಾಗುತ್ತೆ 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1 ಇದೆ ಆಯ್ತಾ. ಈ ಹೋಲ್ ಸ್ಕ್ವೇರ್ ಇದೆ. ಇದು ಮೇಲ್ ತೊಗೊಂಡ್ರೆ ಏನಾಗುತ್ತೆ ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ ಮೇಲ್ ತೊಗೊಂಡ್ರೆ ಏನಾಗುತ್ತೆ ನಮಗೆ ಎಕ್ಸ್ ಪ್ಲಸ್ 1 ಟು ದಿ ಪವರ್ ಹೋಲ್ ಪವರ್ -2 ಬರುತ್ತೆ. ಇದು ಇಂಟಿಗ್ರೇಷನ್ ಮಾಡು. ಇದು ಇಂಟಿಗ್ರೇಷನ್ ಹೆಂಗ್ ಮಾಡ್ಬೋದು ನಾವು, ದಟ್ ಈಸ್ ಎಕ್ಸ್ ಪ್ಲಸ್ 1 ಟು ದಿ ಪವರ್ ಆಫ್ -2 ಪ್ಲಸ್ 1. ಓಕೆ, ಡಿವೈಡೆಡ್ ಬೈ -2 ಪ್ಲಸ್ 1 ಪ್ಲಸ್ ಸಿ. ಓಕೆ, ಇದು ಇಂಟಿಗ್ರೇಷನ್ ಗೊತ್ತಿದೆ ನಮಗೆ. ಓಕೆ, ಎಕ್ಸ್ ಪ್ಲಸ್ 1 ಟು ದಿ ಪವರ್ ಆಫ್ -2 ಪ್ಲಸ್ 1 ಅಂದ್ರೆ -1 ಬರುತ್ತೆ. ಇದೇನಾಗುತ್ತೆ ಐ ಪ್ಲಸ್ ಸಿ ಅಲ್ಲ, ಇದು 1 ಆಗುತ್ತೆ. -2 ಪ್ಲಸ್ 1 ಅಂದ್ರೆ -1 ಆಗುತ್ತೆ ಪ್ಲಸ್ ಸಿ. ಓಕೆ, ನಾವು ಇದನ್ನ ದಿಸ್ ಐ ಕ್ಯಾನ್ ರೈಟ್ ಆಸ್ 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1 ಟು ದಿ ಪವರ್ ಎಕ್ಸ್ ಪ್ಲಸ್ 1 ಟು ದಿ ಪವರ್ 1 ಪ್ಲಸ್ ಸಿ. ಓಕೆ, ಅದೇ ತರ ಬರೀತೀವಿ ನೋಡಿ. ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಏನು ಬರುತ್ತೆ ನಮಗೆ. ಸೊ ನಮ್ಗೆ ದಿಸ್ ಐ ಕ್ಯಾನ್ ರೈಟ್ ಆಸ್, ಇದನ್ನ ಅರೇಂಜ್ ಮಾಡ್ಕೊಂಡು. ಓಕೆ, ಸೊ ಇಂಟಿಗ್ರೇಷನ್ ಆಫ್ 1 ಡಿವೈಡ್ ಬೈ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಈ ತರ ಬರೀಬಹುದು. ಓಕೆ, ಸೊ ನಾವೇನು ಬರೀಬಹುದು, ದಟ್ ಈಸ್ -1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1. ಓಕೆ, ಇಷ್ಟು ಬಂತ. ಓಕೆ, ಬೇಕಾದ್ರೆ ಲಾಸ್ಟಿಗೆ ಸಿ ಕಾನ್ಸ್ಟೆಂಟ್ ಅನ್ನೋದು ಲಾಸ್ಟಿಗೆ ಬರ್ಕೊಂಬಿಡೋಣಂತೆ. -11/4 ಇವ್ ರೈಟ್ ಆಸ್ ಇಟ್ ಈಸ್. ಇಂಟಿಗ್ರೇಷನ್ ಆಫ್ ನಮ್ಗೆ ಏನಾಗುತ್ತೆ ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 3 ಏನು ಬರುತ್ತೆ ಅಂದ್ರೆ ಈಸ್ ಲಾಗ್ ಆಫ್ ಎಕ್ಸ್ ಪ್ಲಸ್ 3 ಆಗುತ್ತೆ ಪ್ಲಸ್ ಸಿ. ಓಕೆ, ಇಷ್ಟು ಬಂತ. ಈಗ ನೋಡಿ ಇನ್ನು ಫರ್ದರ್ ಸಿಂಪ್ಲಿಫೈ ಮಾಡ್ತೀನಿ. 11/4 ಇದೆ, ಬಟ್ ಇಲ್ಲೇನಿದೆ ನಮಗೆ 11/4 ಕಾಮನ್ ತೊಗೊಳ್ಳೋಣ. 11/4 ಕಾಮನ್ ತೊಗೊಂಡ್ರೆ ಏನಾಗುತ್ತೆ ಲಾಗ್ ಆಫ್ ಎಕ್ಸ್ ಪ್ಲಸ್ 1 ಮೈನಸ್ ಆಫ್ ಲಾಗ್ ಆಫ್ ಎಕ್ಸ್ ಪ್ಲಸ್ 3. ಓಕೆ ಓಕೆ, ಇನ್ ಮೈನಸ್ ಇದು ಹೆಂಗ್ ಬಿದ್ದಿದ್ದು ಹಂಗೆ ಬರ್ಕೊಳ್ಳಿ. ಮೈನಸ್ ಇಂಟು ಮೈನಸ್ ಮಾಡಿದ್ರೆ ಏನಾಗುತ್ತೆ +5 ಡಿವೈಡೆಡ್ ಬೈ +5/2 ಡಿವೈಡೆಡ್ ಬೈ 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1 ಪ್ಲಸ್ ಸಿ. Okay, now you know that log A minus log B. Log A minus log B. Log A minus log B, that is equal to log of A by B. Log of A. ಅದನ್ನೇ ಇಲ್ಲಿ ಬರೀತೀವಿ ನೋಡಿ. So this you can do as 11/4 in terms of log of x plus 1 divided by log of x plus 1 divided by x plus 3. X plus 3 plus 5 divided by 2 times of 5 divided by 2 times of 1 divided by x plus 1 plus c. ಇಷ್ಟಾಯ್ತಾ? ಇಷ್ಟು ನೋಡಿ, ಇಷ್ಟು ನಮಗೆ ಕಂಪ್ಲೀಟ್ ಸೊಲ್ಯೂಷನ್ ಮಾಡಿದ್ರೆ ಇಷ್ಟು ಬರುತ್ತೆ, ಇಷ್ಟೇ ಬರುತ್ತೆ. ಸೊ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ, ಸೊ ನಿಮ್ಗೆ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಿ. ನೀವು ನೆಕ್ಸ್ಟ್ ಕ್ವಶನ್ಸ್ ಈಸಿಯಾಗಿ ಸಾಲ್ವ್ ಮಾಡ್ತೀರಾ. ಸೊ ವಿಡಿಯೋನ ಪಾಸ್ ಮಾಡ್ಕೊಂಡು ಅರ್ಥ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇಷ್ಟು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಬೇಕಾದ್ರೆ ನೋಡಿ ಎಷ್ಟು ಇಲ್ಲಿ 5/2 ಬಂದಿತ್ತಾ? ಇಲ್ಲೇನೋ ಮಿಸ್ಟೇಕ್ ಮಾಡಿ ನೋಡಿ. 5/2ನೇ ಆಯ್ತಲ್ಲ ನಮ್ದು. 5/2ನೇ ಆಯ್ತು. ಓಕೆ, ನಾವು ಇಲ್ಲಿ ನೆಕ್ಸ್ಟ್ ಈ ಕ್ವಶನ್ ನೋಡಿ. ಎಕ್ಸಾಂಪಲ್ 14 ಮಾಡೋಣ ನೋಡಿ. ಎಕ್ಸಾಂಪಲ್ 14 ಏನಿದೆ ಅಂದರೆ, ಓಕೆ, ಎಕ್ಸಾಂಪಲ್ 14 ಓಕೆ, ಎಕ್ಸಾಂಪಲ್ 14 ನೋಡಿ. ಇದು
ಸೊ ನಮಗೆ ಅಲ್ಲಿ ಟೇಬಲಲ್ಲಿ ಯಾವುದೇ ಫಾರ್ಮೆಟಲ್ಲಿ ಇಲ್ಲ ಇದು, ಬಟ್ ಆ ಫಾರ್ಮೆಟಲ್ಲಿ ಕನ್ವರ್ಟ್ ಮಾಡ್ಬೇಕು ನಾನು. ಸೊ ನಾವು ವಾಟ್ ಐ ವಿಲ್ ಡೂ ಈಸ್, ಸೊ ಎಕ್ಸ್ ಸ್ಕ್ವಯರ್ನ ಏನು ತೊಗೊಳ್ತೀನಿ, ಟಿ ಅಂತ ತೊಗೊಳ್ತೀನಿ ನಾನು. ಓಕೆ, ನಾವು ಜಸ್ಟ್ ಈ ಎಕ್ಸ್ ಸ್ಕ್ವಯರ್ ಐ ವಿಲ್ ಟೇಕ್ ಇಟ್ ಆಸ್ ಟಿ ಅಂತ ತೊಗೊಳ್ತೀನಿ. ಟಿ ಅಂತ ತೊಗೊಂಡು ಸಾಲ್ವ್ ಮಾಡ್ಕೊಂಡು, ಅಂದರೆ ಇದನ್ನ ಹೆಂಗೆ ಬರಿಬೋದು ಅಂದರೆ, ಸೊ ದಿಸ್ ಐ ಕ್ಯಾನ್ ರೈಟ್ ಆಸ್ ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್. ಇಂಟಿಗ್ರೇಷನ್ ಬರೋಕ್ಕಿಂತ ಫಸ್ಟ್ ಪಾರ್ಷಿಯಲ್ ಫ್ರಾಕ್ಷನ್ಸ್ ಅಲ್ಲಿ ಕನ್ವರ್ಟ್ ಮಾಡೋಣ. ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 1, ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 4. ಸೊ ದಿಸ್ ಐ ಕ್ಯಾನ್ ರೈಟ್ ಇಟ್ ಆಸ್, ಇದನ್ನ ಹೆಂಗ್ ಬರೀತೀನಿ ಅಂದರೆ, ಸೊ ದಿಸ್ ಐ ಕ್ಯಾನ್ ರೈಟ್ ಆಸ್, ನಾನು ಎಕ್ಸ್ ಸ್ಕ್ವೇರ್ನ ಟಿ ಅಂತ ತೊಗೊಳ್ತೀನಿ. ಎಕ್ಸ್ ಸ್ಕ್ವೇರ್ ಬೇಕಾದ್ರೆ ಇಲ್ಲಿ ಬರ್ಕೊಳ್ತೀನಿ. ಎಕ್ಸ್ ಸ್ಕ್ವೇರ್ನ ಟಿ ಅಂತ ತೊಗೊಳ್ತೀನಿ. ಅವಾಗ ಏನಾಗುತ್ತೆ, ಟಿ ಡಿವೈಡೆಡ್ ಬೈ ಟಿ ಪ್ಲಸ್ 1 ಇಂಟು ಟಿ ಪ್ಲಸ್ 4. ಓಕೆ, ಟಿ ಪ್ಲಸ್ 1 ಇಂಟು ಟಿ ಪ್ಲಸ್ 4 ಈ ಥರ ಬರ್ಕೋಬೋದಾ? ಸೊ ಇದು ಯಾವ ಫಾರ್ಮೆಟ್ಲಿ ಇದೆ ನೋಡಿ, ಪಾರ್ಷಿಯಲ್ ಫ್ರಾಕ್ಷನ್ಸ್ ಅಲ್ಲಿ, ಪಾರ್ಷಿಯಲ್ ಫ್ರಾಕ್ಷನ್ಸ್ ಟೇಬಲ್ ಅಲ್ಲಿ, ಪಾರ್ಷಿಯಲ್ ಫ್ರಾಕ್ಷನ್ಸ್ ಟೇಬಲ್ ಕಲ್ತಿದ್ದಾರಾ ನೀವು? ಎಲ್ಲಿ ಟೇಬಲ್ ಇಲ್ಲಿ ಇರ್ತಾರೆ. ಇದು ಈ ಫಸ್ಟ್ ಇಕ್ವೇಶನ್ ಫಾರ್ಮೆಟ್ಲಿ ಇಲ್ಲ. ಓಕೆ, ಇದು ನೋಡಿ ಎಕ್ಸ್ ಅಲ್ಲೇನೋ ಟಿ ಪ್ಲಸ್ 1 ಡಿವೈಡೆಡ್ ಬೈ ಟಿ ಪ್ಲಸ್ 3 ಇದೆ, ಹೌದಾ? ಇದು ಫಾರ್ಮೆಟ್ಲಿ ಇದೆ. ಇದು ಯಾವ ಥರ ಈ ಥರ ಬರಿಬೋದು, ಹೌದಾ? ಓಕೆ, ಅದು ಬರೀತೀನಿ ನೋಡಿ ವಾಪಸ್ಸು ನಮಗೆ. ಸೊ ದಿಸ್ ಐ ಕ್ಯಾನ್ ರೈಟ್ ಇಟ್ ಆಸ್ ನಮಗೆ ಎ ಡಿವೈಡೆಡ್ ಬೈ ಟಿ ಪ್ಲಸ್ 1, ಓಕೆ, ಪ್ಲಸ್ ಬಿ ಡಿವೈಡೆಡ್ ಬೈ ಟಿ ಪ್ಲಸ್ 4 ಅಂತ ಬರಿಬೋದು. ಓಕೆ, ಈ ಥರ ಬರಿಬೋದು ನಾನು. ಓಕೆ, ಇನ್ನು ಎ ವ್ಯಾಲ್ಯೂ ಬಿ ವ್ಯಾಲ್ಯೂ ಕಂಡಿಡಿಯೋಣ. ನೋಡಿ, ಎ ವ್ಯಾಲ್ಯೂ ಬಿ ವ್ಯಾಲ್ಯೂ ಕಂಡಿಡ್ಕಂದ್ರೆ ಫಸ್ಟ್ ಇವೆರಡ್ರದ್ದು ಎಲ್ ಸಿ ಎಮ್ ತೊಗೊಳ್ಳೋಣ. ಎಲ್ ಸಿ ಎಮ್ ತೊಗೊಂಡ್ರೆ ಏನಾಗುತ್ತೆ ನಮಗೆ, ಟಿ ಪ್ಲಸ್ 1 ಇಂಟು ಟಿ ಪ್ಲಸ್ 4. ಓಕೆ, ಟಿ ಪ್ಲಸ್ ಹೋಮ್ ಅಜ್ಜ ಈ ಎಲ್ ಸಿ ಎಮ್ ಬರುತ್ತೆ ನಮಗೆ, ಟಿ ಪ್ಲಸ್ 4 ಜ ಈ ಎಲ್ ಸಿ ಎಮ್ ಬರುತ್ತೆ. ಅದೇ ಥರ ನಮಗೆ ಟಿ ಪ್ಲಸ್ 4 ಹೋಮ್ ಅಜ್ಜ ಈ ಎಲ್ ಸಿ ಎಮ್ ಬರುತ್ತೆ ಅಂದರೆ ನಮಗೆ ಟಿ ಪ್ಲಸ್ 1 ಜ ಬರುತ್ತೆ. ಓಕೆ, ನಾವು ಈ ಫರ್ದರ್ ಸಿಂಪ್ಲಿಫೈ ಮಾಡಿ, ಟಿ ಡಿವೈಡೆಡ್ ಬೈ ಟಿ ಪ್ಲಸ್ 1, ಟಿ ಪ್ಲಸ್ 4 ಐ ವಿಲ್ ರೈಟ್ ಆಸ್ ಇಟ್ ಈಸ್, ಟಿ ಪ್ಲಸ್ 1 ಇಂಟು ಟಿ ಪ್ಲಸ್ 4 ಐ ವಿಲ್ ರೈಟ್ ಆಸ್ ಇಟ್ ಈಸ್. ನಾವು ಹಿಯರ್, ಸೊ ಇದು ಎ ಇಂದ ಮಲ್ಟಿಪ್ಲೈ ಮಾಡ್ತೀವಿ. ಎ ಟೈಮ್ಸ್ ಆಫ್ ಏನಾಗುತ್ತೆ ನಮಗೆ, ಟಿ ಪ್ಲಸ್ 4 ಆಗುತ್ತೆ, ಪ್ಲಸ್ ಬಿ ಟೈಮ್ಸ್ ಆಫ್ ಏನಾಗುತ್ತೆ, ಬಿ ಟೈಮ್ಸ್ ಆಫ್ ಟಿ ಪ್ಲಸ್ 1 ಆಗುತ್ತೆ. ಇಷ್ಟು. ಓಕೆ, ನಾವು ಸೊ ಹಿಯರ್ ಟಿ ಪ್ಲಸ್ 1 ಇಂಟು ಟಿ ಪ್ಲಸ್ 1 ಕ್ಯಾನ್ಸಲ್ ಮಾಡಿ, ಟಿ ಪ್ಲಸ್ 4 ಕ್ಯಾನ್ಸಲ್ ಮಾಡಿ. ನಾವು ಅವರ್ ಇಂಟೆನ್ಷನ್ ಇಸ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಎ ವ್ಯಾಲ್ಯೂ ಕಂಡುಹಿಡಿಯಬೇಕಂದ್ರೆ ಇದನ್ನು 0, ಈ ಬಿ ವ್ಯಾಲ್ಯೂ 0 ಮಾಡ್ಕೋಬೇಕು. ಸೊ ಬಿ ವ್ಯಾಲ್ಯೂ 0 ಮಾಡ್ಕೊಂಡ್ರೆ ಯಾವಾಗ ಆಗುತ್ತೆ ಬಿ ವ್ಯಾಲ್ಯೂ, ಟಿ ವ್ಯಾಲ್ಯೂ ಏನು ತೊಗೊಂಡ್ರೆ ಬಿ ವ್ಯಾಲ್ಯೂ 0 ಆಗುತ್ತೆ, ಬಿ ಇದು ಕಂಪ್ಲೀಟ್ ವ್ಯಾಲ್ಯೂ 0 ಆಗುತ್ತೆ, ನಮಗೆ ಟಿ ವ್ಯಾಲ್ಯೂ -1 ತೊಗೊಳ್ಳೋಣ. ಟಿ ದಟ್ ಈಸ್ ಈಕ್ವಲ್ ಟು -1 ತೊಗೊಳ್ಳಿ. ಓಕೆ, -1 ತೊಗೊಂಡು ಸಾಲ್ವ್ ಮಾಡ್ಕೊಂಡು ಹೋಗಿ ನಮಗೆ ಎಲ್ ಎಕ್ಸ್ ಇದೆ, ಎಲ್ ಟಿ ಇದೆ, -1 ಸಬ್ಸ್ಟಿಟ್ಯೂಟ್, ಇಲ್ಲಿ ಟಿ ಇದೆನಾ, ಇಲ್ಲಿ -1 ಸಬ್ಸ್ಟಿಟ್ಯೂಟ್ ಮಾಡಿ, ದಟ್ ಈಸ್ ಈಕ್ವಲ್ ಟು ಇದರಲ್ಲಿ -1 ಸಬ್ಸ್ಟಿಟ್ಯೂಟ್ ಮಾಡಿ, ಎ ಟೈಮ್ಸ್ ಆಫ್ -1 ಪ್ಲಸ್ 4. ಓಕೆ, ಪ್ಲಸ್ ಇದೇನಾಗುತ್ತೆ, ಈ ಕಂಪ್ಲೀಟ್ ಆಗಿ 0 ಆಗ್ಬಿಡುತ್ತೆ, 0 ಬರ್ಕೊಳ್ಳಿ. ಓಕೆ, ನಾವು ದಟ್ ಈಸ್ -1 ದಟ್ ಈಸ್ ಈಕ್ವಲ್ ಟು ಎ ಟೈಮ್ಸ್ ಆಫ್ 3 -1 ಅಂದರೆ, ಸೊ 3 -1 ಪ್ಲಸ್ 4 ಅಂದ್ರೆ ಏನಾಗುತ್ತೆ, ಪ್ಲಸ್ 3 ಆಗುತ್ತೆ, ಇಷ್ಟು ಬರ್ತದೆ. ಅಂದ್ರೆ ಎ ದಟ್ ಈಸ್ ಈಕ್ವಲ್ ಟು ಎಷ್ಟು ಬಂತು ನಮಗೆ, -1/3 ಬಂತು. ಎ ದಟ್ ಈಸ್ ಈಕ್ವಲ್ ಟು ಎಷ್ಟು ಬಂತು, -1/3. ಅದೇ ತರ ನಮಗೆ, ಸೊ ಟಿ ದಟ್ ಈಸ್ ಈಕ್ವಲ್ ಟು ನಮಗೆ ಏನು ತಗೊಂಡ್ರೆ ಈ ವ್ಯಾಲ್ಯೂ 0 ಆಗುತ್ತೆ. ಟಿ ದಟ್ ಈಸ್ ಈಕ್ವಲ್ ಟು -4 ತಗೊಂಡೋಣ, ಟಿ ವ್ಯಾಲ್ಯೂ -4 ತಗೊಂಡ್ರೆ ಈ ವ್ಯಾಲ್ಯೂ 0 ಆಗುತ್ತೆ. ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, ಎಲ್ ಟಿ ಇದೆಲ್ಲ -4 ಸಬ್ಸ್ಟಿಟ್ಯೂಟ್ ಮಾಡಿ, ದಟ್ ಈಸ್ ಈಕ್ವಲ್ ಟು ಈ ಕಂಪ್ಲೀಟ್ ಆಗಿ 0 ಆಗುತ್ತೆ, ಅದು ಬರ್ಕೊಳ್ಳೋದು ಬೇಡ. ಓಕೆ, ಬಿ ಟೈಮ್ಸ್ ಆಫ್ -4 ಪ್ಲಸ್ 1, ಹೌದಾ? ಸೊ -4 ಪ್ಲಸ್ 1 ಅಂದ್ರೆ ಏನಾಗುತ್ತೆ, -3 ಆಗುತ್ತೆ. ದಟ್ ಈಸ್ ಬಿ ಟೈಮ್ಸ್ ಆಫ್ -3, -4 ದಟ್ ಈಸ್ ಈಕ್ವಲ್ ಟು ಬಿ ಟೈಮ್ಸ್ ಆಫ್ -3. ಮೈನಸ್ ಕ್ಯಾನ್ಸಲ್ ಮಾಡಿ, ದಟ್ ಈಸ್ ಬಿ ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ ನಮಗೆ, 4/3. ಬಿ ದಟ್ ಈಸ್ ಈಕ್ವಲ್ ಟು 4. ಎ ಅಂಡ್ ಬಿ ವ್ಯಾಲ್ಯೂ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ನೋಡಿ ಇದನ್ನ ಹೆಂಗ್ ಬರೀಬಹುದು ಅಂದ್ರೆ, ಸೊ ದಿಸ್ ಐ ಕ್ಯಾನ್ ರೈಟ್ ಇಟ್ ಆಸ್, ನಾವು ಹೆಂಗ್ ಬರೀಬಹುದು ಅಂದ್ರೆ, ದಟ್ ಈಸ್ ಟಿ ಡಿವೈಡೆಡ್ ಬೈ ಟಿ ಪ್ಲಸ್ 1 ಇಂಟು ಟಿ ಪ್ಲಸ್ 4, ಐ ಕ್ಯಾನ್ ರೈಟ್ ಇಟ್ ಆಸ್ -1/3 divided by t plus 1 plus b divided by t plus 4. ಓಕೆ, ಈಗ ನಾವೇನು ಮಾಡ್ತೀನಿ ಅಂದರೆ, ಈಗ ಟಿ ಪ್ಲಸ್ ಏನು ತೊಗೊಂಡು, ಟಿ ಅಂದರೆ ಎಕ್ಸ್ ಸ್ಕ್ವೇರ್ ಅಂತ, ಎಕ್ಸ್ ಸ್ಕ್ವೇರ್ ಸಬ್ಸ್ಟಿಟ್ಯೂಟ್ ಮಾಡ್ಬಿಡ್ತೀನಿ. ಓಕೆ, ಎಕ್ಸ್ ಸ್ಕ್ವೇರ್ ಸಬ್ಸ್ಟಿಟ್ಯೂಟ್ ಮಾಡಿ ಇಂಟಿಗ್ರೇಟ್ ಮಾಡಿಬಿಡ್ತೀನಿ ಇದನ್ನು. ಓಕೆ, ಟಿ ಸ್ಕ್ವೇರ್ ಇದು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇದು. ಓಕೆ, ಎಕ್ಸ್ ಸ್ಕ್ವೇರ್ ಟಿ ಪ್ಲಸ್ ಅಲ್ಲಿಂದ ಎಕ್ಸ್ ಸ್ಕ್ವೇರ್ ತೊಗೊಂಡಿದ್ದೆ, ಎಕ್ಸ್ ಸ್ಕ್ವೇರ್ ಸಬ್ಸ್ಟಿಟ್ಯೂಟ್ ಮಾಡಿ ಇಂಟಿಗ್ರೇಟ್ ಮಾಡ್ತೀನಿ. ನೋಡಿ, ಇಂಟಿಗ್ರೇಷನ್ ಆಫ್ ಇದು -1/3 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 1. ಓಕೆ, ಪ್ಲಸ್ ಬಿ ಪ್ಲಸ್ ಇಲ್ಲಿ ಎಷ್ಟು ಬಂತು, 4/3 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 4. ಓಕೆ, ಇದ್ರದ್ದು ಇಂಟಿಗ್ರೇಟ್ ಮಾಡೋಣ ನೋಡಿ. ಓಕೆ, ಈಗ ಕಾನ್ಸ್ಟೆಂಟ್ನ ಹೊರಗೆ ಬರ್ಕೊಂಡ್ಬಿಡ್ತೀನಿ. ನಮ್ಗೆ ಏನಾಗುತ್ತೆ, -1/3 ಇದನ್ನು ಬೇಕಾದ್ರೆ ಐ ಅಂತ ತೊಗೊಂಡು ಸಾಲ್ವ್ ಮಾಡ್ಕೊಂಡು, ದಟ್ ಈಸ್ -1/3 ಅನ್ನೋದು ಕಾನ್ಸ್ಟೆಂಟ್ ಹೊರಗೆ ಬರ್ಕೊಳ್ಳಿ. ಇಂಟಿಗ್ರೇಷನ್ ಆಫ್ ನಮ್ಗೆ ಏನು ಹೇಳುತ್ತೆ, 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 1. ಓಕೆ, ನೆಕ್ಸ್ಟ್ 4/3 ಅನ್ನೋದು ಕಾನ್ಸ್ಟೆಂಟ್ ಹೊರಗೆ ಬರ್ಕೊಳ್ಳಿ. 4/3 ಅನ್ನೋದು ಕಾನ್ಸ್ಟೆಂಟ್ ಹೊರಗೆ ಬರ್ಕೊಳ್ಳಿ. ನಾವಾಗ ಏನಾಗುತ್ತೆ, ಇಂಟಿಗ್ರೇಷನ್ ಆಫ್
1 ಡಿವೈಡೆಡ್ ಬೈ ಏನಾಗುತ್ತೆ ಎಕ್ಸ್ ಸ್ಕ್ವೇರ್ ಪ್ಲಸ್ 4 ಎಕ್ಸ್ ಸ್ಕ್ವೇರ್ ಪ್ಲಸ್ 4 ಅಂದ್ರೆ ಏಕೆ ಇಟ್ ಆಸ್ 2 ಸ್ಕ್ವೇರ್ ಅಂತ ಬರೀಬಹುದು. ಓಕೆ, ಇದು ಯಾವ ಫಾರ್ಮೆಟ್ ಇದೆ ಅಂದ್ರೆ ನಮಗೆ ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಫಾರ್ಮೆಟ್ ಇದೆ ನೋಡಿ. Okay, so this I can write it as 1 divided by a tan inverse of x divided by a plus c. ಆ ಫಾರ್ಮೆಟ್ ಇದೆ. ಅದೇ ಫಾರ್ಮೆಟ್ ಬರೆಕೊಳ್ತೀನಿ ನೋಡಿ, that is minus 1 by 3 I will write as it is. Now a plus ಇಲ್ಲಿ ನೋಡಿ, ಇಲ್ಲಿ a plus ಏನಿದೆ 1 ಇದೆ, that is 1 by 1 tan inverse of x plus x ಇದೆ, x ಬರ್ಕೊಳ್ಳಿ, divided by a plus ಏನಿದೆ 1 ಇದೆ, 1 ಬರ್ಕೊಳ್ಳಿ, ಪ್ಲಸ್ ಇದಾಯ್ತು, ಇದು ಮುಗೀತು. ನಾವು ನೆಕ್ಸ್ಟ್ ಇದು 4 by 3 ಕಾನ್ಸ್ಟೆಂಟ್ ಹಂಗೆ ಬರ್ಕೊಳ್ಳಿ. ಇಂಟಿಗ್ರೇಷನ್ ಆಫ್ ನಮಗೆ ಇದ್ರದ್ದು ಇಂಟಿಗ್ರೇಷನ್ ಏನಾಗುತ್ತೆ, ನಮ್ಗೆ ಈ ಫಾರ್ಮೆಟ್ಲಿ ಇದೆ, ಎಕ್ಸ್ ಪ್ಲಸ್ ಇಲ್ಲಿ ಎಕ್ಸ್ ಇದೆ, ಎ ಪ್ಲಸ್ ಇಲ್ಲಿ 2 ಇದೆ, ಈ ಫಾರ್ಮೆಟ್ಲಿ 1 by 2 ಆಗುತ್ತೆ, 1 by 2 tan inverse of x plus ಇಲ್ಲಿ x ಇದೆ ಬರ್ಕೊಳ್ಳಿ, ಡಿವೈಡೆಡ್ ಬೈ ಎ ಪ್ಲಸ್ ಇಲ್ಲಿ ಅಂದ್ರೆ ನಮಗೆ 2 ಇದೆ ಪ್ಲಸ್ ಸಿ. ಓಕೆ, ನೌ ದಿಸ್ minus 1 by 3 ವಿಲ್ ರೈಟ್ ಆಸ್ ಇಟ್ ಈಸ್ tan inverse of x plus 2 1 ja 2 2 ja. Okay, this will become out 2 divided by 3 tan inverse of x divided by 2 plus c. ಓಕೆ, ಇಷ್ಟು ಬರುತ್ತೆ ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. I that is equal to ಇಷ್ಟು ಬಂತು. ಓಕೆ, ಜಸ್ಟ್ ಬೇಕಾದ್ರೆ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ, ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣಂತೆ. ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ, ಈ ಫುಲ್ಲು ಲೆಂತ್ ಇರುತ್ತೆ ನಿಮಗೆ ಈ ಎಕ್ಸಸೈಸ್. ನಿಮಗೆ ಮಿನಿಮಮ್ ನಾವು ಕ್ಲಾಸಲ್ಲಿ ನಾರ್ಮಲ್ ಕ್ಲಾಸ್ ಸಾಲ್ವ್ ಮಾಡಿದ್ರೆ ಮಿನಿಮಮ್ 1 ಮಂತ್ ಬೇಕಾಗುತ್ತೆ ಈ ಎಕ್ಸಸೈಸ್, ಈ ಚಾಪ್ಟರ್ ಸಾಲ್ವ್ ಮಾಡೋಕ್ಕಾದ್ರೆ. ಬಟ್ ನೆಕ್ಸ್ಟ್ ನಿಮಗೆ ವಾಪಸ್ ಇಂಟಿಗ್ರಲ್ಸ್ ಒಂದು 2-3 ದಿವಸದಲ್ಲಿ ಇಂಟಿಗ್ರಲ್ಸ್ ಮುಗಿದು ಬಿಡುತ್ತೆ. ಓಕೆ, ಆ ಥರ ಇರುತ್ತೆ. ಬಟ್ ಈ ಇಂಟಿಗ್ರಲ್ಸ್ ನೀವು ಕಲಿತ್ರೆ ನಿಮ್ಗೆ ನಾಳೆ ಇಂಜಿನಿಯರಿಂಗಲ್ಲೂ ಭಾಳ ಯೂಸ್ ಆಗುತ್ತೆ. ವೈ ಬಿಕಾಸ್ ನಿಮಗೆ ಇಂಟಿಗ್ರೇಷನ್ ಇಲ್ಲಿ ನಾರ್ಮಲ್ ಆಗಿ ಬರೀ ಒಂದು ಇಂಟಿಗ್ರೇಷನ್ ಐತಾ, ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಈ ಥರ ಐತಾ. ನೀವು ಇಂಜಿನಿಯರಿಂಗ್ ಹೋದಾಗ ಡಬಲ್ ಇಂಟಿಗ್ರೇಷನ್ ಬರುತ್ತೆ. ಡಬಲ್ ಇಂಟಿಗ್ರೇಷನ್ ಹೋಗಿ ಮತ್ತೆ ಲಿಮಿಟ್ಸ್ ಅಪ್ಲೈ ಮಾಡಬೇಕು, ಎ ಬಿ ಸಿ ಡಿ ಈ ಥರ ಲಿಮಿಟ್ಸ್ ಅಪ್ಲೈ ಮಾಡಬೇಕು. ಓಕೆ, ಇಂಜಿನಿಯರಿಂಗ್ ಈ ಥರ ಇರುತ್ತೆ ನಿಮಗೆ. ಸೊ ಅದಕ್ಕೋಸ್ಕರ ನೀವೇನು ಮಾಡಿ, ಇಲ್ಲೇ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡ್ಕೊಳ್ಳಿ. ಸೊ ಅಲ್ಲಿ ಹೋದ್ಮೇಲೆ ನಿಮ್ಗೆ ಕಷ್ಟ ಆಗಬೇಕು. ವೈ ಬಿಕಾಸ್ ನಿಮ್ಗೆ ನೋಡಿ, ನಿಮಗೆ ಇಂಜಿನಿಯರಿಂಗ್ ಹೋದಾಗ ನಿಮಗೆ M1 M2 M3 M4 ಇರುತ್ತೆ. 2 ಇಯರ್ಸ್ ನಾವೇನು ಮಾಡಬೇಕು, M1 ಮ್ಯಾಥ್ಸ್ ಕಲಿಬೇಕು. ಫಸ್ಟ್ ಇಯರಲ್ಲಿ M1 M2 ಅಂತ ಬರುತ್ತೆ, ಸೆಕೆಂಡ್ ಇಯರ್ಲಿ M2 M3 ಅಂತ ಬರುತ್ತೆ. ಅಲ್ಲಿ ನಿಮಗೆ ಇವೆಲ್ಲ ಇರ್ತವೆ. ಓಕೆ, ಅದಕ್ಕೋಸ್ಕರ ನೀವು ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಿದ್ರೆ ನಿಮ್ಗೆ ಅಲ್ಲಿ ಭಾಳ ಈಸಿ ಆಗುತ್ತೆ. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಂಡು ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನೋಡಿ, ನೆಕ್ಸ್ಟ್ ಕ್ವಶನ್ ಏನಿದೆ, ಓಕೆ ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ ನಮಗೆ. ಸೊ ದಟ್ ಈಸ್ ಎಕ್ಸಾಂಪಲ್ 15. ಓಕೆ, ಎಕ್ಸಾಂಪಲ್ 15 ಇಂಟಿಗ್ರೇಷನ್ ಆಫ್ 3 sin alpha minus 2 cos alpha ಓಕೆ ಡಿವೈಡೆಡ್ ಬೈ 5 minus cos square alpha minus 4 sin alpha. ಓಕೆ, ನಾವು ಹಿಯರ್ ವಿ ವಿಲ್ ಟೇಕ್ ಇಟ್ ಆಸ್ sin alpha. ಇಲ್ಲಿ ನೋಡಿ, sin alpha cos alpha ಇವೆಲ್ಲ ಫುಲ್ ಕಾಂಪ್ಲಿಕೇಟೆಡ್ ಅನ್ಸುತ್ತೆ, ಹೌದಾ? ಅದಕ್ಕೋಸ್ಕರ ಐ ವಿಲ್ ಟೇಕ್ ಇಟ್ ಆಸ್ sin alpha ನ ಏನಂತ ತೊಳ್ತೀನಿ, ಟಿ ಅಂತ ತೊಳ್ತೀನಿ. ಓಕೆ ಸರ್, ನಾವು ಹಿಯರ್ ಐ ವಿಲ್ ಟೇಕ್ ಇಟ್ ಆಸ್ sin alpha. I will take it as sin alpha. I will take it as sin alpha ಅಲ್ಲ, ಇದು sin pi we will take it as t ಅಂತ, sin pi we will take it as t ಅಂತ ತಗೊಳ್ತೀನಿ. ಓಕೆ, ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಅವಾಗ ಏನಾಗುತ್ತೆ, 3t minus 2 ಡಿವೈಡೆಡ್ ಬೈ ಓಕೆ 5 ಟೈಮ್ಸ್ ಆಫ್ 5 ಮೈನಸ್ ಇದು cos ಸ್ಕ್ವೇರ್. ಇದನ್ನ ಹೆಂಗ್ ಬರಿಬೋದು ಅಂದ್ರೆ, ಸೊ ದಟ್ ಈಸ್ cos ಸ್ಕ್ವೇರ್. ಯು ನೋ ದಟ್ sin ಸ್ಕ್ವೇರ್ pi ಓಕೆ ದಟ್ ಈಸ್ ಈಕ್ವಲ್ ಟು ಟಿ ಅಂತ ತೊಗೊಂಡು, ಹೌದಾ? ಓಕೆ ಸಾರಿ, sin ಟಿ ಅಂದರೆ sin ಸ್ಕ್ವೇರ್ ಪೈ ತೊಗೊಂಡಿಲ್ಲ, sin pi ದಟ್ ಈಸ್ ಈಕ್ವಲ್ ಟು ಟಿ ಅಂತ ತೊಗೊಂಡು. ಅಂದರೆ ಕಾಸ್ ಇನ್ ಟರ್ಮ್ಸ್ ಆಫ್ ಸೈನ್ ಹೆಂಗೆ ಬರಿಬೋದು? ಸೊ ದಟ್ ಈಸ್ ಕಾಸ್ ಇನ್ ಟರ್ಮ್ಸ್ ಆಫ್ ಕಾಸ್ ಪೈ ಸ್ಕ್ವೇರ್ ಪೈ ದಟ್ ಈಸ್ ಯು ಕ್ಯಾನ್ ರಿಟೈಟ್ ಆಸ್ 1 ಮೈನಸ್ sin ಸ್ಕ್ವೇರ್ ಪೈ ಅಂತ ಬರಿಬೋದಾ? ಓಕೆ, 1 ಮೈನಸ್ sin ಸ್ಕ್ವೇರ್ ಅಂದರೆ cos ಸ್ಕ್ವೇರ್ ಪೈ ವಿ ಕ್ಯಾನ್ ರೈಟ್ ಆಸ್ cos ಸ್ಕ್ವೇರ್ ಪೈ ಐ ಕ್ಯಾನ್ ರೈಟ್ ಆಸ್ 1 ಮೈನಸ್ sin ಸ್ಕ್ವೇರ್ ಪೈ ಅಂದ್ರೆ ಎಷ್ಟಿದೆ ನಮಗೆ? sin ಸ್ಕ್ವೇರ್ ಪೈ ಅಂದ್ರೆ ಟಿ ಅಂದ್ರೆ ಟಿ ಸ್ಕ್ವೇರ್. ಓಕೆ, cos ಸ್ಕ್ವೇರ್ ಪೈ ವಿ ಕ್ಯಾನ್ ರೈಟ್ ಆಸ್ 1 ಮೈನಸ್ ಟಿ ಸ್ಕ್ವೇರ್, ಹೌದಾ? ಇಲ್ಲಿ ಬರೀತೊಡಿ, ದಟ್ ಈಸ್ ಮೈನಸ್ ಆಫ್ 1 ಮೈನಸ್ ಟಿ ಸ್ಕ್ವೇರ್. ಓಕೆ, ಪ್ಲಸ್ ಮೈನಸ್ 4 ಟೈಮ್ಸ್ ಆಫ್ ಟಿ. ಓಕೆ, ನಾವು ಯು ಜಸ್ಟ್ ಸಿ ಇದು ಏನು ತೊಗೊಂಡಿವಿ, ದಟ್ ಈಸ್ ಇಂಟಿಗ್ರೇಷನ್ ಆಫ್ ಇದೇನು cos ಅಲ್ಫಾ. ಓಕೆ, cos ಅಲ್ಫಾ ಸಾರಿ cos ಅಲ್ಫಾನೇ ಆಗಿ ಬರ್ತದೆ, ಅಲ್ಫಾನೇ ಬರ್ತಿದೆ ನೋಡಿ.
ಕಾಸ್ ಪೈ ಓಕೆ ಇದೇನಾಗುತ್ತೆ ವಿತ್ ರೆಸ್ಪೆಕ್ಟ್ ಟು ಪೈ ಐತೆ. ಓಕೆ ನಾವು ಇದೇನೋ ಟಿ ತೊಗೊಂಡು ಇದನ್ನು ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಓಕೆ ಸೈನ್ ಪೈ ವಿ ವಿಲ್ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ. ಓಕೆ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಅಥವಾ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಪೈ ಮಾಡೋಣ. ಅವಾಗ ಏನಾಗುತ್ತೆ ಸೈನ್ ಪೈನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ ಕಾಸ್ ಪೈ ಆಗುತ್ತೆ. ದಟ್ ಈಸ್ ಈಕ್ವಲ್ ಟು ಟಿ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಡಿ ಟಿ ಡಿವೈಡೆಡ್ ಬೈ ಡಿ ಪೈ ಆಗುತ್ತೆ. ಓಕೆ ಈ ಡಿ ಪೈನ ಇಲ್ಲಿ ಬರ್ಕೊಂಡಿದ್ವಿ. ಕಾಸ್ ಪೈ ಡಿ ಪೈ ಐತೆ ಇಲ್ಲಿ. ಕಾಸ್ ಪೈ ಡಿ ಪೈನ ಹೆಂಗ್ ಬರಿಬೋದು ಅಂದ್ರೆ ಕಾಸ್ ಪೈ ಓಕೆ ಡಿ ಪೈ ವಿ ಕ್ಯಾನ್ ರೈಟ್ ಇಟ್ ಆಸ್ ಡಿ ಟಿ ಅಂತ ಬರಿಬೋದು. ಓಕೆ ಇಲ್ಲಿ ಸಿ ಕಾಸ್ ಪೈ ಡಿ ಪೈ ವಿ ಕ್ಯಾನ್ ಇಟ್ ಆಸ್ ಡಿ ಟಿ ಅಂತ ಬರೀತೆ ನೋಡಿ. ಹಾಗೆ ನೆಕ್ಸ್ಟ್ ಇದು ಫರ್ದರ್ ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ತೀವಿ. ಓಕೆ ಫರ್ದರ್ ಸಿಂಪ್ಲಿಫೈ ಮಾಡ್ಕೊಂಡು ಹೋಗಿ ಹೆಂಗ್ ಬರುತ್ತೆ ಅಂದ್ರೆ ನಮಗೆ 3t minus 2 we will write as it is. ಓಕೆ ನಾವು ಇದು ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ 5 ಮೈನಸ್ ಇಂದ ಮಲ್ಟಿಪ್ಲೈ ಮೈನಸ್ 1 ಓಕೆ ಪ್ಲಸ್ ಟಿ ಸ್ಕ್ವೇರ್ ಮೈನಸ್ 4t. ಓಕೆ ಇದು ಹೆಂಗಾಯ್ತು ದಟ್ ಈಸ್ 3t minus 2 ಡಿವೈಡೆಡ್ ಬೈ ಓಕೆ ಟಿ ಸ್ಕ್ವೇರ್ ಓಕೆ ಟಿ ಸ್ಕ್ವೇರ್ ಮೈನಸ್ 4t 5 ಮೈನಸ್ ಅಂದ್ರೆ ಪ್ಲಸ್ 4 ಇಷ್ಟು ಬಂತು. ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ಹೆಂಗ್ ಮಾಡಿದ್ರೆ ದಟ್ ಈಸ್ 3t minus 2 ಡಿವೈಡೆಡ್ ಬೈ t minus 2 ಹೋಲ್ ಸ್ಕ್ವೇರ್ ಈ ತರ ಬರೀಬೋದಾ? ಓಕೆ ಈ ತರ ಬರೋದು ಸಾಲ್ವ್ ಮಾಡ್ಬೋದು ನೋಡಿ. ಓಕೆ ಇದನ್ನ ಇಂಟಿಗ್ರೇಟ್ ಮಾಡ್ಕೊಂಡು ತಗೊಂಡು ಇದು ಯಾವ ಫಾರ್ಮೆಟ್ಲಿ ಇದೆ? ಓಕೆ ಇದು ಯಾವ ಫಾರ್ಮೆಟ್ಲಿ ಇದೆ ಅಂದ್ರೆ ನಮಗೆ ಸೊ ಇದರ 3t minus 2 ಡಿವೈಡೆಡ್ ಬೈ t minus 2 ಹೋಲ್ ಸ್ಕ್ವೇರ್. ಓಕೆ ಬೇಕಾದ್ರೆ ನೋಡಿ ಇದು ಯಾವ ಫಾರ್ಮೆಟ್ಲಿ ಇದೆ ಅಂದ್ರೆ ನಮಗೆ ಇಂಟಿಗ್ರೇಷನ್ ಆಫ್ ಪಾರ್ಷಿಯಲ್ ಇದು ಪಾರ್ಷಿಯಲ್ ಫ್ರಾಕ್ಷನ್ ಫಾರ್ಮೆಟ್ಲಿ ಇದೆ. ಇಲ್ಲಿ ಬರೀಬೇಕಾದ್ರೆ ಇಲ್ಲಿ ಬರೀತೀವಿ ನೋಡಿ ದಟ್ ಈಸ್ 3t minus 2 ಡಿವೈಡೆಡ್ ಬೈ t minus 2 ಹೋಲ್ ಸ್ಕ್ವೇರ್. ಇದು ಯಾವ ಫಾರ್ಮೆಟ್ಲಿ ಇದೆ ಅಂದ್ರೆ ಬೇಕಾದ್ರೆ ಇಲ್ಲಿ ಪಾರ್ಷಿಯಲ್ ಫ್ರಾಕ್ಷನ್ಸ್ ಟೇಬಲ್ ತೋರಿಸಿ ನೋಡಿ ನಮ್ಗೆ ಏನಿದೆ ಇಲ್ಲಿದೆ ನೋಡಿ. ಇಲ್ಲೆಲ್ಲ ಆಗ್ಬಿಡ್ತಿದ್ದು ಬೇಕಾದ್ರೆ ನೋಡಿ 3t minus 5 ಡಿವೈಡೆಡ್ ಬೈ t minus 2 ಹೋಲ್ ಸ್ಕ್ವೇರ್. t minus 2 ಹೋಲ್ ಸ್ಕ್ವೇರ್ ಇಲ್ಲ ಐತೆ. ಓಕೆ x minus a ಹೋಲ್ ಸ್ಕ್ವೇರ್ ಐತೆ ಹೌದಾ? x minus this second rate as ಇದನ್ನ ಹೆಂಗ್ ಬರೀಬಹುದು ಅಂದ್ರೆ this second rate as ಇಲ್ಲಿ ತೆಗಿತು ನೋಡಿ a ಡಿವೈಡೆಡ್ ಬೈ t minus 2 ಪ್ಲಸ್ b ಡಿವೈಡೆಡ್ ಬೈ t minus 2 ಹೋಲ್ ಸ್ಕ್ವೇರ್ ಅಂತ ಬರೀಬಹುದು. ಓಕೆ ಅದಕ್ಕೋಸ್ಕರ ಇದು ತೆಗೆದು ಬಿಡ್ತೀನಿ ನೋಡಿ ಎಲ್ಲದು. ಓಕೆ ಇಷ್ಟು ಬಂದು this second rate as a ಡಿವೈಡೆಡ್ ಬೈ t minus 2 ಓಕೆ ಪ್ಲಸ್ b ಡಿವೈಡೆಡ್ ಬೈ t minus 2 ಹೋಲ್ ಸ್ಕ್ವೇರ್ ಈ ತರ ಬರೀಬಹುದು ನಾನು. ಓಕೆ ಈ ತರ ಬರೀತೀನಿ ನೋಡಿ. ಈಗ ನನಗೆ a ಮತ್ತೆ b ವ್ಯಾಲ್ಯೂ ಕಂಡುಹಿಡಿಬೇಕು. ಅದಕ್ಕೋಸ್ಕರ ಇವೆರಡರದ್ದು LCM ತೊಗೊಂಡ್ರೆ ಏನಾಗುತ್ತೆ ದಟ್ ಈಸ್ t minus 2 ಹೋಲ್ ಸ್ಕ್ವೇರ್ ಆಗುತ್ತೆ. ನಾವು t minus 2 ಹೌ ಮಚ್ ಈ LCM ಬರುತ್ತೆ ನಮಗೆ t minus 2 ಜ ಓಕೆ t minus 2 ಹೌ ಮಚ್ ಈ LCM ಬರುತ್ತೆ t minus 2 ಹೋಲ್ ಸ್ಕ್ವೇರ್ ಹೌ ಮಚ್ ಈ LCM ಬರುತ್ತೆ t minus 2 ಹೋಲ್ ಸ್ಕ್ವೇರ್ 1 ಜ ಬರುತ್ತೆ. ಓಕೆ ಇದು 3t minus 2 ಡಿವೈಡೆಡ್ ಬೈ t minus 2 ಹೋಲ್ ಸ್ಕ್ವೇರ್ ಐ ವಿಲ್ ರೈಟ್ ಆಸ್ ಇಟ್ ಈಸ್. ನಾವು ಇದು a ಇಂದ ಮಲ್ಟಿಪ್ಲೈ ಮಾಡೋದು ಏನಾಗುತ್ತೆ ನಮಗೆ a ಟೈಮ್ಸ್ ಆಫ್ ನಮ್ಗೆ ಏನಾಗುತ್ತೆ t ಟೈಮ್ಸ್ ಆಫ್ t minus 2 ಪ್ಲಸ್ b ಆಗುತ್ತೆ ನೋಡಿ. ಓಕೆ ನಾವು ಇದನ್ನ ಕ್ಯಾನ್ಸಲ್ ಮಾಡಿ ಏನಾಗುತ್ತೆ ನಮಗೆ 3 minus 2 ದಟ್ ಈಸ್ ಈಕ್ವಲ್ ಟು ಇಷ್ಟು ಬರುತ್ತೆ. ಓಕೆ ಈಗ ನಾವು a ವ್ಯಾಲ್ಯೂ ಕಂಡುಹಿಡಿದು ಇದನ್ನ 0 ಮಾಡ್ಕೊ. ಇದು ಯಾವಾಗ 0 ಆಗುತ್ತೆ? ಇದು ನಾರ್ಮಲ್ ಆಗಿ 0 ಆಗಲ್ಲ ನೋಡಿ. ಇದು 0 ಆಗಲ್ಲ. ಬಟ್ ಈಗ b ವ್ಯಾಲ್ಯೂ ಕಂಡುಹಿಡಿ ಅಂತ ಹೇಳಿ ಇದು 0 ಆಗಲ್ಲ. ಅದಕ್ಕೋಸ್ಕರ a ವ್ಯಾಲ್ಯೂ 0 ಮಾಡ್ಕೊಳ್ಳೋಣ. ಈ ವ್ಯಾಲ್ಯೂ ಯಾವಾಗ 0 ಆಗುತ್ತೆ? ಈ ವ್ಯಾಲ್ಯೂ 0 ಆಗುತ್ತೆ t ವ್ಯಾಲ್ಯೂ 2 ತಗೊಂಡಾಗ. ಓಕೆ t ವ್ಯಾಲ್ಯೂ ವಿ ವಿಲ್ ಟೇಕ್ ಇಟ್ ಆಸ್ 2 ಇದು ಸಬ್ಸ್ಟಿಟ್ಯೂಟ್ ಮಾಡಿ 3 ಟೈಮ್ಸ್ ಆಫ್ 2 minus 2 ದಟ್ ಈಸ್ ಈಕ್ವಲ್ ಟು ಇದು ಕಂಪ್ಲೀಟ್ ಆಗಿ 0 ಆಗಿಬಿಡುತ್ತೆ ಪ್ಲಸ್ b ಬರುತ್ತೆ ನೋಡಿ. ಓಕೆ ನಾವಾಗಿನ 3 2 6 ಆಗುತ್ತೆ 6 minus 2 ಅಂದ್ರೆ 4 ಆಗುತ್ತೆ 4 ದಟ್ ಈಸ್ ಈಕ್ವಲ್ ಟು b ಅಂದ್ರೆ b ದಟ್ ಈಸ್ ಈಕ್ವಲ್ ಟು ಎಷ್ಟು ಬಂತು? b ದಟ್ ಈಸ್ ಈಕ್ವಲ್ ಟು 4 b ವ್ಯಾಲ್ಯೂ ಬಂತು. ಓಕೆ ಅದೇ ತರ a ವ್ಯಾಲ್ಯೂ ಕಂಡುಹಿಡಿಯಬೇಕಂದ್ರೆ ಏನ್ ಮಾಡಕಂದ್ರೆ ಓಕೆ ಇದನ್ನ ಸಿಂಪ್ಲಿಫೈ ಮಾಡ್ಕೊಂಡು ಬರ್ಕೊಡ್ತೀನಿ 3t minus 2 ದಟ್ ಈಸ್ ಈಕ್ವಲ್ ಟು a ಇಂದ ಮಲ್ಟಿಪ್ಲೈ ದಟ್ ಈಸ್ 80 minus 2a ಪ್ಲಸ್ b. ಓಕೆ ನಾವು ಜಸ್ಟ್ ಇಲ್ಲಿ t ಕೋಎಫಿಷಿಯಂಟ್ ಏನಿದೆ? ಓಕೆ ಇಲ್ಲಿ t ಕೋಎಫಿಷಿಯಂಟ್ ಏನಿದೆ? a ಐತೆ ಹೌದಾ? ಇಲ್ಲಿ t ಕೋಎಫಿಷಿಯಂಟ್ ಇಂದ 3 ಐತೆ ಹೌದಾ? 3 ಬರ್ಕೊಳ್ಳಿ. ಇವಾಗ ಈಕ್ವಲ್ ಇಲ್ಲಿ t ಕೋಎಫಿಷಿಯಂಟ್ ಈ 3 ಕೋಎಫಿಷಿಯಂಟ್ ಇಲ್ಲಿ t ಕೋಎಫಿಷಿಯಂಟ್ ಇಲ್ಲಿ t ಕೋಎಫಿಷಿಯಂಟ್ ಈಕ್ವಲ್ ಇರ್ತಾವ ಹೌದಾ? ಅದಕ್ಕೋಸ್ಕರ a ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ 3 ಬರುತ್ತೆ. ಓಕೆ ಅದು ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋದು. ಅದು ಇದನ್ನೇ ಹೆಂಗ್ ಬರೀಬಹುದು? ಅಂದ್ರೆ ಇಂಟಿಗ್ರೇಷನ್ ಆಫ್ a ಪ್ಲಸ್ ಇಲ್ಲಿ ಅಂತ ನಮಗೆ 4 ಡಿವೈಡೆಡ್ ಬೈ t minus 2 ಓಕೆ ಪ್ಲಸ್ b ಪ್ಲಸ್ ಇಲ್ಲಿ ಅಂದ್ರೆ ನಮಗೆ b ಪ್ಲಸ್ ಇಲ್ಲಿ ನಮಗೆ ಏನಿದೆ 3 ಇದೆ 3 ಡಿವೈಡೆಡ್ ಬೈ t minus 2 ಹೋಲ್ ಸ್ಕ್ವೇರ್. ಇದರ ಇಂಟಿಗ್ರೇಟ್ ಮಾಡಿ ಅಂತ. ಓಕೆ ಇದರ ಇಂಟಿಗ್ರೇಷನ್ ಮಾಡೋಣ ನೋಡಿ. ಇಂಟಿಗ್ರೇಷನ್ ಮಾಡಿದ್ರೆ ಏನಾಗುತ್ತೆ ಸಪ್ರೇಟ್ ಇಂಟಿಗ್ರೇಷನ್ ಮಾಡ್ತೀನಿ. ಇಂಟಿಗ್ರೇಷನ್ ಆಫ್ ಇದನ್ನ ಸ್ವಲ್ಪ ಮೇಲೆ ತಗೊಂಡು ಓಕೆ ಸೊ ನಮ್ಗೆ ಏನಾಗುತ್ತೆ ಇಂಟಿಗ್ರೇಷನ್ ಆಫ್ 4 ಅನ್ನೋದು ಕಾನ್ಸ್ಟೆಂಟ್ ಹೊರಗೆ ಬರ್ಕೊಂಡು ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ t minus 2 ಓಕೆ dt
ಪ್ಲಸ್ 3 ಏನಾದ್ರು ಕಾನ್ಸ್ಟೆಂಟ್ ಹೊರಗೆ ಬಿಡ್ಕೆ ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ t minus 2 whole square dt. Okay, now so 4 you write as it is. Now integration of t minus 2 ನ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ log of t minus 2 okay, next plus 3 you write as it is. Integration of ಇದನ್ನ ಮೇಲೆ ತಗೊಂಡ್ರೆ ಏನಾಗುತ್ತೆ ನಮಗೆ t minus 2 whole square t minus 2 to the power of minus 2. Okay, so this 4 you write as it is log of t minus 2 write as it is plus 3 times of okay ಏನಾಗುತ್ತೆ ಇದು t minus 2 to the power of minus 2 plus 1 divided by minus 2 plus 1 plus c. okay, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ, that is 4 times of log t minus 2 plus 3 times of ಇದೇನಾಗುತ್ತೆ t minus 2 to the power minus 1 ಆಗುತ್ತೆ divided by minus 1 ಆಗುತ್ತೆ plus c. okay, now that is 4 times of log of t minus 2 okay, ಇದೇನಾಗುತ್ತೆ ಪ್ಲಸ್ ಇಂಟು ಮೈನಸ್ ಮಾಡಿದ್ರೆ minus 3 ಆಗುತ್ತೆ. ಇದು t minus 2 to the power minus 1 I can it as 1 divided by t minus 2 to the power 1 plus c. ಇಷ್ಟು ಬರ್ಕೋಬಹುದು. ಓಕೆ, ನಾವು ಇಷ್ಟು ಬರ್ಕೊಂಡ ಮೇಲೆ ಏನು ಮಾಡೋಣ, t ವ್ಯಾಲ್ಯೂ ಏನು ತೊಗೊಂಡು ನಾವು t ವ್ಯಾಲ್ಯೂ ವಿ ಹ್ಯಾವ್ ಟೇಕನ್ as t ವ್ಯಾಲ್ಯೂ ಏನು ತೊಗೊಂಡಿವಿ ಅದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ ನೋಡಿ. t ವ್ಯಾಲ್ಯೂ sin alpha sin pi ತೊಗೊಂಡಿವ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನೋಡಿ. sin pi ಎಲ್ಲೆಲ್ಲಿ ನಮಗೆ t ವ್ಯಾಲ್ಯೂ sin pi ಸಬ್ಸ್ಟಿಟ್ಯೂಟ್ ಮಾಡೋದು, that is 4 log sin pi minus 2 minus 3 divided by sin pi minus 2 plus c. ಓಕೆ, ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಸೊ ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ, ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಓಕೆ, ಸೊ ನೋಡಿ ನೀವು ಇಂಜಿನಿಯರಿಂಗ್ ಹೋಗ್ತಿರಲ್ಲ, ಅಲ್ಲಿ ಇಂಜಿನಿಯರಿಂಗ್ ಹೋದಾಗ ನೀವು ಸೊ ನಿಮಗೆ ನಾರ್ಮಲ್ ಆಗಿ CGPA ಒಳ್ಳೆ CGPA ತರ ಅಲ್ಲ. CGPA ಅಂದ್ರೆ ನಾರ್ಮಲಿ ಇಲ್ಲಿ ಪರ್ಸೆಂಟೇಜ್ ಲೆಕ್ಕ ಮಾಡ್ತೀವ, ಅಲ್ಲಿ CGPA ಲೆಕ್ಕ. ಓಕೆ, ಅಲ್ಲಿ ಕ್ರೆಡಿಟ್ಸ್ ಇರ್ತವೆ, ಕ್ರೆಡಿಟ್ಸ್ ಬೇಸಿಸ್ ಮೇಲೆ ನಿಮಗೆ ಸೊ ಮಾರ್ಕ್ಸ್ ಅಲೌಟ್ ಆಗ್ತವೆ. ಸೊ ಬಟ್ ಅಲ್ಲಿ ನಿಮಗೆ ಸ್ಕಿಲ್ಸ್ ಇಂಪಾರ್ಟೆಂಟ್. ಇಂಜಿನಿಯರಿಂಗ್ ಅಲ್ಲಿ ಮೇನ್ ಸ್ಕಿಲ್ಸು ನೀವು ಪ್ರೆಸೆಂಟೇಷನ್ ಸ್ಕಿಲ್ಸು, ಕಮ್ಯುನಿಕೇಶನ್ ಸ್ಕಿಲ್ಸು ಎಲ್ಲ ನೋಡ್ತಾರೆ. ವೈ ಬಿಕಾಸ್ ಕಂಪನಿ ನಿಮಗೆ ಹೈರ್ ಮಾಡಬೇಕಂದ್ರೆ ನಿಮಗೆ ಪ್ರೆಸೆಂಟೇಷನ್ ಸ್ಕಿಲ್ಸು ಮತ್ತೆ ನಮ್ಗೆ ಏನಿರ್ಬೇಕು, ಪ್ರೆಸೆಂಟೇಷನ್ ಸ್ಕಿಲ್ಸು, ಕಮ್ಯುನಿಕೇಶನ್ ಸ್ಕಿಲ್ಸು ಮತ್ತೆ ಕೋಡಿಂಗ್ ಸ್ಕಿಲ್ಸ್ ಚೆನ್ನಾಗಿದ್ರೆ ಮಾತ್ರ ಅವರು ಹೈರ್ ಮಾಡ್ತಾರೆ. ಇಲ್ಲಾಂದ್ರೆ ಸುಮ್ಮನೆ ನಿಮ್ಗೆ ಹೈರ್ ಮಾಡಿ ಏನು ಯೂಸ್ ಹೇಳಿ ಅವ್ರಿಗೆ. ಓಕೆ, ಸೊ ಅದಕ್ಕೋಸ್ಕರ ನೀವು ನಿಮ್ಮ ಕಮ್ಯುನಿಕೇಶನ್ ಸ್ಕಿಲ್ಸು, ಪ್ರೆಸೆಂಟೇಷನ್ ಸ್ಕಿಲ್ಸ್ ಮೇಲೆ ಬಹಳ ವರ್ಕ್ ಮಾಡಿ. ಓಕೆ, ಸೊ ನಾವು ಈಗಿಂದ ನೀವು ವರ್ಕ್ ಮಾಡಿದ್ರೆ ಅಲ್ಲಿವರೆಗೆ ಬರುತ್ತೆ. ಯಾಕಂದ್ರೆ ನೀವು ಇಂಜಿನಿಯರಿಂಗ್ ಮಾರ್ಕ್ಸ್ ಕಮ್ಮಿ ತಗೊಂಡ್ರು ಪರವಾಗಿಲ್ಲ, ಬಟ್ ಈ ತರ ಟ್ಯಾಲೆಂಟ್ ಸ್ಕಿಲ್ಸ್ ಚೆನ್ನಾಗಿರ್ಬೇಕು ನಿಮಗೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಇದು ನೋಡಿ ಪ್ರಾಬ್ಲಿ ಇಟ್ ಈಸ್ ಲಾಸ್ಟ್ ಕ್ವಶನ್. ಐ ಥಿಂಕ್ ಇದು ಲಾಸ್ಟ್ ಕ್ವಶನ್ ಎಕ್ಸಾಂಪಲ್, ಇದು ಲಾಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ ನೋಡಿ. ಓಕೆ, ಸೊ ನೋಡಿ ನೆಕ್ಸ್ಟ್ ಇದು ನೋಡಿ, ನೆಕ್ಸ್ಟ್ ಕ್ವಶನ್ ಏನಿದೆ ಎಕ್ಸಾಂಪಲ್ 16. ಇದು ಲಾಸ್ಟ್ ಕ್ವಶನ್. ಇದು ಯಾವ ಫಾರ್ಮೆಟ್ಲಿ ಇದೆ? ಓಕೆ, ಇದು ಯಾವ ಫಾರ್ಮೆಟ್ಲಿ ಇದೆ ಅಂದ್ರೆ ಬೇಕಾದ್ರೆ ಇಲ್ಲಿ ಪಾರ್ಷಿಯಲ್ ಫ್ರಾಕ್ಷನ್ಸ್ ಅಲ್ಲಿ ತೋರಿಸ್ತೀನಿ ನೋಡಿ. ಇದು ಯಾವ ಫಾರ್ಮೆಟ್ಲಿ ಇದೆ ಅಂದ್ರೆ ಪಾರ್ಷಿಯಲ್ ಫ್ರಾಕ್ಷನ್ಸ್ ಟೇಬಲ್ ಅಲ್ಲಿ ಸ್ವಲ್ಪ ಸಣ್ಣ ತಗೊಂಡು ಬೇಕಾದ್ರೆ ಇದಕ್ಕೆ ಇದು ಕಂಪೇರ್ ಮಾಡಿ. ಇದನ್ನ ನೋಡಿ, ಇಲ್ಲಿ ಯಾವ್ದಕ್ಕೆ ಇದು ಈಕ್ವಲ್ ಇದೆ, ಯಾವ್ದಕ್ಕೆ ಈಕ್ವಲ್ ಇದೆ. ಓಕೆ, ಯಾವ್ದಕ್ಕೆ ಈಕ್ವಲ್ ಇದೆ? ಲಾಸ್ಟ್ ಫಿಫ್ತ್ ನೋಡಿ, ಇಲ್ಲಿ x ಮೈನಸ್ ಇದೆ, x ಪ್ಲಸ್ 2 ಐತೆ ನೋಡಿ. ಅದೇ ಇಲ್ಲಿ ಕ್ವಾಡ್ರಾಟಿಕ್ ಇಕ್ವೇಷನ್, ಇಲ್ಲಿ ಕ್ವಾಡ್ರಾಟಿಕ್ ಇಕ್ವೇಷನ್ ಐತೆ. ಇಲ್ಲಿ ಲೀನಿಯರ್ ಇಕ್ವೇಷನ್, ಇದು ಕ್ವಾಡ್ರಾಟಿಕ್, ಇಲ್ಲಿ ಲೀನಿಯರ್ ಇಕ್ವೇಷನ್, ಇದು ಕ್ವಾಡ್ರಾಟಿಕ್ ಇಕ್ವೇಷನ್. ಈ ತರ ಬಂದಾಗ ಇದನ್ನ ಹೆಂಗ್ ಬರೀಬಹುದು ಅಂದ್ರೆ, ಸೊ ದಿಸ್ ಸೆಕೆಂಡ್ ರೈಟ್ ಇಟ್ ಆಸ್ ಓಕೆ, ಇದು ಸೆಕೆಂಡ್ ಇಟ್ ಆಸ್ a ಡಿವೈಡೆಡ್ ಬೈ ಇಲ್ಲಿ ಬರೀತೀವಿ ನೋಡಿ, ದಟ್ ಈಸ್ x ಸ್ಕ್ವಯರ್ ಪ್ಲಸ್ x ಪ್ಲಸ್ 1 ಡಿವೈಡೆಡ್ ಬೈ x ಪ್ಲಸ್ 2 ಇಂಟು x square plus 1 that is equal to, you can write as a divided by x minus a plus ಲಿಂದ x plus 2 ಇದೆ, that is x plus 2 ಬರೀರಿ, x plus 2. okay, next ಅದೇ ತರ b plus bx plus c times of x square plus bx plus c. ಇಲ್ಲಿ x square plus bx plus c ಇತ್ತ, ಬಟ್ ಇಲ್ಲಿ ಏನಿದೆ x square plus 1 ಇದೆ. here you have x square plus 1. ಓಕೆ, ಇಷ್ಟ ನೋಡಿ, ಇಷ್ಟು ಇದ್ರ ಬೇಸಿಸ್ ಮೇಲೆ ನಾವು ಎ ಮತ್ತೆ ಬಿ ಮತ್ತೆ ಸಿ ಕಂಡಿಡಿಯೋಣ. ಆಮೇಲೆ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಸಾಲ್ವ್ ಮಾಡೋಣ ಅಂತ ನೋಡಿ. ಓಕೆ, ಇವಾಡ್ರದ್ದು LCM ಏನಾಗುತ್ತೆ ನೋಡಿ, ನಾವು ಜಸ್ಟ್ ಚೆಕ್ ದಿ LCM. ಇವಾಡ್ರದ್ದು LCM ಏನಾಗುತ್ತೆ, ದಟ್ ಈಸ್ x ಪ್ಲಸ್ 2 ಇಂಟು ನಮ್ಗೆ ಏನು ಬರುತ್ತೆ x ಸ್ಕ್ವೇರ್ ಪ್ಲಸ್ 1. ಹೌದಾ, x ಸ್ಕ್ವೇರ್ ಪ್ಲಸ್ 1. ನಾವು
ಎಕ್ಸ್ ಪ್ಲಸ್ ಟು ಹೌ ಮಚ್ ಈ ಎಲ್ ಸಿ ಎಂ ಬರುತ್ತೆ, ಎಕ್ಸ್ ಪ್ಲಸ್ ಟು ಹೌ ಮಚ್ ಎಲ್ ಸಿ ಎಂ ಬರ್ತಂದ್ರೆ ನಮಗೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಒನ್ ಈ ಎಲ್ ಸಿ ಎಂ ಬರುತ್ತೆ ನೋಡಿ. ಅದೇ ತರ ಎಕ್ಸ್ ಸ್ಕ್ವೇರ್ ಪ್ಲಸ್ ಒನ್ ಹೌ ಮಚ್ ಈ ಎಲ್ ಸಿ ಎಂ ಬರ್ತಂದ್ರೆ ಎಕ್ಸ್ ಪ್ಲಸ್ ಟೂ ನಾವು ಇಲ್ಲಿ ಮಲ್ಟಿಪ್ಲೈ ಮಾಡಿದ ಅವಾಗ ಏನಾಗುತ್ತೆ ಎ ಟೈಮ್ಸ್ ಆಫ್ ಎಕ್ಸ್ ಸ್ಕ್ವಯರ್ ಪ್ಲಸ್ ಒನ್ ಓಕೆ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಟೈಮ್ಸ್ ಆಫ್ ಬಿ ಎಕ್ಸ್ ಪ್ಲಸ್ ಸಿ ಟೈಮ್ಸ್ ಆಫ್ ಎಕ್ಸ್ ಪ್ಲಸ್ ಟು. ಓಕೆ ಇಷ್ಟಿದೆ ನೋಡಿ. ಅಂದ್ರೆ ಇದು ಈ ಕಡೆ ಹೆಂಗಿದೆ ಹೆಂಗೆ ಬರ್ಕೊಳ್ಳಿ, ದಟ್ ಈಸ್ ಎಕ್ಸ್ ಸ್ಕ್ವಯರ್ ಓಕೆ ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಪ್ಲಸ್ ಒನ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಪ್ಲಸ್ ಒನ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಟು ಇಂಟು ಎಕ್ಸ್ ಪ್ಲಸ್ ಟು ಇಂಟು ಎಕ್ಸ್ ಸ್ಕ್ವಯರ್ ಪ್ಲಸ್ ಒನ್ ಎಕ್ಸ್ ಸ್ಕ್ವಯರ್ ಪ್ಲಸ್ ಒನ್. ಓಕೆ ನಾವು ಇಷ್ಟ ಆಯ್ತಾ, ಇದು ಕ್ಯಾನ್ಸಲ್ ಮಾಡು, ಇದು ಕ್ಯಾನ್ಸಲ್ ಮಾಡ್ಬೋದು ಹೌದಾ ಈಸಿಯಾಗಿ. ನಾವು ಯು ಜಸ್ಟ್ ಸಿ ಹಿಯರ್ ನಮ್ಗೆ ಈ ತರ ಇದ್ದಾಗ ಓಕೆ ಬಿ ಎಕ್ಸ್ ನಾವು ಈಗ ಎ ವ್ಯಾಲ್ಯೂ ಬಿ ವ್ಯಾಲ್ಯೂ ಸಿ ವ್ಯಾಲ್ಯೂ ಕಂಡಿಡ್ಬೇಕು. ಓಕೆ ನಾವು ಎ ವ್ಯಾಲ್ಯೂ ಕಂಡಿಡ್ಬೇಕಂದ್ರೆ ಇದನ್ನ ಜೀರೋ ಮಾಡ್ಕೋಬೇಕು ಹೌದಾ. ಇದು ಯಾವಾಗ ಜೀರೋ ಆಗುತ್ತೆ, ಎಕ್ಸ್ ವ್ಯಾಲ್ಯೂ ವಿ ವಿಲ್ ಟೇಕ್ ಇಟ್ ಆಸ್ ಎಕ್ಸ್ ವ್ಯಾಲ್ಯೂ ಏನ್ ತಗೊಂಡ್ರೆ ಇದು ಜೀರೋ ಆಗುತ್ತೆ, ಎಕ್ಸ್ ವ್ಯಾಲ್ಯೂ ವಿ ವಿಲ್ ಟೇಕ್ ಇಟ್ ಆಸ್ -2 ತಗೊಂಡ್ರೆ ಇದು ವ್ಯಾಲ್ಯೂ ಜೀರೋ ಆಗುತ್ತೆ. ಓಕೆ ಈ ವ್ಯಾಲ್ಯೂ ಜೀರೋ ಆಗುತ್ತೆ, ಅದಕ್ಕೋಸ್ಕರ ಇಲ್ಲಿ ಎಕ್ಸ್ ಇದೆಲ್ಲ -2 ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. -2 ಹೋಲ್ ಸ್ಕ್ವೇರ್ ಓಕೆ -2 ಪ್ಲಸ್ 1 ದಟ್ ಈಸ್ ಈಕ್ವಲ್ ಟು ಎ ಟೈಮ್ಸ್ ಆಫ್ -2 ಸ್ಕ್ವೇರ್ ಪ್ಲಸ್ 1. ಓಕೆ ಇದೇನಾಗುತ್ತೆ ನಮಗೆ, ಸೊ ಇಲ್ಲಿ -2 ಸಬ್ಸ್ಟಿಟ್ಯೂಟ್ -2 ಪ್ಲಸ್ 2 ಮಾಡಿದ್ರೆ 0 ಆಗುತ್ತೆ. ಅದೇ ಪ್ಲಸ್ 0 ಟೈಮ್ಸ್ ಆಫ್ ಎನಿಥಿಂಗ್ ಅಂದ್ರೆ ವಾಪಸ್ ಏನಾಗುತ್ತೆ 0 ಆಗುತ್ತೆ, 0 ಬರ್ಕೊಳ್ಳಿ. ಓಕೆ ಈಗ ನೋಡಿ ಫರ್ದರ್ ಸಿಂಪ್ಲಿಫೈ ಮಾಡ್ತೀವಿ, -2 ನ ಸ್ಕ್ವೇರ್ ಮಾಡಿದ್ರೆ 4 ಆಗುತ್ತೆ, 4 -2 ಪ್ಲಸ್ 1 ದಟ್ ಈಸ್ ಈಕ್ವಲ್ ಟು -2 ನ ಸ್ಕ್ವೇರ್ ಮಾಡಿದ್ರೆ 4 ಆಗುತ್ತೆ, 4 ಪ್ಲಸ್ 1 ಅಂದ್ರೆ 5 ಆಗುತ್ತೆ, ದಟ್ ಈಸ್ ರೈಟ್ ಆಸ್ 5. ಓಕೆ ದಟ್ ಈಸ್ 4 ಪ್ಲಸ್ 1 ಅಂದ್ರೆ ಎಷ್ಟಿದೆ 5 ಆಗುತ್ತೆ, 5 - 2 ಅಂದ್ರೆ ದಟ್ ಈಸ್ 3 ಆಗುತ್ತೆ, 3 ದಟ್ ಈಸ್ ಈಕ್ವಲ್ ಟು 5 ಆಗುತ್ತೆ ನೋಡಿ. ಅಂದ್ರೆ ಎ ದಟ್ ಈಸ್ ಈಕ್ವಲ್ ಟು ಏನಾಗುತ್ತೆ, ಎ ದಟ್ ಈಸ್ ಈಕ್ವಲ್ ಟು 3 ಡಿವೈಡೆಡ್ ಬೈ 5. ಅಂದ್ರೆ ಎ ವ್ಯಾಲ್ಯೂ ಇಷ್ಟು ಬಂತು ನೋಡಿ, ಎ ವ್ಯಾಲ್ಯೂ ಇಷ್ಟು ಬಂತ. ಸೊ ಅದೇ ತರ ಏನ್ ಮಾಡೋಣ, ನೆಕ್ಸ್ಟ್ ಬಿ ವ್ಯಾಲ್ಯೂ ಮತ್ತೆ ಸಿ ವ್ಯಾಲ್ಯೂ ಕಂಡುಹಿಡೋಣ. ಬಿ ವ್ಯಾಲ್ಯೂ ಮತ್ತೆ ಸಿ ವ್ಯಾಲ್ಯೂ ಕಂಡುಹಿಡಿದ್ರೆ ಎಕ್ಸ್ ವ್ಯಾಲ್ಯೂ ಏನ್ ತಗೊಂಡ್ರೆ ಇದು ಎ ವ್ಯಾಲ್ಯೂ 0 ಆಗುತ್ತೆ, ಏನು ಹಾಕಿದ್ರೆ 0 ಬರೋದೇ ಇಲ್ಲ. ಬಟ್ ಇದನ್ನ ಸ್ವಲ್ಪ ಸಿಂಪ್ಲಿಫೈ ಮಾಡಿ ಬರ್ಕೊಳ್ತೀನಿ ನೋಡಿ. ಇದು ಹೆಂಗ್ ಬರೀಬಹುದು ಅಂದ್ರೆ ದಟ್ ಈಸ್ ಎಕ್ಸ್ ಸ್ಕ್ವೇರ್, ಬೇಕಾದ್ರೆ ಇಲ್ಲಿ ಸಿಂಪ್ಲಿಫೈ ಮಾಡಿದ್ರೆ ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಪ್ಲಸ್ 1 ಯು ರೈಟ್ ಆಸ್ ಇಟ್ ಈಸ್. ಇದನ್ನ ಮಲ್ಟಿಪ್ಲೈ ಮಾಡ್ತೀನಿ, ಅವಾಗ ಏನಾಗುತ್ತೆ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಓಕೆ ಪ್ಲಸ್ ಬಿ ಎಕ್ಸ್ ಇಂಟು ಎಕ್ಸ್ ಮಾಡಿದ್ರೆ ಬಿ ಎಕ್ಸ್ ಇಂಟು ಸಿ ಎಕ್ಸ್ ಮಾಡಿದ್ರೆ ಏನಾಗುತ್ತೆ ಬಿ ಇಂಟು ಸಿ ಎಕ್ಸ್ ಸ್ಕ್ವೇರ್. ಓಕೆ ನೆಕ್ಸ್ಟ್ ಅದೇ ತರ ನೆಕ್ಸ್ಟ್ ಬಿ ಎಕ್ಸ್ ಇಂಟು 2 ಮಾಡಿದ್ರೆ ಏನಾಗುತ್ತೆ 2bx. ಓಕೆ ಅದೇ ತರ 3x ಇಂಟು 2 ಮಾಡಿದ್ರೆ ಸಾರಿ ಬಿ ಎಕ್ಸ್ ಇಂಟು ಸಾರಿ ಸಿ ಇಂಟು ಸಿ ಎಕ್ಸ್ ಮಾಡಿದ್ರೆ ಏನಾಗುತ್ತೆ ಸಿ ಸ್ಕ್ವೇರ್ ಎಕ್ಸ್ ಆಗುತ್ತೆ ನೋಡಿ. ಇದು ಸಿ ಅಲ್ಲ ಇದು. ಓಕೆ ಸಿ ಇಂಟು ಎಕ್ಸ್ ಮಾಡಿದ್ರೆ ಏನಾಗುತ್ತೆ ನಮಗೆ ಓಕೆ ಸಿ ಇಂಟು ಎಕ್ಸ್ ಮಾಡಿದ್ರೆ ಏನಾಗುತ್ತೆ ನಮಗೆ ಸಿ ಇಂಟು ಎಕ್ಸ್ ಮಾಡಿದ್ರೆ ನಮಗೆ ಸಿ ಎಕ್ಸ್ ಆಗುತ್ತೆ, ಸಿ ಎಕ್ಸ್ ಬರ್ಕೊಳ್ಳಿ. ಸಿ ಇಂಟು 2 ಮಾಡಿದ್ರೆ ದಟ್ ಈಸ್ 2c ಆಗುತ್ತೆ, 2c ಮಾಡಿ. ನಾವು ಈ ಕಡೆ ಹೆಂಗಿದೆ ಹಂಗೆ ಬರ್ಕೊಳ್ಳಿ, ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಪ್ಲಸ್ 1. ಓಕೆ ನಾವು ಎಕ್ಸ್ ಸ್ಕ್ವೇರ್ ಕೋಎಫಿಷಿಯಂಟ್ ಯಾವ್ಯಾವು, ಇಲ್ಲಿ ಎಕ್ಸ್ ಸ್ಕ್ವೇರ್ ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ. ಓಕೆ ಎಕ್ಸ್ ಸ್ಕ್ವೇರ್ ಕೋಎಫಿಷಿಯಂಟ್ ಕಾಮನ್ ತಗೊಳ್ಳೋಣ, ಎಕ್ಸ್ ಸ್ಕ್ವೇರ್ ಕೋಎಫಿಷಿಯಂಟ್ ಕಾಮನ್ ತಗೊಂಡ್ರೆ ಏನಾಗುತ್ತೆ ನಮಗೆ ದಟ್ ಈಸ್ ಎ ಪ್ಲಸ್ ಸಿ, ಎಕ್ಸ್ ಸ್ಕ್ವೇರ್ ಎ ಪ್ಲಸ್ ಬಿ ಸಿ. ಎಕ್ಸ್ ಸ್ಕ್ವೇರ್ ಕೋಎಫಿಷಿಯಂಟ್ ಕಾಮನ್ ತಗೊಂಡ್ರೆ ಏನಾಗುತ್ತೆ ಎ ಬಿ ಸಿ ಅಲ್ಲ ಇದು, ಇಲ್ಲಿ ಬಿ ಸಿ ಎಲ್ಲ ಐತಿ, ಇಲ್ಲಿ ಬರೇ ಇದು ನಮಗೆ ಇಲ್ಲೇನಾಗುತ್ತೆ ಇದು ಬಿ ಎಕ್ಸ್ ಇಂಟು ಎಕ್ಸ್ ಇದ್ದಾಗ ಅಂದ್ರೆ ಏನಾಗುತ್ತೆ ಬಿ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಓಕೆ ಬಿ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಅದೇ ತರ ಇದನ್ನು ಕ್ಯಾನ್ಸಲ್ ಮಾಡ್ಕೊಂಬಿಡಿ. ಓಕೆ ಸೊ ನಾವು ಎಕ್ಸ್ ಸ್ಕ್ವೇರ್ ಕಾಮನ್ ಮಾಡಿದ್ರೆ ಬಿ ಆಗುತ್ತೆ, ಇವೆರಡು ಮುಗಿದು. ನೆಕ್ಸ್ಟ್ ಎಕ್ಸ್ ನ ಕಾಮನ್ ತಗೋಣ, ಎಕ್ಸ್ ಎಲ್ಲೆಲ್ಲಿದೆ ನಮಗೆ ಎಕ್ಸ್ ಇಲ್ಲಿದೆ ಇಲ್ಲಿದೆ ನೋಡಿ. ಎಕ್ಸ್ ನ ಕಾಮನ್ ತಗೊಳ್ಳಿ, ಎಕ್ಸ್ ಕಾಮನ್ ತಗೊಂಡ್ರೆ ಏನು ಹೇಳುತ್ತೆ ನಮಗೆ 2b ಪ್ಲಸ್ ಸಿ. ಉಳ್ಕಿದ್ದು ನಾವು ಕಾನ್ಸ್ಟೆಂಟ್ ನ ಕಾಮನ್ ತಗೊಂಡ್ರೆ ದಟ್ ಈಸ್ 2a ಪ್ಲಸ್ 2c. a ಪ್ಲಸ್ 2c ಐತೆ, a ಪ್ಲಸ್ 2c. ನಾವು ಐ ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಎ ಅಂಡ್ ಬಿ. ಎ ವ್ಯಾಲ್ಯೂ ಗೊತ್ತಿದೆ ನಮಗೆ, ಇಲ್ಲಿ ಎಕ್ಸ್ ಸ್ಕ್ವೇರ್ ಕೋಎಫಿಷಿಯಂಟ್ ಏನಿದೆ ನಮಗೆ ಎಕ್ಸ್ ಸ್ಕ್ವೇರ್ ಕೋಎಫಿಷಿಯಂಟ್ ನಮಗೆ ಏನಿದೆ 1 ಇದೆ, 1 ದಟ್ ಈಸ್ ಇಲ್ಲಿ ಕೂಡ ಇಲ್ಲಿ ಎಕ್ಸ್ ಸ್ಕ್ವೇರ್ ಕೋಎಫಿಷಿಯಂಟ್ ಏನಿದೆ a ಪ್ಲಸ್ ಬಿ ಬರ್ಕೊಳ್ಳಿ. ಓಕೆ ನಾವು ಯು ಜಸ್ಟ್ ಸಿ a that 1 that is equal to a plus ಅಲ್ಲಿ ಅಂದ್ರೆ ನಮಗೆ ದಟ್ ಈಸ್ 3/5, ಯು ರೈಟ್ ಇಟ್ 3/5 ಪ್ಲಸ್ ಬಿ ರೈಟ್ ಆಸ್ ಇಟ್ ಈಸ್. ಓಕೆ 3/5 ಈ ಕಡೆ ತಗೊಂಡು ಏನಾಗುತ್ತೆ ನಮಗೆ 1 - 3/5 ದಟ್ ಈಸ್ ಈಕ್ವಲ್ ಟು ಬಿ. ಇಲ್ಲಿ ಏನಂದ್ರೆ ಏನಿರುತ್ತೆ 1 ಇರುತ್ತೆ ಹೌದಾ. ಓಕೆ ಇಲ್ಲಿ ಏನಂದ್ರೆ ಇರುತ್ತೆ 1 ಇರುತ್ತೆ. 1 ಸೆಕೆಂಡ್, ಇದು ಹೋಗವತ್ತಲ್ಲ, ಇದು ಎರೇಸ್ ಮಾಡ್ಕೊಂಡು ಬರ್ಕೊಳ್ತೇನೆ. ಹೋಯ್ತು. ಓಕೆ
ಓಕೆ, ಇಲ್ಲಿ ಏನಿಲ್ಲ ಏನಿರುತ್ತೆ 1 ಇರುತ್ತೆ, 1 ತಗೊಳ್ಳಿ. ಸೊ 1 and 5 ಎಲ್ ಸಿ ಎಮ್ ಏನಾಗುತ್ತೆ, ದಟ್ ಈಸ್ 5 ಆಗುತ್ತೆ. ದಟ್ ಈಸ್ 1 5 ಜಾ 5, 5 1 ಜಾ 5, ಅವಾಗ ಏನಾಗುತ್ತೆ 5 - 3. 5 - 3 ಅಂದರೆ 2 ಆಗುತ್ತೆ. ಬಿ ದಟ್ ಈಸ್ ಈಕ್ವಲ್ ಟು ಇಷ್ಟು ಬಂತು. ಬಿ ದಟ್ ಈಸ್ ಈಕ್ವಲ್ ಟು 2/5 ಬಂತು. ಅದೇ ಥರ ಸಿ ವ್ಯಾಲ್ಯೂ ಕಂಡುಹಿಡಿಯೋಣ. ಸಿ ವ್ಯಾಲ್ಯೂ ಕಂಡುಹಿಡಿಯೋಕಂದ್ರೆ ಏನಿದೆ ನಮಗೆ, ಸೊ ಎ ಪ್ಲಸ್ 2ಸಿ, ಎ ಪ್ಲಸ್ 2ಸಿ ದಟ್ ಈಸ್ ಈಕ್ವಲ್ ಟು ಎದಕ್ಕೆ ಈಕ್ವಲ್ ಇದೆ ನಮಗೆ, ದಟ್ ಈಸ್ 1ಗೆ ಈಕ್ವಲ್ ಇದೆ. ಇಲ್ಲಿ ಕಾನ್ಸ್ಟೆಂಟ್ ಏನಿದೆ 1 ಇದೆ, ನಾವು ಮುಂದೆ ಬರ್ಕೊಳ್ಳಿ. ದಟ್ ಈಸ್ ಎ ವ್ಯಾಲ್ಯೂ ಎಷ್ಟು 3/5. ಆ 3/5 ಆ ಕಡೆ ಬರ್ಕೊಳ್ತೀನಿ. ದಟ್ ಈಸ್ 2ಸಿ ದಟ್ ಈಸ್ ಈಕ್ವಲ್ ಟು 1 - 3/5. ಓಕೆ, ಎಲ್ ಸಿ ಎಂ ತಗೊಂಡ್ರೆ ಏನಾಗುತ್ತೆ, ದಟ್ ಈಸ್ 2/5 ಆಗುತ್ತೆ. 2/5 ಬರ್ಕೊಳ್ಳಿ, 2ಸಿ. ಈ 2 ಕ್ಯಾನ್ಸಲ್ ಮಾಡಿ, ಸಿ ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ, 1/5. ಓಕೆ, ಸಿ ವ್ಯಾಲ್ಯೂ 1/5. ಅದನ್ನ ಎದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ, ಈ ಈಕ್ವೇಷನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಅಂದ್ರೆ ಡೈರೆಕ್ಟ್ ಆಗಿ ನಾವು ದಿಸ್ ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಪ್ಲಸ್ 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 2 ಇಂಟು ಎಕ್ಸ್ ಪ್ಲಸ್ 2 ಇಂಟು ಎಕ್ಸ್ ಸ್ಕ್ವಯರ್ ಪ್ಲಸ್ 1 ವಿ ಕ್ಯಾನ್ ರೈಟ್ ಎಕ್ಸ್ ಸ್ಕ್ವಯರ್ ಪ್ಲಸ್ 1 ಡಿ ಎಕ್ಸ್ ವಿ ಕ್ಯಾನ್ ರೈಟ್ ಆಸ್, ಈ ತರ ಬರಿಬೋದು. ಅಂದ್ರೆ ಬಟ್ ಎ ಪ್ಲಸ್ ಇಲ್ಲಿ ಏನಿದೆ ನಮ್ಗೆ, ಎ ಪ್ಲಸ್ 3/5 ಹೌದಾ. ಸೊ ಇಂಟಿಗ್ರೇಷನ್ ಆಫ್ 3/5 ಇದನ್ನ ಮೇಲೆ ಬರ್ಕೊಳ್ತೀನಿ. ಇದು ಒಂದು ಸ್ಟೆಪ್ ಬರ್ಕೊಂಡು ಇಂಟಿಗ್ರೇಷನ್ ಆಫ್ 3/5 ಎಕ್ಸ್ ಪ್ಲಸ್ 2, ಓಕೆ, ಪ್ಲಸ್ ಬಿ ಪ್ಲಸ್ ಇಲ್ಲಿ ಏನಿದೆ ನಮಗೆ, ಬಿ ಪ್ಲಸ್ ಇಲ್ಲಿ ನಮಗೆ 2/5 ಎಕ್ಸ್ ಪ್ಲಸ್ ಸಿ ಪ್ಲಸ್ ಇಲ್ಲಿ ಏನಿದೆ ನಮಗೆ 1/5 ಹೋಲ್ ಡಿವೈಡೆಡ್ ಬೈ ನಮ್ಗೆ ಏನಿದೆ, ನಮಗೆ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಇದೆ, ಎಕ್ಸ್ ಸ್ಕ್ವೇರ್ ಪ್ಲಸ್ 1. ಓಕೆ, ಇದರದ್ದು ಇಂಟಿಗ್ರೇಷನ್ ಮಾಡೋಣ ನೋಡಿ. ಓಕೆ, ಈಗ ಸಪ್ರೇಟ್ ಇಂಟಿಗ್ರೇಟ್ ಮಾಡ್ಕೊಂಡು ತಗೊಂಡು ನೋಡಿ, ಇಲ್ಲಿ ಮಾಡ್ತೀನಿ. ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಆಸ್ ಐ ಅಂತ ಕನ್ಸಿಡರ್ ಮಾಡ್ಕೊಂಡು ಸಾಲ್ವ್ ಮಾಡ್ಕೋಣ. ಇದು ಸಪ್ರೇಟ್ ಆಗಿ ಇಂಟಿಗ್ರೇಟ್ ಮಾಡ್ತೀನಿ. ಇಂಟಿಗ್ರೇಷನ್ ಆಫ್ 3/5 ಅನ್ನೋದು ಕಾನ್ಸ್ಟೆಂಟ್ ಬರ್ಕೊಳ್ಳಿ. ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 2. ಓಕೆ, ಅದೇ ತರ ಇದಕ್ಕೆ ಸಪ್ರೇಟ್ ಆಗಿ ಇಂಟಿಗ್ರೇಟ್ ಮಾಡ್ತೀನಿ ನೋಡಿ. ದಟ್ ಈಸ್ ನಾವು ಇಂಟಿಗ್ರೇಷನ್ ಆಫ್ ಇದಕ್ಕೆ ಸಪ್ರೇಟ್ ಆಗಿ ಇಂಟಿಗ್ರೇಟ್ ಮಾಡ್ತೀನಿ. ನಾವು ಪ್ಲಸ್ 2/5 ಇಂಟಿಗ್ರೇಷನ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 1. ಓಕೆ, ಎಕ್ಸ್ ಸ್ಕ್ವೇರ್ ಪ್ಲಸ್ 1 dx ಪ್ಲಸ್ ಇಂಟಿಗ್ರೇಷನ್ 1 ಡಿವೈಡೆಡ್ ಬೈ 1/5 ಅನ್ನೋದು ವಾರಕ್ಕೆ ಕಾನ್ಸ್ಟೆಂಟ್ ಬರ್ಕೊಳ್ತೀವಿ. ಓಕೆ, ಇಲ್ಲಿ ನೋಡಿ, ಇದು ನ್ಯೂಮರೇಟರ್ ಇಲ್ಲಿ ಸ್ಪ್ಲಿಟ್ ಮಾಡ್ತಿದ್ದೀನಿ. ಓಕೆ, ನಾವು ಹಿಯರ್ ಸಿ ವಾಟ್ ಯು ಹ್ಯಾವ್ 1/5 ಅನ್ನೋದು ಕಾನ್ಸ್ಟೆಂಟ್ ಹೊರಗೆ ಬರ್ಕೊಳ್ತೀನಿ. ಓಕೆ, 1/5 ಅನ್ನೋದು ಕಾನ್ಸ್ಟೆಂಟ್ ಹೊರಗೆ ಬರ್ತೀನಿ. ಇಂಟಿಗ್ರೇಷನ್ ಆಫ್ ಏನು ಬೀಳುತ್ತೆ ನಮಗೆ, 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 1. ಓಕೆ, ಇಷ್ಟು ಬರುತ್ತೆ ನೋಡಿ. ಇಷ್ಟು ಬಂತ. ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡಿದ್ದೀನಿ. ಐ ಅಂತ ತೊಗೊಂಡು ಸಾಲ್ವ್ ಮಾಡ್ಕೊಂಡು ತಗೋಣ. ಇದನ್ನ I1 ಅಂತ ತೊಗೊಳ್ಳೋಣ, ಇದನ್ನ I2 ಅಂತ ತೊಗೊಳ್ಳೋಣ. ಇದನ್ನ ಡೈರೆಕ್ಟ್ ಆಗಿ ಬರೀಬಹುದು, ಬಟ್ ಇದನ್ನ I1 ಅಂತ ತೊಗೊಂಡು ಸಾಲ್ವ್ ಮಾಡ್ತೀನಿ ನೋಡಿ. ದಟ್ ಈಸ್ 3/5 you will write as it is. Now this integration of 1 divided by x plus 2 ಅಂದ್ರೆ log of x plus 2 plus 2 divided by 5. Okay, now so ಇದನ್ನ ಏನು ತೊಗೊಳ್ಳೋಣ, t ಅಂತ ತೊಗೊಂಡು ಸಾಲ್ವ್ ಮಾಡ್ತೀನಿ ನೋಡಿ. ದಟ್ ಈಸ್ x square plus 1 you take it as t. ಇದನ್ನ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡಿದ್ರೆ ಏನಾಗುತ್ತೆ, 2x that is equal to dt divided by dx ಆಗುತ್ತೆ. ಓಕೆ, ಬಟ್ ಇಲ್ಲಿ ಏನಿದೆ ನಮಗೆ x dx. ಓಕೆ, 2x dx ಸದ್ಯಕ್ಕೆ x dx ಅಷ್ಟೇ ತೊಗೊಳ್ಳೋಣ, ಬೇಕಾದ್ರೆ ನೆಕ್ಸ್ಟ್ ಕ್ಯಾನ್ಸಲ್ ಮಾಡೋಣ ಅಂತ. x dx ಐತೆ, ದಟ್ ಈಸ್ x dx that is equal to dt divided by 2 ಅಂತ ಬರೀಬೋದು. ಓಕೆ, ಇದು ಇಂಟಿಗ್ರೇಷನ್ ಆಫ್ x ಡಿವೈಡೆಡ್ ಬೈ ಇದೇನ t ಸ್ಕ್ವೇರ್ ಇವ್ ರೈಟ್, t x ಸ್ಕ್ವೇರ್ ಪ್ಲಸ್ t ಅಂತ ತೊಗೊಳ್ಳಿ, dx x dx. ಓಕೆ, x dx we will write it as x into dx you can write as dt divided by 2. Okay, x divided by dx you can write as dt divided by 2. ಇದನ್ನ ಅರೇಂಜ್ ಮಾಡ್ತಾರೆ. x dx you can write as dt divided by 2, 1 divided by x square plus 1. x square plus ಅಂದ್ರೆ ಏನು ತಗೊಂಡಿ ನಾವು, x square plus 1 ಅಂದ್ರೆ t ಅಂತ ತಗೊಂಡಿ t ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಇಷ್ಟ ಆಯ್ತಾ. ನಾವು that is plus 1/5 you write as it is. ಇದು ಯಾವ ಫಾರ್ಮೆಟ್ ಇದೆ. ಸೊ ಇಂಟಿಗ್ರೇಷನ್ ಆಫ್ 1 divided by 1 plus x square that is equal to, you know, that is equal to tan inverse of x. ಹೌದಾ, tan inverse of x is substitute ಮಾಡೋಣ. that is tan inverse of x plus c. ಓಕೆ, ಇನ್ನು ನೋಡಿ, ಇದು ಫರ್ದರ್ ಸಿಂಪ್ಲಿಫೈ ಮಾಡೋಣ. ನೋಡಿ ಏನಾಗುತ್ತೆ, 3/5 you write as it is log of x plus 2 ಓಕೆ ಪ್ಲಸ್ 2 divided by 5. ಇಂಟಿಗ್ರೇಷನ್ ಆಫ್ 1 divided by t ಅಂದ್ರೆ ಏನಾಗುತ್ತೆ, log of t. ಓಕೆ, log of t ಇದು 2 ಕ್ಯಾನ್ಸಲ್ ಮಾಡಿತ್ತಲ್ಲ, ಈ 2 ಕ್ಯಾನ್ಸಲ್ ಮಾಡಿ ಅಂದ್ರೆ ಇಲ್ಲಿ 2 ಹೋಗುತ್ತೆ, ಇದು ಅಂದ್ರೆ ಈ 2 ಹೋಗುತ್ತೆ. ಓಕೆ, ಇಂಟಿಗ್ರೇಷನ್ ಆಫ್ 1/t ದ ಇಂಟಿಗ್ರೇಷನ್ ಆಗುತ್ತೆ log t ಆಗುತ್ತೆ ಪ್ಲಸ್ 1/5 you write as it is tan inverse of x.
Okay, so that is I that is equal to 3 divided by 5 log of x plus 2 into plus 1 divided by 5 log of t plus ಅಲ್ಲಿ ಅಂತ x square plus 1 ಹೋದ x square plus 1 ಸರಿ x square plus 1 plus 1 divided by 5 tan inverse of tan 1 by 5 tan inverse of x plus 5 plus c 1 divided by 5 tan inverse of x plus c ಇಷ್ಟು ನೋಡಿ ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ ಓಕೆ ಸೊ ನಮಗೆ ಲೆಂತ್ ಅನಿಸ್ಬೋದು ಬಟ್ ನಿಮ್ಗೆ ಈಸಿ ಇರ್ತವೆ ಬಟ್ ನಿಮಗೆ ಇಲ್ಲಿ ಈ ಎಕ್ಸಸೈಸ್ ಇಂದ ನಿಮಗೆ ಈ 7.6 ಇಂದ ಎಕ್ಸಸೈಸ್ ಇಂದ ಇಂಪಾರ್ಟೆಂಟ್ ಕ್ವಶನ್ ಅಂದ್ರೆ ಎಕ್ಸಾಂಪಲ್ 11 ಮತ್ತೆ ಕ್ವಶನ್ ನಂಬರ್ ಫಸ್ಟ್ ಇದು ಆಲ್ಮೋಸ್ಟ್ ನಿಮಗೆ ಇವೇ ಕೇಳ್ತಾರೆ ಕ್ವಶನ್ಸ್ ಅದಕ್ಕೋಸ್ಕರ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ ಓಕೆ ಓಕೆ ಇದ್ರದ್ದೇನು PDF ನೋಟ್ಸ್ ಇರುತ್ತಲ್ಲ ಅದು ವಿಡಿಯೋ ಡಿಸ್ಕ್ರಿಪ್ಷನ್ ಇರುತ್ತೆ ನೋಡಿ ಅಲ್ಲಿಂದ ಚೆಕ್ ಮಾಡ್ಕೋಬಹುದು ಓಕೆ ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡಿದ್ರೆ ಎಕ್ಸಸೈಸ್ 7.5 ಎಕ್ಸಸೈಸ್ ಕ್ವಶನ್ ಸಾಲ್ವ್ ಮಾಡೋಣಂತೆ ಓಕೆ ಥ್ಯಾಂಕ್ ಯು